ದರ್ಶನ್ ಸರ್ ತಗೊಳ್ಳಿ, ಪ್ರಾಣಿ ಅದೆಲ್ಲ ಇಷ್ಟ. ಅವಕ್ಕೆ ಹೆಲ್ಪ್ ಮಾಡೋ ಪಂಗಡನೂ ಒಂದು ಕಡೆ ಇದೆ, ಅವನ್ನ ಇದು ಮಾಡೋದು ಅದನ್ನ ಕೂಡಾಕೋ ಪಂಗಡನೂ ಒಂದು ಕಡೆ ಇದೆ. ಮಗ ಬರ್ತಾ ಇದ್ದೀನಿ, ಫುಲ್ ಇವತ್ತು ಮೀನು ಹಿಡಿಯೋಕೆ ಹೋಗ್ಬಿಡೋಣ, ನಾಳೆ ಎಲ್ಲ ಬಲೆ ಗಿಲೆ ಎಲ್ಲ ರೆಡಿ ಮಾಡೋ ಕಡೆ. ನಮ್ಮಮ್ಮ, ನೀ ಯಾವ ಸೀಮೆ ಸೆಲೆಬ್ರಿಟಿ ಮಾರ್ಯ ನೀನು, ನಾನೇನು ದೊಡ್ಡ ನಾಳೆ ಮನೆ ಕಟ್ಟೋನಿಲ್ಲ ಅಂದ್ರೆ ನಾ ಬೀದಿಲಿ ಇರ್ಬೇಕು. ಡೈರೆಕ್ಟ್ ಮಾತಾಡ್ಬಿಡೋಣ, ಏನಿಲ್ಲ. ನಮ್ಗೇನು 2 ಕೋಡ ಬಂದವೆ. ಈ ಸಿಂಪ್ಲಿಸಿಟಿ ಆಕ್ಟಿಂಗ್ ಕ್ಷೇತ್ರಕ್ಕೆ ಬಂದ ಮೇಲೆ ಬಂದಿದ್ದ ಅಥವಾ ಮುಂಚೆಯಿಂದ ಹಿಂಗೆ? ಯಾವ ಕರ್ಮನೂ ಇಲ್ಲ, ಓಕೆ, ನಾ ಇದ್ದಿದೆ ಹಿಂಗೆ, ಇರೋದು ಹಿಂಗೆ. ಹಾವು ಸಿಕ್ಕಿದ್ರು ಅಷ್ಟೇ ಹಿಂಗೆ ಸರ್ರ ಹೇಳಿ, ಓ ಹಾವು ಎತ್ತು ಬಿಸಾಕೋ. ಭಯ ಆಗಲ್ಲ? ಏನಕ್ಕೆ ಭಯ? ಮುಂಚೆ ಹಂಗಲ್ಲ, ನಗ್ತಾನೆ ಇರ್ತಾನೆ, ಜೊತೆಲೇ ಹಾಕ್ಬಿಡ್ತಾನೆ. ಸೊ ಅದು ಭಾಳ ಡೇಂಜರು. ನಂಗೆ ನಾಳೆ ಹಾವು ತಿನ್ಬೇಕಾ, ತಿನ್ನು ಗುರು. ಹಲ್ಲಿ ತಿನ್ಬೇಕಾ, ತಿನ್ನು, ನನ್ನ ಫುಡ್ ನನ್ನ ಇಷ್ಟ. ನೀವು ಅದನ್ನ ತಿನ್ನೋ ಬದಲು ಒಂದೊಂದು ಕೆಂಡ ತಗೊಂಡು ತಿನ್ಬೋದು. ಬೆಳಿಗ್ಗೆ ಇದಕ್ಕೆ ರಕ್ತ ಹೋಗೋದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಮ್ಮ ಮಲೆನಾಡಿನ ಪ್ರತಿಭೆ, ನಮ್ಮೂರಿನ ಹುಡುಗ ಹುಲಿ ಕಾರ್ತಿಕ್ ನನ್ನ ಜೊತೆಗಿದ್ದಾರೆ. ಒಂದಷ್ಟು ಮಾತು, ಕತೆ, ಹರಟೆ ಅವ್ರನ್ನ ನೋಡಿ ಇವತ್ತು ಕರ್ನಾಟಕದಲ್ಲಿ ಅವರ ನಟನೆ ನೋಡಿ, ಅವರ ಮ್ಯಾನರಿಸಮ್ ನೋಡಿ ನಗದೇ ಇರೋರೇ ಯಾರೂ ಇಲ್ಲ. ಇವತ್ತು ಅವ್ರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಹಾಯ್ ಕಾರ್ತಿಕ್, ಹೇಗಿದ್ದೀರಾ? ನಮಗೇನು ಹಿಂಗಿದೀವಿ ನೋಡಿ, ಸಾಕದಾಗಿದ್ದೀವಿ. ಆ್ಯಕ್ಚುಲಿ ನನಗೆ ಇವತ್ತು ಗೊತ್ತಾಯಿತು ನೀವು ನಮ್ಮೂರಿನ ಹುಡುಗ ಅಂತ ಹೇಳ್ಬಿಟ್ಟು. ನಮ್ಮದು ಶಿವಮೊಗ್ಗನೇ. ಹೌದಾ? ಎಲ್ಲಿ? ನಮ್ಮದು BRP. ಓ, ಶಂಕರಘಟ್ಟ. ಎಸ್, ಶಂಕರಘಟ್ಟ. ನಾವು ಶಂಕರಘಟ್ಟದಲ್ಲಿ ಒಂದು 3 ವರ್ಷ ನಮ್ ಸಹ್ಯಾದ್ರಿ ಉತ್ಸವ ಅದು ಇದು ಯೂನಿವರ್ಸಿಟಿ, ನಮ್ದು ಕುವೆಂಪು ಯೂನಿವರ್ಸಿಟಿ ಅಲ್ಲ, ಅಲ್ಲೇ ಶಂಕರಘಟ್ಟ ಹೋಗೋದಂದ್ರೆ ಒಂದು ಖುಷಿ. ನಾನು ಅಲ್ಲಿ ತೀರ್ಥಹಳ್ಳಿಯವನಾಗಿದ್ರು BRP ನೋಡೇ ಇರಲಿಲ್ಲ. ಶಂಕರಘಟ್ಟ ಬರಕ್ ಶುರು ಆದ್ರ ಮೇಲೆ, ಯೂನಿವರ್ಸಿಟಿಗೆ ಬರಕ್ ಶುರು ಆದ್ರ ಮೇಲೆ, ಆಮೇಲೆ BRP ಬರಕ್ ಶುರು ಮಾಡಿದೆ. ಓಕೆ ಓಕೆ. ಕಾರ್ತಿಕ್ ನನಗೆ ನೋಡಿದ ತಕ್ಷಣ ಫಸ್ಟ್ ಇಷ್ಟ ಆಗ್ತಿರೋದು ಆ ಮೀನಿಂದು ಲಾಕೆಟ್. ಇದಾ ಮಂಡಗದ್ದೆಯವರು, ಶಿವಮೊಗ್ಗದವರು ಅಂತಂದ್ರೆ ನೀವು ಅದಲ್ಲ, ನಾನು ಇಲ್ಲೂ ಮೀನೇ ಇರೋದು. ಇಲ್ಲಿ ಫಿಶ್ ಇದೆ. ಓಕೆ. ಇದು ಹುಲಿ. ಓಕೆ. ಅದೇನೋ ಒಂಥರ ಕ್ರೇಜು. ಮೀನ್ ಅಂದ್ರೆ ಹೆಂಗಂದ್ರೆ, ನಾನು ಸಣ್ಣ ಅಂದ್ರೆ ಚಿಕ್ಕಲ್ಲಿದ್ದಲ್ಲಿಂದಲ್ವಾ ಹಳ್ಳದಲ್ಲೇ ಇರ್ತಿದೆ. ಹಳ್ಳ ಮೀನ್ಸು ಅದೇ ಗೊತ್ತಲ್ಲ, ಹೊಳೆಲೇ ಇರ್ತಿದೆ. ಮೀನ್ ಹಿಡಿ, ಏಡಿ ಹಿಡಿ. ಈಗ ಊರಿಗೆ ಹೋದ್ರು ಫಸ್ಟ್ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ, ಮಗ ಬರ್ತಾ ಇದ್ದೀನಿ, ಫುಲ್ ಇವತ್ತು ಮೀನು ಹಿಡಿಯೋಕೆ ಹೋಗ್ಬಿಡೋಣ, ನಾಳೆ ಎಲ್ಲ ಬಲೆ ಗಿಲೆ ಎಲ್ಲ ರೆಡಿ ಮಾಡೋ ಕಡೆ. ನಮ್ಮಮ್ಮ, ನೀ ಯಾವ ಸೀಮೆ ಸೆಲೆಬ್ರಿಟಿ ಮಾರ್ಯ ನೀನು. ಅಮ್ಮ, ನಾನು ಅಂದ್ರೆ ಬೆಂಗಳೂರಲ್ಲಿ ಇರ್ತೀನಿ ನೋಡಿ, ಈಗ ಟಿಪ್ ಟಾಪ್ ಆಗಿ ಶೂ ಗಿವ್ ಹಂಗೆ ಹಾಕೊಂಡು ಶಿಸ್ತಲ್ಲಿ ಇರಬೇಕು, ಬಾಚ್ಕೋಬೇಕು. ಇದೆಯಲ್ಲ, ಇದು ತುಂಬಾ ಇಕ್ಕಟ್ಟು ಅನ್ಸುತ್ತೆ ನನಗೆ. ನಾನು ಕಟ್ಟಾಕೊಂಡು ಬದುಕ್ತಾ ಇದ್ದೀನಿ ಅನ್ಸುತ್ತೆ. ನಂಗೆ ಈ ಬದುಕಿಂತ ನಾನು ಫ್ರೀ ಆಗಿ, ಅಂದ್ರೆ ನನ್ನನ್ನು ಇಷ್ಟಪಡ್ತೀರಾ, ನಾನು ಕಾಮಿಡಿ ಮಾಡ್ತೀನಿ, ನನಗೆ ತುಂಬ ಅಯ್ಯೋ ನಂಗೆ ಇದು ಇಷ್ಟ ಇಲ್ಲ. ನೀವು ಮಂಚ, ನಾನು ಮಂಚ. ನೀವು ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ನಿಮ್ಮ ಕೆಲಸ ನೀವು ಮಾಡ್ತೀರಾ, ನನ್ನ ಕೆಲಸ ನಾನು ಮಾಡ್ತೀನಿ. ನಾನೇನು ದೊಡ್ಡ ನಾಳೆ ಮನೆ ಕಟ್ಟೋನಿಲ್ಲ ಅಂದ್ರೆ ನಾ ಬೀದಿಲಿ ಇರಬೇಕು. ನಾವು ಎಂಥ ದೊಡ್ಡನಾದ್ರೂ ಈ ಪ್ರಪಂಚದಲ್ಲಿ ಯಾರು ಮನೆ ಕಟ್ಟೋರು ಇಲ್ಲಪ್ಪ. ಈಗ ಯಾರಿಗೆ ರೆಸ್ಪೆಕ್ಟ್ ಜಾಸ್ತಿ? ಮನೆ ಕಟ್ಟೋರು. ನಾಳೆ ಯಾರು ಮೆಟ್ಟು ಅಂದ್ರೆ ಶೂ ಫುಟ್ವೇರ್ ರೆಡಿ ಮಾಡೋರು ಯಾರು ಇಲ್ಲ, ಒಲಿಯವರೇ ಇಲ್ಲ. ಯಾರಿಗೆ ಬೆಲೆ ಜಾಸ್ತಿ? ಅವ್ರಿಗೆ ಜಾಸ್ತಿ ಅಷ್ಟೇ. ಎಲ್ಲರಿಗೂ ಅವ್ರವ್ರಾದ ಬೆಲೆ ಇರ್ತದೆ. ಅದನ್ನ ಗೌರವಿಸ್ಬೇಕು. ಅದನ್ನ ಎಲ್ಲದನ್ನು ಗೌರವಿಸ್ಕೊಂಡೇ ಹೋಗ್ಬೇಕು ನಾವು. ಸೊ ನನಗೂ ಹಂಗೆ, ನನಗೆ ಈ ವೃತ್ತಿಲಿ ಅಯ್ಯೋ ಇವ್ರು ಹಂಗೆ ಸೆಲೆಬ್ರಿಟಿ ಪಕ್ಕದಲ್ಲಿ ನಾನು ತುಂಬಾ ಕಡೆ ನೋಡಿದ್ದೀನಿ. ಹುಲಿ ಕಾರ್ತಿಕ್ ಅದ್ರಲ್ಲಿ ಏನಿದೆ ಸರ್, ನೀವು ಹುಲಿ ಕಾರ್ತಿಕ್ ಅಲ್ವಾ? ಹ್ಞೂ ಸರ್, ನಾನು ಭಾಳ ಚೆನ್ನಾಗಿ ಮಾಡ್ತೀರ, ಡೈರೆಕ್ಟ್ ಮಾತಾಡ್ಬಿಡೋಣ. ಹುಲಿ ಕಾರ್ತಿಕ್ ಬೇಡ, ಡೈರೆಕ್ಟ್ ಮಾತಾಡ್ಬಿಡೋಣ. ಏನಿಲ್ಲ, ನಮ್ಗೇನು 2 ಕೋಡ ಬಂದವೆ, ಏನೂ ಬಂದಿಲ್ಲ. ನೀವು TV ನೋಡಿದ್ರೆ ನಾನು ಅನ್ನ ಊಟ ಮಾಡೋಕ್ಕಾಗದಲ್ವಾ? ನಾಳೆ ಹುಲಿ ಕಾರ್ತಿಕ್ ಬರ್ತಾ ಇದ್ದಾನೆ ನನ್ನ ಟೈಮಲ್ಲಿ TV ಆಫ್ ಮಾಡಿಬಿಟ್ರೆ ನಾನು ನಾಳೆ ಮತ್ತೆ ಬೇರೆ ಕೆಲಸನೇ ಹುಡುಕ್ಬೇಕು. ನಿಮ್ಮಿಂದ ನಾವು, ನನ್ನಿಂದ ಯಾರೂ ಇಲ್ಲ, ನನ್ನಿಂದ ಒಂದು ಹುಳನೂ ಇಲ್ಲ, ಎಲ್ಲವೂ ನಿಮ್ಮಿಂದನೇ. ಸೊ ನಾನು ಅದಕ್ಕೆ ಸಿಂಪಲ್ ಇರಬೇಕು.
ಯಾಕಂದ್ರೆ ಈ ಸಿಂಪ್ಲಿಸಿಟಿ ಆಕ್ಟಿಂಗ್ ಕ್ಷೇತ್ರಕ್ಕೆ ಬಂದ ಮೇಲೆ ಬಂದಿದ್ದ ಅಥವಾ ಮುಂಚೆಯಿಂದ ಹಿಂಗೆ? ಯಾವ ಕರ್ಮನೂ ಇಲ್ಲ. ಓಕೆ. ನಾ ಇದ್ದಿದೆ ಹಿಂಗೆ, ಇರೋದು ಹಿಂಗೆ. ಮುಂದೆ ಇನ್ನ ಎಷ್ಟು ಸಿನಿಮಾ ಆದ್ರೂ, ಎಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರೆ ಸಿಂಪ್ಲಿಸಿಟಿ ಅನ್ನೋ ತೋರ್ಸ್ಕೊಳಕ್ಕಲ್ಲ. ನನ್ನ ಬದುಕನ್ನ ನಾನು ಎಂಜಾಯ್ ಮಾಡ್ಬೇಕಂದ್ರೆ ನಂಗೆ ಸಿಂಪಲ್ ಆಗಿರ್ಬೇಕು. ಎಲ್ಲ ಹಿಂಗ್ ಕೈ ಎಲ್ಲ ಇಟ್ಕೊಂಡು ಸೆಕ್ಯೂರಿಟಿ ಬೇಡ. ನನ್ನನ್ನು ಯಾಕೆ ಕಟ್ಟಾಕ್ತೀರಾ? ಅವ ಪಂಜರದ ಗಿಳಿ ಗೊತ್ತಲ್ಲ, ಬಂಗಾರದ ಪಂಜರ ಇಟ್ಟು ಗಿಳಿನ ಒಳಗಿಟ್ರು ಅದಕ್ಕೆ ಬಂಗಾರ ಆದ್ರೆ ಏನು? ಹೌದು. ನಿಂಗೆ ರೆಕ್ಕೆ ಬಡಿಯೋ ತಾಕತ್ತೇ ಇಲ್ಲಲ್ಲ ಅದಕ್ಕೆ, ಅದರೊಳಗೆ ಹಾರ ಅವಕಾಶನೇ ಇಲ್ವಲ್ಲ. ನಾನು ಊರಿಗೆ ಹೋದ್ರೆ ಮೀನು ಹಿಡಿಬೇಕು ನಂಗೆ. ಹೇಳಿ, ನಾವು ಟಗರು ಪಲ್ಯ ಮಾಡ್ತಾ ಇದ್ವಿ. ಎಲ್ಲ ಶೂಟಿಂಗ್ ನಂದು ಶಾರ್ಟ್ ಇಲ್ಲ ಅಂದ್ರೆ ಎಲ್ರು ಮಾತುಕತೆ. ಇದು ನಮ್ದೊಂದು ಗ್ಯಾಂಗ್ ಇತ್ತು. ನಾನು ಗಾಳ ತಗೊಂಡು ಹೋಗ್ತಾನೆ ಗಾಳ ತಗೊಂಡು. ನನ್ನ ಫಸ್ಟ್ ಒಂದೆರಡು ದಿನ ನಾಚಿಕೆ ಆಯ್ತು, ಇವನ್ ಯಾರು ಹಿಂಗ್ ಮಾಡ್ತಾರಲ್ಲ. ಆಮೇಲೆ ಆ ಹುಡುಗರು, ಅಣ್ಣ ನಾವು ಬರ್ತೀವಣ್ಣ, ಹೊಳೆ ಬಂದಿನೇ ಶೂಟು, ಮೀನ್ ಹಿಡಿಯೋದು, ಏಡಿ ಹಿಡಿಯೋದು, ಎಲ್ಲರಿಗೂ ಕಲ್ಸ್ಕೊಟ್ಬಿಟ್ರೆ ಎಲ್ರಿಗೂ ನಮ್ಮ ಹುಡುಗರು ಎಲ್ರು ಏಡಿ ಗಾಳ ಹಾಕೋ, ಅಣ್ಣ ಬೀಳ್ತಾ ಇಲ್ಲ ಬಿಡಿ, ಬೀಳ್ತಾವಿರ, ಕಲ್ಲೆತ್ತು, ಕಲ್ಲು ಅಂದ್ರೆ ಏಡಿ ಕಾಯಿ ಎಲ್ಲ ಕಲ್ಲಡಿ ಇರ್ತಾವ, ಅದನ್ನ ಎತ್ತು ಕುಳಿ ಒಳಕ. ನಾವು ಈ ತೂದು ಕುಣಿ ಇರುತ್ತಲ್ಲ, ಕುಣಿ ಅಂತೀವಿ ನಮ್ ಕಡೆ, ಗೊತ್ತಲ್ಲ ಅದ್ರೊಳಗೆ ಕೈ ಹಾಕು. ಓ ಹಾವಿದ್ರೆ ಅಣ್ಣ ಅಂತ ಹಾಕ್ಬಿಟ್ರಿ. ಗೊತ್ತಿಲ್ಲ, ಇಲ್ಲ ನಿಮ್ಗೂ ಲಾಜಿಕ್ ಗೊತ್ತಿಲ್ಲ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ, ನಾ ಹಿಡಿದಿಲ್ಲ. ಆಲ್ಮೋಸ್ಟ್ ಮೇಲಿಂದ ಹಿಂಗ ಅದ್ ಹಿಡ್ಕೋತೀವಿ ಅಷ್ಟೇ. ಹಿಂಗೆ ಏಡಿ ಹಿಂಗಿರುತ್ತದ, ನೀವು ಕೈ ಹೋದ್ರೆ ಅದ್ರ ಬೆನ್ ಮೇಲೆ ಕೈ ಇಟ್ಬಿಟ್ರೆ ಅದೇನು ಮಾಡಕ್ಕಾಗಲ್ಲ. ಅದಕ್ಕೆ ಹಿಂಗ್ ರಿವರ್ಸ್ ಎಲ್ಲ ಬಂದು ಹಿಂಗ್ ಕಚ್ಚಕ್ ಆಗಲ್ಲ. ಅದ್ ಹಿಂಗ್ ಸಿಕ್ಕಿದ್ರೆ ಆಮೇಲೆ ಆ ತೂತೊಳಗೆ ಹಾವಿದ್ರೆ ಏನ್ ಕತೆ, ಕಡ್ದು ಬಿಡುತ್ತೆ. ಹಾವು ಏನ್ ಗೊತ್ತಾ, ಹೆಡೆ ಎತ್ತದಾಗ ಅದ್ರ ಮೇಲೆ ತಲೆಯಲ್ಲಿ ಒಂದು ಚೀಲ ಇರುತ್ತೆ, ಹೆಡೆ ಎತ್ತಿ ಹೊಡೆದಾಗ ಮಾತ್ರ ವಿಷ ಬರುತ್ತೆ. ನೀವು ಹಿಂಗ್ ಕೈ ಹೋದ್ರು ಕೂಡ ಹಿಂಗ್ ಕಚ್ಚಕ್ ಆಗಲ್ಲ, ಅದಕ್ಕೆ ಹಿಂಗ್ ಕಚ್ಚಿದ್ರು ವಿಷ ಆಗಲ್ಲ. ಅದು ಹೆಡೆ ಎತ್ತಿ ಹೊಡೆದ್ರೆ ಮಾತ್ರ ವಿಷ ಆಗೋದು. ಸೊ ಈ ಹೋಲ್ ಒಳಗೆ ಇಷ್ಟೇ ಜಾಗ ಇರುತ್ತೆ, ಅದು ಹಿಂಗ್ ಫೋರ್ಸಲ್ಲಿ ಹಿಂಗ್ ಹೊಡೆಯಕ್ಕಾಗಲ್ಲ. ಹಾವು ಸಿಕ್ಕಿದ್ರು ಅಷ್ಟೇ, ಹಿಂಗ್ ಸರ್ರ ಹೇಳಿ ಓ ಹಾವು ಎತ್ತು ಬಿಸಾಕೋ. ಭಯ ಆಗಲ್ಲ. ಏನಕ್ಕೆ ಭಯ? ಅದು ಹೊರಗಡೆ ತೆಗೆದ್ರ ಮೇಲೆ ಭಯ ಪಡ್ಬೇಕು. ಅಂದ್ರೆ ಹಾವಂದ್ರೇನೆ ಭಯ ಅಲ್ವಾ? ನಾವು ಇಲ್ಲಿ ಏನ್ ಗೊತ್ತಾರೆ, ಯಾರಿಗೂ ಯಾವ್ದಕ್ಕೂ ಭಯ ಪಡಂಗಿಲ್ಲ. ನಮ್ಮನ್ನ ನೋಡಿ ಎಲ್ಲ ಭಯ ಪಡ್ಬೇಕು. ನಾವು ದುಷ್ಟರು. ಈ ವರ್ಲ್ಡ್ನೆಲ್ಲ ನಾವು ಅಕ್ವೇರಿಯಂ ಏನೋ ಅದನ್ನ ಆವರಿಸಿರೋದು ನಾವು. ವ್ಯಾಘ್ರ ಪ್ರಾಣಿ ಮನುಷ್ಯನಿಗಿಂತ ಬೇರೆ ಯಾವ್ದು ಇಲ್ಲ ಸರ್. ನಾನು ಯಾವಾಗಲೂ ನಮ್ಮ ಫ್ರೆಂಡ್ಸಿಗೆ ತುಂಬಾ ಜನ ದೊಡ್ಡವರೆಲ್ಲ ಮಾತಾಡಿದ್ದಾರೆ, ನೀವು ಹುಲಿನಾದ್ರೂ ಇದು ಕಚ್ಚುತ್ತಾ ಇಲ್ಲ ಅಂತ, ಇದು ಸಾಯಿಸುತ್ತಾ ಇಲ್ಲ ಅಂತ ಡಿಸೈಡ್ ಮಾಡ್ಬೋದು. ಮಂಚ ಹಂಗಲ್ಲ, ನಗ್ತಾನೆ ಇರ್ತಾನೆ, ಜೊತೆಲೇ ಹಾಕ್ಬಿಡ್ತಾನೆ. ಸೊ ಅದು ಬಹಳ ಡೇಂಜರು. ಮಂಚ ಬಹಳ ಡೇಂಜರ್ ಪ್ರಾಣಿ. ಮಂಚ ತುಂಬಾ ಹ್ಯೂಮನ್, ತುಂಬಾ ಒಳ್ಳೆಯವನು ಕೂಡ. ನೋಡಿ, ಇದೇ ಮಂಚ ಒಂದು ಝೂ, ಎಲ್ಲೋ ಆ ಕಾಡಲ್ಲಿ ಆಹಾರ ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಝೂ ಅಂತ ಕ್ರಿಯೇಟ್ ಮಾಡ್ತಾರೆ. ಅಲ್ಲ ಫುಡ್ ಕೊಡ್ತೀವಿ ನಾವು. ನಮ್ ದರ್ಶನ್ ಸರ್ ತಗೊಳ್ಳಿ, ಪ್ರಾಣಿ ಅದೆಲ್ಲ ಇಷ್ಟ, ಅವಕ್ಕೆ ಹೆಲ್ಪ್ ಮಾಡೋ ಪಂಗಡನೂ ಒಂದ್ ಕಡೆ ಇದೆ. ಅವನ್ನ ಇದ್ ಮಾಡೋದು, ಅದನ್ನ ಕೂಡಾಕೋ ಪಂಗಡನೂ ಒಂದ್ ಕಡೆ ಇದೆ. ಸರ್ ನನಗೆ ನಾನು ಖುಷಿ. ಆಮೇಲೆ ನೀನು ಹೆಲ್ಪ್ ಮಾಡೋನಿಗೆ ಕಮೆಂಟ್ ಬರ್ತವೆ, ಹೇಳಕ್ಕಾಗಲ್ಲ. ನೀನ್ ಹೆಲ್ಪ್ ಮಾಡೋ ಮೀನ್ ಯಾಕೆ ಹಿಡ್ದೆ, ನೀನ್ ಹೆಲ್ಪ್ ಮಾಡೋ ಏಡಿ ಯಾಕೆ ಹಿಡ್ದೆ, ಇವೆಲ್ಲ ತಿನ್ನಕಂತಾನೆ ಇರೋದು. ಒಂದನ್ನೊಂದು ತಿನ್ಲೇಬೇಕು. ಹಂಗಂತ ನಾನು ಸೊಪ್ಪು ತಿನ್ನಂಗಿಲ್ಲ, ಸೊಪ್ಪಿಗೂ ಜೀವ ಇರುತ್ತೆ. ನಾನ್ ಬದುಕೋಕು ಅದು ಈ ಸೃಷ್ಟಿನೇ ಹಂಗೆ, ಇದನ್ನ ತಿಂದು ಇದು ಬದುಕಬೇಕು ಅಂತ ಇರೋದು. ನೀನ್ ಅದ್ ತಿನ್ಬೇಡ, ನೀನ್ ಇದ್ ತಿನ್ಬೇಡ. ಫುಡ್ಡಿಗೆ ಯಾವ ಜಾತಿ ಇಲ್ಲ. ಫುಡ್ ನನ್ ಚಾಯ್ಸ್. ನಂಗೆ ನಾಳೆ ಹಾವು ತಿನ್ಬೇಕಾ, ತಿನ್ನು ಗುರು. ಹಲ್ಲಿ ತಿನ್ಬೇಕಾ, ತಿನ್ನು. ನನ್ನ ಫುಡ್ ನನ್ನ ಇಷ್ಟ, ನನ್ನ ಟೇಸ್ಟ್. ನನ್ನ ನಾಲ್ಗೆ ಬೇರೆ, ನಿಮ್ ನಾಲ್ಗೆ ಬೇರೆ ಅಲ್ವಾ? ಒಬ್ಬೊಬ್ಬರಿಗೂ ಒಂದೊಂದು ರುಚಿ. ಒಬ್ರಿಗೆ ಸೊಪ್ಪೇ ಇಷ್ಟ ಆಗುತ್ತೆ, ವೆಜ್ಜೇ ಇಷ್ಟ ಆಗುತ್ತೆ. ಅವನಿಗೆ ನೀನ್ ಯಾರು ಗುರು, ನೀನ್ ಗೌಡ್ರಾಗಿ ಸೊಪ್ಪು ತಿಂತೀಯ, ಯಾರು ನೀನು ಅವನ ಇಷ್ಟಕ್ಕೆ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ? ಕರೆಕ್ಟ್. ಅಂದ್ರೆ ನಮ್ಮಮ್ಮ ಅದು ಯಾಕೆ ಫುಡ್ ಇಷ್ಟ ಇದು ಎಲ್ಲ ಹೇಳ್ತೀವಿ ನೋಡಿ. ಅನ್ನ ಈಗ ನನಗೆ ಬಿರಿಯಾನಿ ತಿನ್ಬೇಕಾ, ಸಡನ್ ಆಗಿ ತರ್ಸ್ಕೊಂಡು ಒಂದು ಆರ್ಡರ್ ಮಾಡಿದ್ರೆ ಬರ್ತದೆ. ಹೌದು. ಚಿತ್ರಾನ್ನೂ ಗೊತ್ತಿರಲಿಲ್ಲ ರೀ ಒಂದು ಟೈಮಲ್ಲಿ. ನಾನು ಹೇಳಿ ಚಿತ್ರಾನ್ನ ಇರಲಿ. ನಮ್ಮ ತಾತ ಹೇಳೋರು ಭಾಳ ಇದೊಂದು ಕತೆ ಹೇಳೋರು. ಹೆಂಗಂದ್ರೆ ಎಷ್ಟು ಬಡತನ ಅಂದ್ರೆ, ಒಬ್ಬ ಮನುಷ್ಯಂಗೆ ನಮ್ಮಲ್ಲಿ ಬಿದ್ರಾಗುತ್ತಲ್ಲ, ಬಿದ್ರು ಬಂಬು, ಅದು ಬಿದ್ರಾಗಿ ಈ ಏಪ್ರಿಲ್ ಟೈಮಲ್ಲಿ ನಿಮ್ಗೆ ಅದರಲ್ಲಿ ಒಂದ್ ತರದ್ದು ಗೋಧಿ ತರದ್ದು ಬೀಳುತ್ತೆ, ಗೋಧಿ ಟೈಪ್. ನೀವು ಅಲ್ಲಿ ಹೋದ್ರೆ ಅಲ್ಲೆಲ್ಲ ನವಿಲು ಕಾಡ್ಕೋಳಿ ಎಲ್ಲ ಮೇಯ್ತಾ ಇರ್ತಾವೆ. ನಮಗ ಅಕ್ಕಿಗೂ ಗೊತ್ತಿರಲಿಲ್ಲ. ಆ ಬಿದ್ರುನ ಗೋಧಿ ತಂದುಬಿಟ್ಟು ಅದನ್ನ ಬಿಡಿಸಿ ಅದರಲ್ಲಿ ಗಂಜಿ ಮಾಡಿ ತಿಂತೀವಿ.
ಆ ಗಂಜಿ ಎಷ್ಟು ಹೀಟ್ ಅಂದರೆ ಹ್ಮ್ ನೀವು ಅದನ್ನು ತಿನ್ನೋ ಬದಲು ಒಂದೊಂದು ಕೆಂಡ ತಗೊಂಡು ತಿನ್ಬೋದು. ಹ್ಮ್ ಹ್ಮ್ ಬೆಳಿಗ್ಗೆ ಇದಕ್ಕೆ ಹ್ಮ್ ರಕ್ತ ಹೋಗೋದು. ಹ್ಮ್ ಹ್ಮ್ ಬಟ್ ಇದು ಹೊಟ್ಟೆ ಹಸಿವು ತಡಿಲೇಬೇಕು. ಆ ಥರದ ಇದನ್ನ ನೋಡಿದವರು ನಮ್ಮ ತಾತ. ನಾವು ಅಷ್ಟೊಂದು ನೋಡಿಲ್ಲ, ತೀರ ನಮ್ಗೆ ಅದನ್ನ ಸುಳ್ಳು ಯಾಕೆ ಕೇಳೋಣ, ನಮಗಿತ್ತು. ಅದೇ ಅನ್ನ ತಿನ್ನೋಕ್ಕಿತ್ತು ಅಷ್ಟೇ. ಓಕೆ, ಅದನ್ನು ಗಂಜಿ ಮಾಡಿ. ಬಟ್ ಹೆಂಗ್ ಬೆಳ್ಕೊಂಬಂದಿದ್ವಿ ಅನ್ನೋದು ಗೊತ್ತಿತ್ತು. ಓಕೆ, ಗೊತ್ತು, ನಮ್ಮ ತಾಯಿ ಕಷ್ಟಪಟ್ಟಿದ್ದು ಗೊತ್ತು. ಅದಕ್ಕೆ ನಾನು ಫುಡ್ಡಲ್ಲೆಲ್ಲ ನಂಗೆ ಏನಿಲ್ಲ, ನೀನು ಏನು ಕೊಟ್ಟರು ತಿಂತೀನಿ. ಹಳಸಿದ್ ಕೊಟ್ಟ ಹೊಟ್ಟೆ ಹಸ್ತಿದ್ರೆ ನಾಲಿಗೆಗಷ್ಟೇ ಅಳಿಸಿದ್ಯಾ ಅಂತ ಗೊತ್ತಾಗೋದು, ಅಥವಾ ಮೂಗಿಗೆ ಗೊತ್ತಾಗೋದು ಅಷ್ಟೇ. ಹೊಟ್ಟೆಗೆ ಏನು ಗೊತ್ತಾಗಲ್ಲ, ಅದು ಬಡ್ದು ಬಿಸಾಕ್ತಾ ಇರ್ತದೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಅಮ್ಮ ಏನ್ ಹೇಳ್ತಾರೆ ಅಂದ್ರೆ, ಮಗ ಸ್ಟಾರ್ ಆಗೋಕ್ಕೂ ಮುಂಚೆ ಹೆಂಗಾದ್ರೆ ಇರು, ಏನಾರು ಮಾಡು, ಏನು ಯಾವ ಬಟ್ಟೆ ಹಾಕೊಂಡ್ರು ಮ್ಯಾಟ್ರ್ ಆಗಲ್ಲ, ಶರ್ಟ್ ಹಾಕೊಂಡ್ರು ಮ್ಯಾಟ್ರ್ ಆಗಲ್ಲ, ಯಾರ ಜೊತೆಗೆ ಹೋದ್ರು ಮ್ಯಾಟ್ರ್ ಆಗಲ್ಲ, ಸೈಕಲ್ ಹೊಡೆದ್ರು ಮ್ಯಾಟ್ರ್ ಆಗಲ್ಲ, ಏನು ಮ್ಯಾಟ್ರ್ ಆಗಲ್ಲ. ಸ್ಟಾರ್ ಆದ್ಮೇಲೆ ಬದಲಾಗು, ಚೇಂಜ್ ಆಗು, ಯಾಕೆ ಹಿಂಗಿದ್ಯಾ, ಯಾವತ್ತು ಬೈದಿಲ್ವಾ? ನಮ್ಮಮ್ಮ ಕತೆ ಕೇಳಿದ್ರೆ ನಮ್ಮಮ್ಮಗೆ ಬದಲಾಗೋದು ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಈಗಲೂ ಮನೆಗೆ ಹೋಯ್ತಾ, ಅಮ್ಮನ ಹತ್ರ ಬೇಡ, ಅಟ್ಲೀಸ್ಟ್ ಹೊರಗಡೆ ಪ್ರಪಂಚದಲ್ಲಿ ನೀನ್ ಸಾರ್ ಆಗ್ಬಿಟ್ಟು ಇನ್ನೂ ಹಿಂಗೆ ಇದೆಯಲ್ಲ, ಈಗ ಹೇಳಿದ್ರಿ ಸ್ವಲ್ಪ ಬೈತಾಳೆ ಅಂತ. ಹಂಗ ನಾನು ಮನೇಲಿ ಅನ್ಕೊಂಡೆ, ಇಲ್ಲ ಬೈತಾಳೆ, ನಿಂಗೆ ಎಂತ ಮನೆ, ನೀ ಒಟ್ರಾಸಿ ಬಟ್ಟೆ ಹಾಕೋ ಹೋಗ್ತೀಯಾ, ನಿಂಗೊಂದು ಸ್ಟೈಲ್ ಇಲ್ಲ, ಎಂತ ಇಲ್ಲ, ಹೋಗ್ತಾರ ಹಪ್ ನನ್ನ ಮಗ ನೀನು, ಈಗೆಲ್ಲ ಬೈತಾ ಇರ್ತಾರೆ. ಅಂದ್ರೆ ಹಪ್ ಅಂದ್ರೆ ಗಬ್ಬು ನನ್ನ ಮಗ. ಓಕೆ ಓಕೆ, ಎಲ್ಲ ಸ್ಟಾರ್ ಅಂದ್ರೆ ಹೆಂಗೆ ಜಾಗಿ ಹಿಂಗಿರ್ತಾರೆ, ಒಳ್ಳೆ ಪ್ಯಾಂಟು, ಒಳ್ಳೆ ಶೂ ಎಲ್ಲ ಹಿಂಗಿರ್ಬೇಕು, ಟಿಪ್ ಟಾಪ್, ನೋಡಿದ್ರೆ ಖುಷಿ ಆಗ್ಬೇಕು. ನಾನು ಇಲ್ಲಿಂದ ಬೆಂಗಳೂರಿಂದ ಊರಿಗೆ ಮನೇಲಿ ಹಿಂಗೆ ಏನೋ ಪಾತ್ರೆ ತೊಳಿತಿರ್ತೇನೆ ಅಂತ ಹೇಳ್ಕೊಳ್ಳಿ, ಬೆಂಗಳೂರಲ್ಲಿ ಪಾತ್ರೆ ತೊಳಿತಿರ್ತೇನೆ, ಅಮ್ಮ ನೆನಪಾಯ್ತಾ, ಕೈ ತೊಳೆದೆ ಅದೇ ಬಟ್ಟೆಲಿ, ಬನಿಯನ್ ಚಡ್ಡಿ ಬನಿಯನ್ ಇದ್ರೆ ಬನಿಯನ್ ನೋಡ್ಬೇಕು, ಹಂಗೆ ಹೊರಟೋತೀನಿ. ಅವಳಿಗೆ ಆಶ್ಚರ್ಯ, ಅಂದ್ರೆ ನಾನು ಆಚೆ ಕಡೆನೂ ಹಿಂಗೆ ಓಡಾಡ್ತೀನಿ ಅಂತ. ಚೂರಾದ್ರೂ ಮಾನ ಮರ್ಯಾದೆ ಹಿಡ್ಕೋಬೇಕು, ನೋಡ್ರಿಗಾರು ಖುಷಿ ಆಗ್ಬೇಕು, ನಿನ್ನ ಹತ್ರ ಒಂದು ಫೋಟೋ ತಗೊಳಕಾದ್ರೂ ಅಕ್ಕಪಕ್ಕದಲ್ಲಿ ನಿಂತ್ಕೋಬೇಕಲ್ಲ ಮರ, ಹಂಗಿರ್ತಾರೆ. ಅವಳಿಗೆ ಅವಳು ಸಿಂಪಲ್. ಅವಳಿಗೂ ಒಳ್ಳೆ ಬಟ್ಟೆ ಅದು ಇದು ಅಂತ ಏನು ಇಷ್ಟ ಇಲ್ಲ. ಅವಳಿಗೆ ಇಷ್ಟ ಏನು ಗೊತ್ತಾ, ಹೂವಿನ ಗಿಡ. ನೀವು ಅವಳಿಗೆ ಒಂದು 25,000 ರೂಪಾಯಿ ರೇಷ್ಮೆ ಗಿಡ ಕೊಡಿಸಿ, ಆ ರೇಷ್ಮೆ ಗಿಡನೇ ಬರುತ್ತೆ. ರೇಷ್ಮೆ ಸೀರೆ ತಗೊಂಡೋಗಿ, ಅಮ್ಮ ನಿನಗಾಗಿ ರೇಷ್ಮೆ ಸೀರೆಯನ್ನು ತಂದಿರುವೆ ಅಂತ ಕೊಡಿ, ಮೂಲೆಗತ್ತೆ 25,000 ರೂಪಾಯಿ ರೇಷ್ಮೆ ಸೀರೆಗೆ ಹಾಕೋ ಬದಲು 2 ಹೊಸ ತರ್ಬೋದಿತ್ತಲ್ಲ ಅಂತಾಳು, 2 ದಾನ ತರ್ಬೋದಿತ್ತಲ್ಲ. ಅವಳಿಗೆ ನಾನು ಮೊನ್ನೆ ಊರಿಗೆ ಹೋಗಿ ಅಮ್ಮನ ದೇವಸ್ಥಾನ ಅದು ಇದೆಲ್ಲ ಕರ್ಕೊಂಬಂದು ಬರ್ತದೆ, ಏನ್ ಬೇಕು ನಂಗೆ ಎಂತ ಬೇಡ ಅಷ್ಟಿಗೆ ಆಯ್ತು, ಇನ್ನೇನು ಖುಷಿ ಪಡಿಸ್ಬೇಕಲ್ಲ ಇವಳನ್ನ ಅಂತ ಹೇಳ್ಬಿಟ್ಟು ಬಂಗಾರದ ಅಂಗಡಿ ಕರ್ಕೊಂಡು, ಬಂಗಾರ ಬೇಡ ಎಂತ ಬೇಡ, ನಂಗೆ ಒಂದು ಚೈನ್ ತಗೊಂಡು ನಂಗೆ ಖುಷಿಗೆ ಮಾರೈತಿ, ನಿಂಗೆ ನಾನು ಬಿಟ್ರೆ ಯಾರು ಮಾಡಿಸ್ಕೊಡ್ತಾರೆ, ಖುಷಿಗೆ ಒಂದು ಚೈನು, ಒಂದು ಚೈನು ಒಂದು ಎಷ್ಟೋ 1 ಲಕ್ಷದ ಮೇಲೆ ಏನೋ ಆಗಿತ್ತು. ಆಯ್ತು ಅಂತ ಹಿಂಗೆ ಬ್ಯಾಗಿಗೆ ತುರ್ಕೊಂಡು, ಥ್ಯಾಂಕ್ಸ್ ಕಣೋ ಅಂದ್ಲು. ಚೈನ್ನ ಬ್ಯಾಗ್ ಹಿಂಗೆ ತುರ್ಕೊಂಡು, ಸರಿನಾ, 3 ಕಿಲೋಮೀಟರ್ ಮುಂದೆ ಬಂದರೆ ನನ್ನ ಫ್ರೆಂಡ್ ಒಂದು ನರ್ಸರಿ ಇತ್ತು, ಅವನ್ನ ಮಾತಾಡ್ಸೋಣ ಅಂತ ಹೋದೆ. ಇವಳು 4,000 ರೂಪಾಯಿ ಗಿಡ ತಗೊಂಡ್ಲು, ಅದ್ರ ಶೃಂಗಾರ ಇವತ್ತು ಮಾಡ್ತಾ ಇದ್ದಾಳೆ, ಆ ಚೈನು ಇವತ್ತಿಗೂ ಹಾಕ್ಲ. ಆ ಗಿಡನ ಮುದ್ದಾಡ್ತಾಳೆ, ಅಯ್ಯೋ ಎಲ್ಲಿ ಮುರಿತದೆ, ಮೆತ್ತಗಾಕು ಕಾರಲ್ಲಿ, ಇಲ್ಲಿ ಇಕ್ಬೇಡ ನಾನು ಇಡ್ತೀನಿ. 1.5 ಲಕ್ಷ ಚೈನನ್ನ ಒಳ್ಳೆ ಅಳಚಿರೋ ಅನ್ನನ ಅಳಚಿರೋ ಇದನ್ನ ಕಸದ್ಬಿಟ್ಟಿಗೆ ತುರುಕ್ದಂಗೆ ತುರುಕಿಯ, 25 ರೂಪಾಯಿ ಗಿಡನಿ ಎಷ್ಟು ಜೋಪಾನ ಮಾಡ್ತೀಯ ಅಂದ್ರೆ, ಚೈನು ನಂಗೆ ಮಾತ್ರ ಖುಷಿ ಕೊಡುತ್ತೆ, ಈ ಗಿಡ ನಮ್ಮ ಮನೆಗೆ ಬಂದವರಿಗೆಲ್ಲ ಖುಷಿ ಕೊಡುತ್ತೆ. ನಾನು ನಿಮ್ಗೆ ನಾನು ಆಮೇಲೆ ತೋರಿಸ್ತೀನಿ. ನನ್ನ ಅಮ್ಮ ಬೆಳಿಗ್ಗೆ ಈಗ ನಿಮ್ ತಾಯಿ ಅಥವಾ ನಿಮ್ ತಂಗಿ ನಿಮ್ ಫ್ಯಾಮಿಲಿಯವರು ನಿಮ್ಗೆ ಫೋಟೋ ಕಳಿಸ್ತಾರೆ. ಏನ್ ಫೋಟೋ ಕಳಿಸ್ಬೋದು ನಿಮ್ಗೆ? ಫ್ಯಾಮಿಲಿಯವರು ನಾವೆಲ್ಲ ಚೆನ್ನಾಗಿ ಎಲ್ಲೋ ಹೋಗಿದ್ವಿ, ಇವತ್ತು ನಮ್ಮ ಮನೆಗೆ ಇವ್ರು ಬಂದ್ರು, ಇದು ನನ್ನ ಅಮ್ಮ ಬೆಳಗ್ಗೆ ಆದ್ರೆ ಸಾಕು, ಕೋಳಿ ಮರಿ 8 ಮರಿ ಮಾಡಿದೆ, ನಾಯಿ ಅನ್ನ ತಿಂತ ಇದೆ, ಹೂವಿನ ಗಿಡದಲ್ಲಿ 27 ಹೂ ಬಿಟ್ಟಿದೆ, ಇದಕ್ಕೇನೋ ಹುಷಾರಿಲ್ಲ, ಈ ಹುಂಜ ಅಕ್ಕಿ ತಿಂತ ಇಲ್ಲ ಸರ್, ಎಲ್ಲ ಅದೇ ವಿಡಿಯೋ. ನಿಮ್ ರಿಪ್ಲೈ ಏನೋದಕ್ಕೆ? ನಾನು ರಿಪ್ಲೈನೇ ಮಾಡಲ್ಲ ಅಂತ ಆಗ್ತೀನಿ ಅಷ್ಟೇ. ಅಯ್ಯೋ ನಾನು ಅದೆಲ್ಲ ಹೇಳ್ದೆ ಅನ್ಸುತ್ತೆ. ಒಂದ್ ದಿವಸ ಒಂದು ಕೋಳಿ ಹುಷಾರಿಲ್ಲ,
ಈ ಕೋಳಿ ಹುಷಾರಿಲ್ಲ ಅಂದ್ರೆ ನಾವೆಲ್ಲ ನಾರ್ಮಲ್, ನಾವೀಗ ನಮ್ಮನೆ ಕೋಳಿ ಹುಷಾರಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಕೂಡ ಸುಮ್ಮನೆ ಬಿಡ್ತೀವಿ ಅದ್ಲ ಸಾತ್ತ ಬಿತ್ತು. ನನ್ನಮ್ಮ ಅಯ್ಯಯ್ಯೋ ಅಯ್ಯಯ್ಯೋ ಕೋಳಿಗೆ ಹುಷಾರಿಲ್ಲ, ನನಗೆ ಫೋನ್ ಮಾಡಿದ್ರು ಕೋಳಿಗೆ ಹುಷಾರಿಲ್ಲ, ನಾನೇನ್ ಮಾಡೋಣ ಅಮ್ಮ, ಹೋಗಿ ನಿಂಗೆ ಫೋನ್ ಮಾಡಿದ್ನಲ್ಲ ಮಡಗು ಅಂತ ಇಟ್ಬಿಟ್ಟು ಆಟೋದವ್ರಿಗೆ ಫೋನ್ ಮಾಡಿ, ಸರ್ ಆ ಕೋಳಿ ಮಾರಿದ್ರೆ ಒಂದು 1000 ರೂಪಾಯಿ ಬರ್ಬೋದು ಅಂತ ಹೇಳಿ, ಇತ್ತ ಕಡೆಯಿಂದ 600 ರೂಪಾಯಿ ಆಟೋ, ಹತ್ತು ಕಡೆಯಿಂದ 600 ರೂಪಾಯಿ ಆಟೋ, 1200 ರೂಪಾಯಿ ಆಟೋ, ಒಂದು 500 ರೂಪಾಯಿ ಮೆಡಿಸಿನ್ ಆ ಕೋಳಿಗೆ ರೆಡಿ ಮಾಡಕ್ಕೆ ಇವ್ಳು ಖರ್ಚು ಮಾಡಿರೋದು. ಹೀಗೆ ಹುಚ್ಚ ಮರತಿ ಅದು ನನ್ನ ಮಗ, ದೊಡ್ಡ ಮಗ. ಏನಾಗ್ಬಿಟ್ಟಿದೆ ಅಂದ್ರೆ ನನ್ನ ಕೆಲಸ, ಓಕೆ, ನನಗೆ ಇಲ್ಲಿ ಬದುಕಲೇಬೇಕು, ನಾನು ಇಲ್ಲಿ ಬದುಕು ಕಟ್ಕೊಳ್ಳೇಬೇಕು. ಈಗ ಎಲ್ಲ ಸ್ಟಾರ್ ಅಂತಾರಲ್ಲ, ನಾಳೆ ಬಿದ್ದು ಬಿಟ್ರೆ ತುಂಬಾ ಅದು ಹೇಳ್ಬಾರ್ದು, ಅದು ಬೇರೆ ಥರದ ಮಾತುಗಳೇ ಬರ್ತವೆ. ನಾವ್ ಯಾರಿಗೆ ಕೆಟ್ಟದ್ ಮಾಡಿಲ್ಲ ಅಂದ್ರೆ ಭಾಳ ಮೆರ್ದ ಅವಾಗ ಹೇಳ್ದೆ ಬೀಳ್ತಾನೆ ಅಂತ, ಒಂದ್ ದಿವಸ ಬೀಳ್ತಾನೆ ನೋಡ್ದ ಹೆಂಗ್ ಬಿದ್ದ ನೋಡು ಅಂತ. ಅದಕ್ಕೆ ಅವಕಾಶ ಮಾಡ್ಬೇಡಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ಅವಳಿಗೆ ನನಗೆ ತುಂಬ ಈಗ ನಾನು ಹೋಗ್ದೇನೆ ಏನೇ ಮಾಡ್ತಿದ್ರು ಫ್ಯೂಚರಲ್ಲಿ ಮಗಂಗೆ ಅದು ಅಷ್ಟೇ. ನಾನು ಬರ್ತಾ ನೆನ್ಸ್ಕೊತಾ ಇದ್ದೆ. ಏನು ನೆನ್ಸ್ಕೊತಾ ಇದ್ದೆ ಅಂದರೆ, ನನ್ನ ತಾಯಿ ನನ್ನ ಹೆತ್ತ ಮೇಲೆ ಅವಳು ನನಗೋಸ್ಕರ ಬರೀ ಹೊತ್ತಿದ್ದೆ. ಅವಳು ಯಾವತ್ತೂ ಅವಳಿಗೋಸ್ಕರ ಏನೂ ಹೊತ್ತಿಲ್ಲ, ಮಗಂಗೋಸ್ಕರನೇ ಅವಳು ಹೊತ್ತಿದ್ದು ಬಿತ್ತಿದ್ದು ಎಲ್ಲವೂ ನನಗೋಸ್ಕರ. ಇವತ್ತು ಅವಳಿಗೆ ಸಿನಿಮಾ ನೋಡೋ ಹುಚ್ಚಿಲ್ಲ, ಈ ಪಬ್ಬು ಇದಕ್ಕೆ ಹೋಗ್ಬೇಕಾ, ಅವಳಿಗೆ ಕಾರ್ ಬೇಕಾ, ಅದು ಬೇಕು, ಏನೂ ಹುಚ್ಚಿಲ್ಲ. ಅವಳಿಗೆ ಒಂದು ಹೊತ್ತು ಊಟ ಸಾಕು, ಆಮೇಲೆ 2 ಹೊತ್ತು ಊಟ ಮಜಾ ಮಾಡ್ಕೊಂಡು, ಮೀನು ಸಾರು, ಚಿಕನ್ ತಿನ್ನಲ್ಲ ಅವಳು, ಮೀನು ಮೊಟ್ಟೆ ಮಟನು ಇಷ್ಟ, ಕೋಳಿ ತಿನ್ನಲ್ಲ, ಅದು ಯಾಕಂತ ಆಮೇಲೆ ಹೇಳ್ತೀನಿ. ಅವಳಿಗೆ ಹೆಂಗ್ ಬೇಕಾದ್ರೆ ಇರ್ಬೋದು ಅವಳು, ಆದ್ರೂ ದುಡಿತಾಳೆ, ನಮ್ಮ ತೋಟದಲ್ಲೇ ದುಡಿತಾಳೆ. ಅವಳದೇನಂದ್ರೆ ಅಲ್ಲ ಒಂದ್ ದಿವಸ ಮುಗೀತದಂತ ಗೊತ್ತು ಅವಳಿಗೆ, ನನಗೂ ಗೊತ್ತು. ಈಗ ನಾವೇನ್ ದೊಡ್ಡ ಇದಲ್ಲ, ನಾವ್ ಯಾರನ್ನೋ ರಿಪ್ಲೇಸ್ಮೆಂಟ್ ಮಾಡಿದೀವಿ ಅಂದ್ರೆ ನನ್ನ ರಿಪ್ಲೇಸ್ಮೆಂಟಿಗೆ ಒಬ್ಬ ರೆಡಿ ಆಗ್ತಾರೆ ಒಂದೇ ಜಾಗದಲ್ಲಿ. ಹೌದು, ನಿಲ್ಲಕ್ಕಾಗಲ್ಲ ಸರ್. ನಮ್ದೇನ್ ಇನ್ನೊಂದು 10 ವರ್ಷ ಆಟ ನಡಿಬೋದ ಇಲ್ಲೇ, ಇನ್ನೊಬ್ಬ ಪಂಟ್ರ್ ಬಂದೇ ಬರ್ತಾನೆ, ಅಪ್ಪ ನೀ ಕುತ್ಕೊ, ನೀನ್ ಆಡಿದ್ ಸಾಕು, ಇವತ್ತಿಂದ ನಾನು ಆಡ್ತೀನಿ ಅಂತ. ಅವ್ನು ಅಲ್ಲೆಲ್ಲ ಮುಗಿದ್ರ ಮೇಲೆ ಇಲ್ಲಿಗೆ ಬರ್ಬೇಕಲ್ಲ ಅವ್ನು. ನಾನಂತೂ ಈ ಸಿಟಿಲಂತೂ ನಾನು ಇರೋನು ಅಲ್ಲವೇ ಅಲ್ಲ, ಮೂಲ. ನಾವ್ ಅಲ್ಲಿಗೆ ಹೋಗ್ಲೇಬೇಕು, ಮತ್ತೆ ಮೀನ್ ಹಿಡಿಲೇಬೇಕು, ಏಡಿ ಹಿಡಿಲೇಬೇಕು. ಅಂದ್ರೆ ನೀವು ಮಾತಾಡ್ತಿರೋದು ಕೇಳಿಸ್ಕೊಂಡ್ರೆ ನಂಗೆ ನೇಚರ್ ಮೇಲೆ, ಪ್ರಾಣಿಗಳ ಮೇಲೆ ಅಂದ್ರೆ ಲವ್ ಜಾಸ್ತಿ. ಅಂದ್ರೆ ಒಂದು 40 ಗಿಡ ಎಲ್ಲ ತಗೊಂಡೋಗಿ ಬೆಳೆಸೋದು, ಅದರಿಂದ ಬರೀ ನಿಮ್ ಮನೆಗೆ ಬಂದವ್ರಿಗೆ ಉಪಯೋಗ ಅಲ್ಲ, ನಾಳೆ ಅದು ಬೆಳೆಯುತ್ತೆ. ಸಾರ್ ನಿಮ್ಗೆ ಅದೇ ಹೇಳಿದ್ನಲ್ಲ, ಮಂಚ ನಿಮ್ಗೆ ಯಾವತ್ತು ಯಾವ ಕ್ಷಣಕ್ಕೆ ಬೇಕಾದ್ರೂ ಹರ್ಟ್ ಮಾಡ್ಬೋದು, ನಿಮ್ಗೆ ನೇಚರ್ ಹರ್ಟ್ ಮಾಡಲ್ಲ ಸರ್. ಅದರಿಂದ ನೀವು ಅಮ್ಮ ಒಂದು ಲೆಸನ್ ಕಲಿಸ್ತಾ ಇದಾರೆ. ಹೌದೌದು, ಅವಳೇ ಒಂದು ಯೂನಿವರ್ಸಿಟಿ ನನಗೆ, ಅವಳು ದೊಡ್ಡ ಯೂನಿವರ್ಸಿಟಿ. ಅವಳು ಯಾವುದನ್ನು ನನಗೆ ಪಾಠ ಮಾಡಲ್ಲ, ನೀನು ಇದನ್ನೇ ಮಾಡು ಅಂತ ಹೇಳಲ್ಲ. ಅವಳು ಮಾಡ್ತಾಳೆ, ಅವಳ ರಿಸಲ್ಟ್ ನೋಡಿ ನಾನು ಕಲಿಬೇಕಷ್ಟೆ. ಅವಳು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅದಕ್ಕೆ ಅವಳಿಗೆ ಇವತ್ತು ಕೆಟ್ಟದಾಗಿಲ್ಲ. ನಾನು ಯಾವುದೋ ಕೆಟ್ಟ ದಾರಿಲಿರೋನು ಒಳ್ಳೆ ದಾರಿಗೆ ಬಂದು ಇಷ್ಟೆಲ್ಲ ಆಗಿದ್ದಂದ್ರೆ ನಾನು ಮಾಡಿದ್ದಲ್ಲ, ನನ್ನ ತಾಯಿ ಮಾಡಿದ್ದು. ನಾವು ಏನು ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸಿಗುತ್ತೆ, ನಮ್ಮ ಮಕ್ಕಳು ಏನು ಮಾಡ್ತೇವೆ ಅವ್ರ ಮಕ್ಕಳಿಗೆ ಸಿಗುತ್ತೆ. ನಮ್ಮ ತಂದೆ ತಾಯಿ ಮಾಡಿದ್ದು ನಮ್ಗೆ, ನಮ್ಮ ತಾಯಿಗೆ ಅವ್ರ ತಂದೆ ತಾಯಿ ಮಾಡಿರೋದು ಸಿಗೋದು ಒಂದೊಂದು ಪುಣ್ಯ ಅಷ್ಟೇ. ಅದು ಪಾಸ್ ಆಗುತ್ತದು. ಈಗ ನಾವು ಮಕ್ಕಳಿಗೆ ದುಡ್ಡು ಕಾರು ಅಂತ ಎಲ್ಲ ಮಾಡ್ತೀವಲ್ಲ, ಅದ್ರ ಬದಲು ಹೊಸಿ ಪುಣ್ಯ ಮಾಡಿಟ್ರೆ ಇನ್ನೂ ಚೆನ್ನಾಗಿರ್ತಾರೆ. ಈ ದುಡ್ಡು ಕಾರು ಬಂಗ್ಲೆ ಎಲ್ಲ ಕರ್ಗೋಗ್ಬಿಡುತ್ತೆ. ಹೇಳ್ತಾರಲ್ಲ ಊರಲ್ಲಿ ದೊಡ್ಡವರು, ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಮಗನೇ ಅಷ್ಟೇ. ನಿಮ್ಮ ಅಜ್ಜ ನೀನ್ ಇಷ್ಟು ಚೆನ್ನಾಗಿದೀಯ ಅಂದ್ರೆ, ನೀನ್ ಇಷ್ಟು ವೃತ್ತಾಪ ಮಾಡಿದ್ರು ಚೆನ್ನಾಗಿದೀಯ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ್ದೆ ಪುಣ್ಯ. ಮತ್ತೆ ಬದುಕ ಜಾತಿ ನಾನು ನೀವು ಅಂತ ಇರ್ತಾರೆ. ಅದು ಇವತ್ತು ಇಷ್ಟೆಲ್ಲದು ಒಳ್ಳೇದಾಗಿದೆ, ಅವಳು ತಪಸ್ಸದು. ಅವಳು ಬೇರೆ ಯಾವ ದೇವರಿಗೆ ಎಷ್ಟು ಬೇಡ್ಕೊಂಡಿದ್ದಾಳೋ ಗೊತ್ತಿಲ್ಲ. ಈ ಭೂಮಿಗೆ ತುಂಬಾ ಒಳ್ಳೇದು, ಭೂಮಿಗೆ ಅವಳು ಮೋಸ ಮಾಡಿಲ್ಲ. ಸುಮ್ಮನೆ ಹೋಗ್ತಾ ಇದ್ರು ಪ್ಲಾಸ್ಟಿಕ್ ಎತ್ತಿ ಅವಳು ಬ್ಯಾಗಿಗೆ ಹಾಕತ್ತಾಳೆ, ಪ್ಲಾಸ್ಟಿಕ್ ಬಿದ್ದಿದ್ರೆ ಬ್ಯಾಗಿಗೆ ಹಾಕತ್ತಾಳೆ. ಇದ್ಯಾತಕ್ಕೆ ಎತ್ತದ ಕಟ್ಕತ್ತದ ಅಲ್ಲೆಲ್ಲ ಪೈಪು ಇದು ಕಟ್ಕೊಳ್ಳ ಎಂತಕ್ಕೆ ಅಲ್ಲ, ಬಿಡು. ಎಷ್ಟಿದೆ ಜಮೀನು? ಎಷ್ಟಿದೆ ಊರಲ್ಲಿ ಜಮೀನು? ಏನೇನು ಬೆಳಿತೀರಿ? ಸತ್ಯವಾಗ್ಲೂ ಹೇಳ್ತೀನಿ, ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಓಕೆ, ನಾನು ಯಾವತ್ತೂ ನಮ್ಮ ಅಮ್ಮನ ಕೇಳಿಲ್ಲ. ಓಕೆ, ಏನೇನು ಬೆಳಿತೀರಿ, ಏನೇನು ಹಾಕಿದಿರಿ, ಎಷ್ಟು? ಅಡಿಕೆ ಹಾಕಿ, ಓಕೆ, ಆಮೇಲೆ ಕಾಳುಮೆಣಸು, ಬಾಳೆ,
ಆಮೇಲೆ ಇದು ಏನು ಹೇಳಿ, ಇದು ಖರ್ಚಿಗೆ ಅಮ್ಮನ ಖರ್ಚಿಗೆ. ಓಕೆ. ಇದನ್ನ ಬಿಟ್ಟು ಪಪ್ಪಾಯಿ ನಮಗೆ ತಿನ್ನಕ್ಕೆ ಪಪ್ಪಾಯಿ ಬೆಳಿತೀವಿ. ಆಮೇಲೆ ಪೇರ್ಲೆ ಹಣ್ಣು, ಅದಾದ್ಮೇಲೆ ಚಿಕ್ಕು, ಲೆಮೆನ್ನು, ಆಮೇಲೆ ತೋಟ ತುಂಬ ಅವು ಇವು ಸೊಪ್ಪು, ಹರಿವೆ ಸೊಪ್ಪು, ಬಸಳೆ ಸೊಪ್ಪು, ಈ ಸೊಪ್ಪುಗಳು. ಹಂಗ ಕಾರ್ತಿಕ್ಗೆ ಸಿನಿಮಾ ಸೈಡ್ ಬಿಸ್ನೆಸ್ ಹಂಗಲ್ಲ. ಎಲ್ರು ಮೊನ್ನೆ ಅದೋ ಒಂದು ಇಂಟರ್ವ್ಯೂ ಕೊಟ್ಟಾಗ ಅದಕ್ಕೆ ಸುಮ್ಮನೆ ಕಮೆಂಟ್ ಓದ್ತಾ ಇದೆ. ಅವ್ರು ಫೋನ್ ಮಾಡೋದು, ಸರ್ ಎಲ್ಲರೂ ಏನ್ ಸರ್ ನಿಮ್ ಫ್ಯಾನ್ಸು, ಎಷ್ಟು ಒಳ್ಳೆ ಕಮೆಂಟ್ಸ್ ಹಾಕ್ತಾರೆ ಸರ್, ನಾವು ನಮ್ಗೆ ಓದಕ್ ಖುಷಿ ಆಗುತ್ತೆ, ಫ್ರೀ ಇದ್ರೆ ನೀವು ಓದಿ ಅಂದ. ಹೌದಾ, ಎಲ್ಲ ಓದ್ತಾ ಇದೆ, ಎಲ್ಲ ಚೆನ್ನಾಗಿ ಹಾಕಿದ್ರು. ಇವು ಕೆಲವೊಂದು ಕೆಟ್ಟದ್ದು ಇರುತ್ತೆ, ಕೆಟ್ಟ ಮನಸ್ಥಿತಿನೂ ಇರುತ್ತೆ, ಹುಳಗಳು ಇರ್ತವೆ. ಏನು ಮಾಡಕ ತಲೆನೂ ಕೆಡ್ಸ್ಕೊಳಲ್ಲ. ನನ್ನ ಸ್ಕಿಟ್ ಆಗ್ಲಿ, ನನ್ನ ಇಂಟರ್ವ್ಯೂಗಳಲ್ಲಾಗ್ಲಿ 1000 ಕಮೆಂಟ್ ಬಂದಿರುತ್ತೆ. ಆ ಕಮೆಂಟ್ ಲೆಕ್ಕ ಹಾಕೋದು ನಿಮ್ಗೆ ಬ್ಯಾಡ್ ಕಮೆಂಟ್ ಲೆಕ್ಕ. ನಾವೇನ್ ಮಾಡ್ಬೇಕು, ಅದ್ರಲ್ಲಿ ಬ್ಯಾಡ್ ಕಮೆಂಟ್ ಲೆಕ್ಕ ಹಾಕ್ಬೇಕು. 100 ಇರ್ತವೆ ಬ್ಯಾಡ್ ಕಮೆಂಟ್. ನಾವು ಅಯ್ಯೋ ನಮ್ ಬ್ಯಾಡ್ ಕಮೆಂಟ್ ಯಾಕೆ ಸರ್ ಡಿಪ್ರೆಷನ್ಗೆ ಹೋಗ್ತೀರಾ? 900 ಪಾಸಿಟಿವ್ ಇದೆಯಲ್ಲ, ನಾವ್ ಯಾವತ್ತು ಪಾಸಿಟಿವ್ ಬಗ್ಗೆ ತಿಂಕೆ ಮಾಡ. 100 ಜನಕ್ಕೆ ಬದುಕಬೇಡಿ, ನೀವು 1000 ಜನಕ್ಕೆ ಬದುಕಿ. ಆ 1000 ಜನ ನಮ್ ಸಪೋರ್ಟ್ ಆಗಿದ್ದಾರೆ. ಸೊ ಅದ್ರಲ್ಲಿ ಒಬ್ಬ ಕಮೆಂಟ್ ಹಾಕಿದ, ಏನ್ ಗುರು ನೀನು ಬಡ್ತಾನ ಅಂತ ಒಂದು ವೆಲ್ ಸೆಟ್ಲ್, ಈಗ ಮನೆ ಇದೆ, ಕಾರ್ ಇದೆ, ಅದಿದೆ ಇದಿದೆ. ಅಪ್ಪ, ನಾನು ಬಡತನದಲ್ಲಿ ಹುಟ್ಟದೆ, ನಾನು ಬಡವಾಗ ಸಾಯ್ಬೇಕಂತ ಏನಿಲ್ಲ. ಇವಾಗ ಎಲ್ಲ ಮಾಡ್ತಾ ಇದ್ದೀನಿ, ನನ್ನ ಹೆಮ್ಮೆ ಇದು ನನ್ನ ಫ್ಯಾನ್ಸ್ಗೂ ಹೆಮ್ಮೆ, ನಮ್ಮ ತಾಯಿಗೂ ಹೆಮ್ಮೆ. ಸರ್ ನಾನು ಇನ್ನೆಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ. ನಂಗೆ ಒಂದೇ ಒಂದು ಲೈಫಲ್ಲಿ ಆಸೆ, ನನ್ನ ಅಮ್ಮ ಬಡತನ ನೋಡಿದಾಳೆ, ಈ ಭೂಮಿ ಮೇಲೆ ಶ್ರೀಮಂತಿಕೆ ಹೆಂಗಿರುತ್ತೆ ಅಂತ ಅವಳಿಗೆ ತೋರಿಸ್ಬೇಕು. ಇದೇ ನನ್ನ ಟಾರ್ಗೆಟ್. ಅದು ತೋರಿಸ್ತೀನಿ, ಅಲ್ಲಿ ತನಕನೂ ನಾನು ಸಾಯಲ್ಲ. ಅಕಸ್ಮಾತ್ ನಾನು ಎದುರುಗಡೆ ಯಮ ಬಂದಿದ್ರು, ನನ್ನ ಅಮ್ಮಂಗೆ ಶ್ರೀಮಂತಿಕೆ ತೋರಿಸ್ತೀಯಾ, ನಾನು ಈಗಲೇ ಹೊಡ್ತೀನಿ ಅಂತೀನಿ, ನಂಗೇನು ಪರವಾಗಿಲ್ಲ. ನಾನು ಅವಳಿಗೆ ಶ್ರೀಮಂತಿಕೆ ಅಂದರೆ ಅದೊಂದು ತೋರಿಸ್ಬೇಕು ಅವಳಿಗೆ. ಯಾಕಂದ್ರೆ ತೀರಾ ಬಡತನ ಅಂದ್ರೆ ಏನು ಅಂತ ಭಗವಂತ ತೋರಿಸ್ಬಿಟ್ಟವನೆ. ಅವಳಷ್ಟು ನೋಡೋದ್ರ ಮೇಲೆ ಇದನ್ನು ನೋಡ್ಲೇಬೇಕಲ್ವ ಸರ್. ಒಳ್ಳೇದು ನೋಡಿದ್ರ ಮೇಲೆ ಕೆಟ್ಟದ್ದು ನೋಡ್ಬೇಕು, ಕೆಟ್ಟದ್ದು ನೋಡಿದ್ರ ಮೇಲೆ ಒಳ್ಳೇದು ನೋಡಲೇಬೇಕು. ನನ್ನ ಟಾರ್ಗೆಟ್ ಎಷ್ಟು, ನಾನು ಎಷ್ಟು ಬೇಕಾರೆ ಸರ್ ನಿದ್ದೆ ಮಾಡಬಾರ್ದಾ, ಊಟ ಮಾಡಬಾರ್ದಾ, ಮೈ ಕೈ ಎಲ್ಲ ಪುಡಿ ಮಾಡ್ಕೊಂಡು ಕೆಲಸ ಮಾಡ್ಬೇಕಾ, ಎಲ್ಲದಕ್ಕೂ ರೆಡಿ. ಅವಳು ನೋಡ್ಬೇಕು. ಅವಳು ಓಡಾಡೋದಿದ್ದು ದಿನ, ಅವಳಿಗೆ ಇಷ್ಟು ದೊಡ್ಡ ಮನೆ ಯಾಕೆ ಕಟ್ಸಿದಾನೆ, ವರ್ಷಕ್ಕಾಯ್ತಿಲ್ಲ, ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ ಅನ್ನೋ ಥರ ಒಂದು ಮನೆ ಕಟ್ಟಬೇಕು. ಮದುವೆ ಆಗ್ಬಿಟ್ರಾಯ್ತು. ಬೈಕೊಂಡು ತಿರುಗಬೇಕು ಅವಳು, ಬೈಬೇಕು. ಈ ಮನೆ ಇಷ್ಟು ದೊಡ್ಡದು ಯಾಕೆ ಕಟ್ಸಿದಾನೆ ಅವನು, ಗೋಳೆ ಇದನ್ನ ಯಾವನು ಒರೆಸ್ತಾನೆ. ಯಾಕಂದ್ರೆ ಅವಳು ಮಲಗಿ ಹಿಂಗ್ ತಿರುಗಿದ್ರೆ ನಾನ್ ಸಿಕ್ತಿದ್ನೇನೋ, ಅಥವಾ ಈ ಕಾಲಿಗೆ ಪಾತ್ರೆ ತಾಗುತ್ತೇನೋ, ಇಲ್ಲಿ ತಲೆ ಹತ್ರ ಒಲೆ ತಾಗುತ್ತೇನೋ. ಅಷ್ಟು ಜಾಗದಲ್ಲಿ ಬದುಕಿದೀವಿ ಸರ್. ಅಂದ್ರೆ ಇಷ್ಟು ಸಣ್ಣ ಜಾಗದಲ್ಲಿ ಬದುಕೋದ್ರ ಮೇಲೆ ನಾವೀಗ ಅವಳಿಗೆ ಇಷ್ಟು ದೊಡ್ಡ ಜಾಗ ತೋರಿಸ್ಬೇಕಲ್ಲ ನಾನು. ಬಟ್ ಏನಾದ್ರೂ ಕೂಡ ನಮ್ಮ ತಾಯಿನೂ ಹಳ್ಳಿಲೇ ಇರೋದ್ರಿಂದ ಅವ್ರು ಏನೇ ಮಾಡಿದ್ರು ಕೂಡ ಅವ್ರು ಅಲ್ಲೇ ಅದರಲ್ಲೇ ಸಿಗೋ ನೆಮ್ಮದಿ ಅವ್ರಿಗೆ. ಹೌದಪ್ಪ, ಅವಳಿಗೆ ಒಪ್ಪಲ್ಲ. ಫ್ರಿಜ್ ತಗೋಕೊಟ್ಟಿವಿ, ಗ್ಯಾಸ್ ಇದೆ, ಟಿವಿ ಬೇಕಾಗಿದ್ದೆಲ್ಲ ಇದೆ. ಅವಳು ಹೋಗಿ ಬೆಂಕಿ ಹಾಕೋದು ಒಲಿಗೆ, ಒಂದಿಷ್ಟು ಸೀಮೆಣ್ಣೆ ಹಾಕಿ ಬೆಂಕಿ ಹಾಕಿ, ನೀವು ಹೋದಾಗೆಲ್ಲ ಮನೆಗೆಲ್ಲ ಪೇಂಟ್ ಎಲ್ಲ ಮಾಡಿಸಿ ನಾನೇ ಕ್ಲೀನಾಗಿ ಉಚ್ಚಿ ಪೇಂಟ್ ಎಲ್ಲ ಹೊಡ್ಸ್ಬರ್ತೀವಿ. ಇನ್ಮೇಲೆ ನೀಟಾಗಿರ್ಬೇಕಮ್ಮ ಅಂತೀನಿ. ಇನ್ ನೋಡ ಮತ್ತೊಂದ್ಸತಿ ಹೋದ ಫುಲ್ಲು ಆಗಿ ಹಿಡಿಸಿರ್ತಾರೆ. ಏನೇ ಇದು ಏನಮ್ಮ ಅಂದ್ರೆ, ಆ ಗ್ಯಾಸ್ ಅಲ್ಲಿ ಅಡಿಗೆ ಊಟ ಮಾಡಿದ್ರೆ ಟೇಸ್ಟ್ ಆರ ಬಂದು, ನಂಗೆ ಮೊದ್ಲೇ ಊಟ ಸೇರಲ್ಲ, ಆ ಗ್ಯಾಸ್ ಅಲ್ಲಿ ಅಡಿಗೆ ಮಾಡಿದ್ರೆ ಟೇಸ್ಟ್ ಬರ್ತದೆ. ಕಟ್ಗೆ ಅಡಿಗೆ ಹೊಗೆ ಅದ್ರಲ್ಲಿ ಮಾಡಬೇಕು, ಅದ್ರಲ್ಲಿ ಬೇಯಿಸ್ಬೇಕು. ಅವಳು ಮಿಕ್ಸಿ ಇದೆ, ಎಷ್ಟು ಹೊತ್ತಿನ ಕೆಲಸ, ಒಳಕಲ್ ಕಡಿ ಕಾಡ್ದು ಆ ಒಳಕಲ್ಲ ಕಾಡ್ದು, ಅದನ್ನ ತೆಗ್ದು ಅದನ್ನ ತೊಳೆದು ನೀರಾಕಿ ಅವಳು ಮಾಡೋ ಮೀನ್ ಸಾರು ತಿಂದ್ರೆ ಆಹಾ ಯಾವ್ದು ಸರ್. ಇಲ್ಲಿ ಬೆಂಗಳೂರಲ್ಲಿ ಬಂದು ಕೋಟಿ ಕೊಟ್ರು ಇಲ್ಲ, ನನಗೆ ಬಾಯಲ್ಲೇ ನೀರು ಸುರಿತದೆ. ಅದೊಂದು ಹುಳಿ ಹಾಕಿ ಆ ಕೊತ ಕುಡಿಯೋ. ನಮ್ಮ ಮನೇಲಿ ನಮ್ಮ ಅಜ್ಜಿ ನಮ್ಮಮ್ಮ ಮೀನ್ ಸಾರು ಮಾಡಿದ್ರೆ ಪೂರ ನಾನೇ ತಿನ್ಕೊಬಿಡು. ಲಾಸ್ಟಿಗೆ ಅವ್ರು ಪೆಟ್ಟಿಗೆಯಲ್ಲಿ ಬೀಗ ಹಾಕಿ ಇಡೋಕೆ ಶುರು ಮಾಡ್ಬಿಟ್ರು, ಊಟ ಟೈಮಿಗೆ ತೆಗಿಯೋರು. ನೋಡಿ, ಮಿಕ್ಸಿ ಇದೆ, ನಿಮ್ ಟೈಮ್ ಸೇವು, ಆರೋಗ್ಯ ಇಲ್ಲಿ ಟೈಮ್ ಸೇವ್ ಮಾಡಿ ಅಲ್ಲಿ ಬೇಗ ಹೊಂಟೋಗ್ಬಿಡ್ತೀವಿ. ಎಲ್ಲ ಮಿಷಿನ್ ಉಪಯೋಗಿಸಿ ಬೇಗ ಆಗ್ಬೇಕು, ಬೇಗ ಸತ್ತೋಗ್ಬೇಕು. ಎಲ್ಲ ಬೇಗ ರೈಟ್, ಸತ್ತೋಗೋದು ಬೇಗ. ಅವಾಗ ನಿಧಾನ
ಕಡಿಯೋದ್ ನಿಧಾನ, ಬೇಯೋದ್ ಕುಕ್ಕರ್ ಬಂದು ಬುಸ್ ಅವಾಗ ಒಂದ್ ಸೇರು ಅಕ್ಕಿ ಬೇಯ್ಬೇಕಂದ್ರೆ ಒಂದ್ ಗಂಟೆ ಹೌದು ಅದು ಕುದ್ದು ಅದನ್ನ ಬಸ್ದು ಅದು ಹಾರಾಕಿ ತಟ್ಟಿ ಬಿಡೋ ಅಷ್ಟೊತ್ತಿಗೆ ಈಗ ಬೂಸ್ 5 ನಿಮಿಷ ಅನ್ನ ಟೀ ಅಂತ ಒಂದು ಬೆಂಕಿ ಹಾಕೋದು ಬೇಡ ಅಂತೆ. ಸೌತೆಕಾಯಿ ಇದು ಕಾಳು ಮೀಳು ಎಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಆ ಓವನ್ ಒಳಗೆ ಟೀ 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 ಟೀಂಕ್ ಅಂದ್ರೆ 2 ನಿಮಿಷ ಸಾಂಬಾರು ರೆಡಿ. ಎಲ್ಲ ಕರೆಂಟಲ್ಲಿ ಬೇಯೋದು. ಎಸ್ ಮಾಡ್ರನ್ ಈಗ ಕರೆಂಟ್ ಹೊಡೆದವ್ರ ಬಾಡಿ ನೋಡಿದ್ದೀರಾ? ಅಂದ್ರೆ ನಿಮ್ಗೆ ಅದ್ರಲ್ಲಿ 1% ನೀರಿನ ಅಂಶ ಇರಲ್ಲ, ಎಲ್ಲ ತಗೊಂಡ್ಬಿಡುತ್ತೆ. ಹಂಗೆ ಈಗ ತರಕಾರಿಗೂ ಅದು ಕರೆಂಟೇ ಹೊಡೆಯೋದಲ್ಲ ಈಗ ನಮ್ಗೆ. ಹೌದು ಎಲ್ಲಿರುತ್ತೆ ಸರ್ ಅದ್ರಲ್ಲಿ ವಿಟಮಿನ್ಸು? ಅವಳ ಅಡುಗೆಲೆ ಆ ವಿಟಮಿನ್ ಜೊತೆಗೆ ಈ ಕಟ್ಟಿಗೆ ಹೊಗೆ ವಿಟಮಿನ್ ಸೇರಿರುತ್ತೆ, ಫುಲ್ ಫ್ಲೆಡ್ಜ್ ಆಗಿರುತ್ತೆ. ಹೌದು ಸರ್. ನಮ್ಮ ಊರಲ್ಲಿ ಒಬ್ರು ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವರು 102 ವರ್ಷ ಬೆಳೀತಾರೆ. ನಮ್ಮನೇಲಿ ಹೇಳ್ತಾ ಇದ್ರ ಅವ್ರು ಇದ್ದವರೆಲ್ಲ ಹುಟ್ಟದಲ್ಲಿಂದ ಒಂದು 10 ಲಾರಿ ಹೊಗೆ ಸೊಪ್ಪು ತಿಂದಿರ್ಬೋದು ಕಣ ಅಂತಾರೆ. ಅವ್ರು ಒಂದ್ಸತಿ ಎಲ್ಲಡಿಕೆ ಹಾಕಿದ್ರೆ ಇಷ್ಟುದ್ದ ಹೊಗೆ ಸೊಪ್ಪು ನಿಂಗೆ ಮುರಿದು ಹಾಕಿ ತಿನ್ನೋದು. 102 ವರ್ಷ ಬದುಕಿದ್ರು. ಟೊಬ್ಯಾಕೋ ಕೊಲ್ಲುತ್ತಲ್ವಾ, ಕ್ಯಾನ್ಸರ್ಗೆ ಕಾರಣ ಅದು ಇದು ಬಟ್ ಟೊಬ್ಯಾಕೋ ಒಳ್ಳೇದಂತ ಪೋರ್ಟ್ರೇ ಮಾಡ್ತಾ ಇಲ್ಲ. ಬಟ್ ಟೊಬ್ಯಾಕೋ ಅವರಿಗೆ ಎಫೆಕ್ಟ್ ಯಾಕೆ ಮಾಡಿಲ್ಲ ಅಂದ್ರೆ ಆ ವ್ಯಕ್ತಿ ಫುಡ್ ಸಿಸ್ಟಮ್ ನಾವಿಲ್ಲಿದ್ದವ್ರು ಟೊಬ್ಯಾಕೋ ಅವ್ರು 102 ವರ್ಷ ಬದುಕಿದ್ರು. ಕಾರ್ತಿಕ್ ಹೇಳಿದ್ರಂತೆ ತಿಂದು ಬಿಡೋಣ ನಾವೇನು ಮಾಡದೇ ಇರೋದಲ್ಲ, ನಾವು ಮಾಡ್ತೀವಿ, ಸೇರ್ತೀವಿ, ಎಲ್ಲ ಮಾಡ್ತೀವಿ. ಓಕೆ, ಆದರೆ ಆ ಫುಡ್ ಇದೆಯಲ್ಲ, ನೀವು ಹೊಟ್ಟೆ ಒಳಗೆ ಎಷ್ಟೇ ವಿಷ ಹಾಕಿ ಒಂದು ತೊಟ್ಟು ಅಮೃತ ಬಿಡ್ಬೇಕಲ್ವ ನಾವು. ಬರೀ ವಿಷನೇ ಆಗ್ತದೆ. ಈ ಫುಡ್ಡು ವಿಷ, ಅದು ವಿಷ, ವಿಷ 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 ವಿಷ, ಸರ್ವ ನಾಶ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಆಗ್ಲೇ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ. ಎಷ್ಟೋ ಜನಗಳಿಗೆ ಈ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಈ ರೈತಾಪಿ ವರ್ಗ ಈ ಹಳ್ಳಿಲಿ ಹೆಂಗಿರ್ತಾರೆ, ಹೆಂಗ್ ಬದುಕ್ತಾರೆ, ಈಗ ಏನ್ 2 ಎಕರೆ 3 ಎಕರೆ ಜಾಗ ಇದ್ದ ತಕ್ಷಣ ಒಂದ್ ದೊಡ್ಡ ಶ್ರೀಮಂತ, ಈ ತರದೆಲ್ಲ ಒಂದು ಮೂಢನಂಬಿಕೆ ಇರುತ್ತೆ. ಒಂದ್ 2-3 ಎಕರೆ ಜಾಗ ಇಟ್ಕೊಂಡ್ರು ಅದ್ರಲ್ಲಿ ದುಡಿಯೋದು, ಅದ್ರಲ್ಲಿ ಗೇಮೇ ಮಾಡೋದು, ತೆಗಿಯೋದು ಎಷ್ಟೋ ಜನ ಗೊತ್ತೇ ಇಲ್ಲ. ನನ್ನ ಹತ್ರ ಈಗ ಒಂದ್ 2 ಎಕರೆ ಇದೆ ಅಂತ ಇಟ್ಕೊಳ್ಳಿ, ಸಕ್ಕದ್ದು ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ನಾನು ನೆಕ್ಸ್ಟ್ ಅದೇ ನಾವು ಊರಲ್ಲಿ ಒಂದು 2 ಎಕರೆ ಜಮೀನು ತೊಗೋಬೇಕು, ಅದಕ್ಕೆ ಇದು ಹಾಕಬೇಕು, ಈ ಅಡಿಕೆ ಹಾಕಬೇಕು. 2 ಎಕರೆ ಅಡಿಕೆ 400 800 ಗಿಡ 800 ಗಿಡ ಅಂದರೆ 1 ಎಕರೆ ಅಡಿಕೆ ತೋಟದಲ್ಲಿ ನೀವು ಒಂದು ಸಕ್ಕದಾಗಿ ಫಸಲು ತೆಗಿತೀರ, ಒಂದು 10 ಕ್ವಿಂಟಲ್ ತೆಗಿತೀರಾ? 10 ಕ್ವಿಂಟಲ್ ಅಡಿಕೆ ತೆಗೀರಿ, 12 ಕ್ವಿಂಟಲ್ ತೆಗಿಬೋದು. 12 ಇದರಲ್ಲಿ 24 ಕ್ವಿಂಟಲ್ ಅಡಿಕೆ ರೇಟ್ 50,000 ರೂಪಾಯಿ ಅಂತ ಇಟ್ಕೊಳ್ಳಿ. 24 ಕ್ವಿಂಟಲ್ಗೆ ಎಷ್ಟಾಯ್ತು? 12 ಲಕ್ಷ ಆಯ್ತು. 12 ಲಕ್ಷ ಆಯ್ತು. ಓಕೆನಾ? ಇನ್ನು ಬಾಳೆ ಹಾಕ್ತೀರಾ, ಕಾಳ್ಮೆಣ್ಸು ಹಾಕ್ತೀರಾ, ಇದೆಲ್ಲ ಸೇರಿದ್ರು ನಿಮ್ಗೆ 2 ಲಕ್ಷ ಬಂತು ಅಂತ. ವೀಳ್ಯದೆಲೆ ಅದು ಇದು ಎಲ್ಲ ಬಟರ್ ಫ್ರೂಟು ಅವು ಇವೆಲ್ಲ ಹಾಕೊಂಡ್ರೆ 2 ಲಕ್ಷ ಬರುತ್ತೆ. 14 ಲಕ್ಷ ಆಯ್ತು ವರ್ಷಕ್ಕೆ. ಓಕೆನಾ? ನೀವು ಇದಕ್ಕೆ ಔಷಧಿ ಹೊಡಿಸ್ಬೇಕು. ಕೆಲ್ಸದವ್ರು ನಮ್ಮಂತ ಹುಡುಗರೆಲ್ಲ ಊರಲ್ಲಿರೋ ಊರು ಮನೆ ಹುಡುಗರು ಪೂರ್ತಿ ಬೆಂಗಳೂರು ಬಂದಿದ್ದೀವಿ. ಒಬ್ಬೊಬ್ಬರಿಗೀಗ ನೀವು 1000 ರೂಪಾಯಿ ಕೊಡಬೇಕು. ಒಂದು ಅಡಿಕೆ ಮರದ ಬುಡ ಬಿಡಿಸ್ಬೇಕಂದ್ರೆ ನಿಮ್ಗೆ ದಿನಕ್ಕೆ ಒಬ್ಬ ಬಂದ್ರೆ ಒಂದು 100 ಗಿಡ ಬಿಡಿಸ್ತಾನೆ ಅಡಿಕೆ ಮರ, 1000 ರೂಪಾಯಿ ಕೊಟ್ಟು. ಅದಕ್ಕೆ ಔಷಧಿ ಹೊಡಿಸ್ಬೇಕು, ಕೊನೆದು ಎಲ್ಲ ಮಾಡಬೇಕು, ಎಲ್ಲ ಖರ್ಚು ಹೋಗಿ ಅವ್ನು ಸಾಲ ತೀರಿಸಿ ಅವನು ಆ ವರ್ಷದ ಅವನು ಮನೆ ನಡೆಸಬೇಕು. ಇದೆಲ್ಲ ಮಾಡಿದ್ರೆ 12 ಲಕ್ಷದಲ್ಲಿ ತೋಟಕ್ಕೆ ಏನೂ ಇಲ್ಲ ಅಂದ್ರೆ ನೀವು ಒಂದು 3-4 ಲಕ್ಷ ಖರ್ಚು ಮಾಡಬೇಕು. ಆಯ್ತಾ? ಸೊ ನಿಮ್ಗೆ ಎಷ್ಟು ಉಳಿಯುತ್ತದೆ? ಈಗ 12 ಲಕ್ಷ 4 ಲಕ್ಷ ಹೋಯ್ತು, 4 ಲಕ್ಷ ಹೋಯ್ತು, 8 ಲಕ್ಷ ಉಳಿತದೆ. ಊಟ ತಿಂಡಿ ಅದು ಇದು ಇದಕ್ಕೆಲ್ಲ ಒಂದು 4 ಲಕ್ಷ ಅಂತ ಇಟ್ಕೊಳ್ಳಿ. ಇನ್ನೆಷ್ಟು ಉಳಿತು? 4 ಲಕ್ಷ. ಇನ್ನೊಂದು 4 ಲಕ್ಷ ಉಳಿತು. ಅವನಿಗೆ ಹುಷಾರಿಲ್ಲ, ಇವನಿಗೆ ಹುಷಾರಿಲ್ಲ, ನಮ್ಮ ಬಾಮೈದನ್ ಮದುವೆ, ನಮ್ಮ ಅತ್ತೆದು ಇದ್ದು, ಅವ್ರಿಗೆ ಇದ್ದು, ಅಲ್ಲೋಗಿ ಎಲ್ಲ ಹೋಯ್ತು, ಮತ್ತು 2 ಲಕ್ಷ ಹೋಯ್ತು. ಎಲ್ಲಿ ಸರ್ ಸೇವ್ ಮಾಡೋದು? ಅವರು 2 ಎಕರೆ ಇದು ಬಿಡ್ರೆ ಹೋಯ್ತು, ಅತ್ಲಾಗ ಮಳೆ ಬಂದು ಕೊಳೆ ಬಂದು ರೋಗ ಬಂದು ಹೋಯ್ತು ಅಂದ್ರೆ ಅದು ಇಲ್ಲ. ಅವ್ನು ಮುಂದಿನ ವರ್ಷಕ್ಕೆ ಸೇವ್ ಮಾಡಿ ಇಡ್ಬೇಕಲ್ಲ. ಅವ್ನು ಇಲ್ಲಿ ಬಂದಿದೆ, ಖರ್ಚಾಗಿದೆ, ಮತ್ತೆ ಔಷಧಿ ತರಕ್ಕೆ ದುಡ್ಬೇಕು. ರೈತರ ಬದುಕು ನಾವು ನೋಡ್ದಂಗಿಲ್ಲ. ನಾವ್ ಹೇಳ್ಬೋದು ಅದರಲ್ಲೂ ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಮಳೆ ತುಂಬಾ ಕಷ್ಟ. ಮಳೆನೂ ಜಾಸ್ತಿ, ಬಿಸಿಲು ಜಾಸ್ತಿ, ಚಳಿನೂ ಜಾಸ್ತಿ, ಎಲ್ಲ ಜಾಸ್ತಿ, ಎಕ್ಸ್ಟ್ರೀಮ್. ಅದಕ್ಕೆ ನಾವುಗಳು ಕೂಡ ಎಕ್ಸ್ಟ್ರೀಮ್. ಹೌದು, ಎಕ್ಸ್ಟ್ರೀಮ್ ಅಲ್ಲಿ ತರದಾನೆ. ಹೌದು. ಅಡಿಕೆ ಹೌದು, ಅಡಿಕೆ ಮರ ಹತ್ತೋರಿಲ್ಲ ಸರಿ. ಎಲ್ಲೆಲ್ಲೋ ಪಾಪ ಹಿಂಗ್ ನಮ್ ಕಡೆ ಒಂದು ಗಾದೆ ಇದೆ,
ನಮ್ ಕಡೆ ಕೋಟಿ ಇದ್ದವನ್ ರಾಜ ಅಲ್ಲ, ದೋಟಿ ಇದ್ದವನ್ ರಾಜ ಅಂತ. ಓಕೆ. ದೋಟಿ ಅಂದ್ರೆ ದೋಟಿ, ಕೊನೆ ಗೊತ್ತು, ತೆಗೆ ಗೊತ್ತು, ದೋಟಿ. ಕೊನೆ ತೆಗೆ ದೋಟಿ. ಹಾ. ಎಂತ ಕೋಟಿ ಇದ್ದವನು ಬೆಳಿಗ್ಗೆ ಮುಂಚೆ ಹೋಗಿ ಅವ್ನ ಮನೆ ಹತ್ರ ಹಿಂಗ್ ಕೂತ್ಕೋಬೇಕು. ನಮ್ದು ಒಂದೆರಡು ಕೊನೆ ತಕ್ ಕೊಡ್ಬೇಕಲ್ಲ ಮರೆ. ಅವ ಏಯ್ ಹೋಗ್ರೆ ನಮ್ದು ಅವ್ರದ್ದು ಐತೆ ಅಂದ್ರೆ ಇವು ಆಯ್ತಾಯ್ತು ಗಲಾಟೆ ಮಾಡಂಗೂ ಇಲ್ಲ. ಹಿಂಗ್ ಕಾಣಿಸ್ತಾ ಇರುತ್ತೆ, ಫಸಲು ಚೆನ್ನಾಗಿ ಬಿಟ್ಟಿದೆ, ಕೈಗೆ ಬರ್ತಾ ಇಲ್ವಲ್ಲ, ಕೀಳಕ್ಕಾಗಲ್ವಲ್ಲ. 80 ಅಡಿ 100 ಅಡಿ ಮರ ಹತ್ಬೇಕು ಅವನು, ಹತ್ತಾನೆ ಅವನು ಕೋಟಿ ಇದೆ ಅಂತ. ಏನ್ ಮಾಡಿದ್ರಾಗ ಮೀಸಿನ ಇದ್ರು ಆಗಲ್ಲ. ಕಷ್ಟ. ರೈತ ಸರ್ ಏನಿದ್ರೆ ಏನು ಸರ್, ಮಳೆಯಲ್ಲಿ ಅವ್ನು ನೆನೆನೇಬೇಕು, ಬಿಸಿಲಲ್ಲಿ ಅವ್ನು ಹೊಲದಲ್ಲಿ ಇರಲೇಬೇಕು, 6 ಗಂಟೆ ಮೈ ಕೈ ಪರ್ಸ್ಕೊಳ್ಳೇಬೇಕು, ಗಾಯ ಮಾಡ್ಕೊಳ್ಳೇಬೇಕು. ರೈತ ಅಂದ್ರೆ ಕೂಡ ಸುಲಭ ಅಲ್ಲ. ರೈತ ಆಗಕ್ಕೂ ಒಂದು ಯೋಗ್ಯತೆ ಬೇಕು. ನನಗಂತೂ ಸಖತ್ ಆಸೆ. ಓಕೆ. ಕಾರ್ತಿಕ್ಗೆ ಸಿನಿಮಾ ಮೇಲೆ ಯಾಕೆ ಆಸೆ ಬಂತು? ಎಲ್ಲಿಂದ ಆಸೆ ಸ್ಟಾರ್ಟ್ ಆಯ್ತು ಕಾರ್ತಿಕ್ ಸಿನಿಮಾ ಮೇಲೆ? ಅಯ್ಯೋ, ಸಿನಿಮಾ ಮೇಲೆ ಯಾವ ರೇಂಜಿಗೆ ಆಸೆ ಅಂದ್ರೆ ಮತ್ತೆ ಊರಿಗೆ ಹೊಂಟೋಯ್ತೀವಿ ಈಗ. ಸಿನಿಮಾ ಅಂದ್ರೆ ಸಿನಿಮಾ ಹುಚ್ಚು, ಸಿಕ್ಕಾಪಟ್ಟೆ ಹುಚ್ಚು. ಸಿನಿಮಾ ನೋಡೋದೇ ಹುಚ್ಚು. ಸಿನಿಮಾ ಅಂದ್ರೆ ನಂಗೆ ಫೈಟಿಂಗ್. ಓಕೆ. ಫೈಟಿಂಗ್ ಇರಬೇಕು ಅಷ್ಟೇ. ಅದು ಎಂತ ಸಿನಿಮಾ ಆದ್ರೂ ನೋಡ್ತೀನಿ. ಬರೇ ದರ್ಶನ್ ಸರ್, ಸುದೀಪ್ ಸರ್, ದುನಿಯಾ ವಿಜಯ್ ಸರ್, ಸಾಯಿ ಕುಮಾರ್ ಸರ್, ಫೈಟಿಂಗ್ ಮಾಡೋರಲ್ಲ ನನ್ನ ಸೂಪರ್ ಹೀರೋಗಳು. ಓಕೆ. ಅವ್ರ ಸಿನಿಮಾ ನೋಡಬೇಕು. ಮಾನಶ್ರೀ ಮೇಡಮ್ ಇವ್ರ ಸಿನಿಮಾ ನೋಡಬೇಕು. ನಮಗೆ ಸಿನಿಮಾ ಅಂದರೆ ನಾವು ಏನು ನಮ್ಮಲ್ಲಿ ಅವಾಗ ಊರಿಗೆ ಒಂದೇ ಟಿ ವಿ, ಅವ್ರ ಮನೇಲಿ ಹೋಗಬೇಕು, ಕೂತ್ಕೊಂಡು ಟಿ ವಿ ನೋಡಬೇಕು. ಅವ್ರ ಮನೇಲಿ ಟಿ ವಿ ಹಾಕೋರು, ಬರೀ ಟಿ ವಿ ನೋಡೋಕ್ಕಂತಾನೆ ನಾನು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಅವ್ರ ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಿದ್ದೆ. ಓಕೆ. ಅಡಿಕೆ ಸುಲ್ದು ಕೊಡ್ತಿದ್ದೆ, ಅವ್ರ ಮನೇಲಿ ಮಣ್ಣು ಹೊರ್ತಿದ್ದೆ, ಕಸ ಗುಡಿಸ್ಬೇಕಾಗಿ ಗುಡಿಸ್ತಿದ್ವಿ. ನಮ್ಮ ಕಲೆ ಅಂಗಳ ಕೆತ್ತೋದು ಅಂತಾರೆ, ಅಂಗಳದ ಮುಂದಿರೋ ಜಡ್ಡೆಲ್ಲ ಕೆತ್ತಬೇಕು, ಮರ ಕಡಿಯೋದು, ಎಲ್ಲ ಕೆಲ್ಸನೂ ಮಾಡ್ತಿದ್ದೆ. ಒಂದೇ ಒಂದು ಕಾರಣ, ಟಿವಿ ನೋಡ್ಬೇಕು ಇವ್ರ ಮನೇಲಿ. ಕೈಯಲ್ಲೆಲ್ಲ ಗುಳ್ಳೆ ಬರೋವು, ಎಳೆ ಕೈ, ನಮ್ದೇನು ದೊಡ್ಡ ವಯಸ್ಸು ಆವಾಗ, ಚಿಕ್ಕ ವಯಸ್ಸು. ಆ ಬುಟ್ಟಿ ಹೊತ್ಕೊಂಡು ಹೋದ್ರೆ ಬುಟ್ಟಿ ಅಡಿಗಡೆ ಒಂದು ಪಾಯಿಂಟ್ ಇರೋದು, ಚುಚ್ಚಿ ರಕ್ತ ಬರೋದು. ಆದ್ರೂ ಟಿವಿ ನೋಡ್ಬೇಕು, ಟಿವಿ ನೋಡೋ ಕೆಲಸ ಮಾಡ್ಬೇಕು. ಸುಮ್ಮನೆ ಈಗ ನಮ್ಮನೆ ಟಿವಿ ನಿಮ್ ಸುಮ್ಮನೆ ಹಾಕ್ಬಿಡ್ತಾರ, ನೀನು ಓದಾಗಲ್ಲ, ನೀನ್ ನಮ್ಗೆ ಬರ್ತೀಯ ಅಂದ್ರೆ ಹಾಕ್ತಾರೆ. ಇವನಿಗೆ ಕಷ್ಟಕ್ಕೆ ಆಯ್ತಾನೆ, ಇವನಿಗೆ ಒಂದು ಟಿವಿ. ಅದು ಲೋಕ ರೂಢಿ. ಅದು ನಮ್ಗೆ ಯಾರು ಹಾಕ್ತಾರೋ ನಾವು ಅವ್ರಿಗೆ ಹಾಕ್ತಿವಿ. ಏನು ಮಾಡೋಕ್ಕಲ್ಲ, ನಾವು ಹೋಗ್ತಿದ್ವಿ. ಏನಾಗ್ಬಿಡೋದು ಅಂದ್ರೆ, ನಾನು ದಿನೀಡಿ ಕೆಲಸ ಮಾಡಿದ್ರೆ ಸರ್ 5 ರೂಪಾಯಿ, ದಿನ ಎಲ್ಲ ಕೆಲಸ ಮಾಡೋದು ನಂಗೆ 5 ರೂಪಾಯಿ ಕೊಡೋರು. ಅವಾಗ ಒಂದು CD ಕ್ಯಾಸೆಟಿಗೆ 10 ರೂಪಾಯಿ ಬಾಡಿಗೆ ಇರೋದು. ಒಂದಿನಕ್ಕೆ ಈ ಒಂದಿನ 10 ರೂಪಾಯಿ ಬಾಡಿಗೆ. ನಮ್ಮನೆಯಿಂದ ತೀರ್ಥಹಳ್ಳಿ ಅಥವಾ ಇನ್ನೊಂದು ಹಾರೆಗಳಿಗೆ ಅಂತ ಇತ್ತು. ಆ ಹಾರೆಗಳಿಗೆ ನಾವು 4 ಕಿಲೋಮೀಟರ್ ಆಗುತ್ತೇನಾ, ಅಲ್ಲಿ ಎಲ್ಲಾ ತರದ ಸಿಡಿನೂ ಸಿಗ್ತಾ ಇಲ್ಲ. ಅಂದ್ರೆ ಎಲ್ಲಾ ತರದಂದ್ರೆ ಆ ತರ ಅಲ್ಲ, ಅದನ್ನೆಲ್ಲ ತಗೊಂಡಾಗ ಅವ್ರ ಬೇರೆ ಮನೇಲಿ ಹಾಕಾಯ್ತದ ಆ ತರ. ಅಂದ್ರೆ ಎಲ್ಲಾ ಸಿನಿಮಾ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ನಾವು ತೀರ್ಥಹಳ್ಳಿಗೆ ಸೈಕಲ್ ಹೊಡ್ಕೊಂಡು ಹೋಗು, ಸೈಕಲ್ ಹೊಡಿ 2 ದಿನ ಇಲ್ಲಿ ಕೆಲಸ ಮಾಡೋರು 10 ರೂಪಾಯಿ ಒಂದು ನೋಟ್ ಕೊಡೋರು, 10 ರೂಪಾಯಿ ಕೊಡೋರು. ನಾವು 10 ರೂಪಾಯಿ ಬೇರೆ ಏನಕ್ಕೆ ಹಾಕೋಬೇಕಲ್ಲ, ಪಿಕ್ಚರಿಗೆ ಹಾಕೋದು. ನಾನು ಯಾರೇನಾರು ಅನ್ಕೊಂಡು ನಾನು ಬಜ್ಜಿ, ನಾನು ತಾಲೇನೆ ಕೆಡ್ಸ್ಕೊಂತಿಲ್ಲ. ಪಿಕ್ಚರ್ ಸೈಕಲ್ ತೊಳ್ಕೊಂಡು ಹೋಗು, ಅಲ್ಲಿ CD ತಗೋ. ಎಷ್ಟು ದೂರ? 14 ಕಿಲೋಮೀಟರ್ ಒಂದ್ ಸೈಡ್. ಶಾಬಾಷ್. ಸೈಕಲ್ ಹೊಡ್ಕೊ ಹೋಗು, CD ತಗೋ. CD-ನ ಸೈಕಲ್ ಮುಂದೆ ಹಿಂಗೆ ಇಡ್ತಿದ್ದೆ. ಏನಕ್ಕಂದ್ರೆ ಈಗ ದರ್ಶನ್ ಸರ್ ಕಲಾಸಿಪಾಳ್ಯ ಅಂತ ಒಂದು ಪೋಸ್ಟರ್, ಆ ಪೋಸ್ಟರ್ ಹಾಕಿರೋನ CD ಮೇಲೆ. ನಂಗೆ ಅದು ನೋಡ್ಬೇಕು. ಸೈಕಲ್ ಅದನ್ನ ಮುಂದೆ ಇಟ್ಟು ಸೈಕಲ್ ತುಳಿಯಕ್ ಜೋಶು. ಓಕೆ. CD ನಿಂಗೆ ಸಿಕ್ಕಾಕೊಂಡು ಅದನ್ನ ನೋಡ್ಕೊಂಡು ಸೈಕಲ್ ತುಳಿ ಬಾ ಬಂದಿಲ್ಲ ಹಾಕಿದ್ರೆ ಸರ್, ಸಿಡ್ಲು, ಮಳೆ, ಮೋಡ. ನಮ್ಮಲ್ಲಿ ಒಂದು ನಂಬಿಕೆ, ಆಂಟೆನಾಗ್ ಸಿಡ್ಲು ಹೊಡೆದು ಟಿವಿ ಹಾಕ್ಬಿಟ್ಟು ಆಂಟೆನೆ ಸಿಡ್ಲು ಹೊಡೆದು ಆ ಸಿಡ್ಲು ಟಿವಿ ಬಂದು ಬಡಮ್ ವೈರೊಳಗಿಂದ ಬಂದು ಟಿವಿಯಿಂದ ಆಚೆ ಢಡಲ್ ಅನ್ನತ್ತೆ ಅನ್ನೋದು ಒಂದು ನಂಬಿಕೆ. ಟಿವಿ CD ತಗೋ ಹೋದಾಗೆಲ್ಲ ಮೋಡ ನಮ್ಮೂರಲ್ಲಿ. ನಮ್ಮ ಮನೆ ಬರೋನೇ ಚೆನ್ನಾಗಿರಲ್ಲ. ಅವ್ರು ಹಿಂಗ್ ಬಂದು, ತಮ್ಮ ಬೇಡ ಕಣ, ಇವತ್ತು ಮಳೆ ಬರಂಗದೆ, ಟಿವಿ ಹಾಕಿದ್ರೆ ಬೈತಾರ ಕಣ. ಸಾರ್ 2 ದಿನ ಕೆಲಸ ಮಾಡಿರೋ ದುಡ್ಡು ಇದು 10 ರೂಪಾಯಿ. ಇದು ಬರೀ CD ಅಲ್ಲ, ಇದು ಬರೀ ಇವರು ಸಿನಿಮಾ ಮಾಡಿದಾರಲ್ಲ, ಎಷ್ಟು ಕಷ್ಟದಲ್ಲಿ ಸಿನಿಮಾ ಮಾಡಿದಾರ ನನಗೆ ಗೊತ್ತಿಲ್ಲ. ಈ ಸಿನಿಮಾ ನೋಡಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಅದು 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 ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಇವಾಗ 28 ಕಿಲೋಮೀಟರ್ ಸೈಕಲ್, 28 ಕಿಲೋಮೀಟರ್ ಸಾಯ್ಲಿ ಸರ್. ಅದು ಹುಡುಗರು ಏಜ್ ಅಲ್ಲಿ ಹೊಡಿತೀವಿ.
ಅದೇ ಏಜಲ್ಲಿ ನಮ್ಗೇನು ಅವಾಗ ಒಂದು 11 ವರ್ಷ 11 ವರ್ಷ ಅಲ್ಲ, ಒಂದು 15 ವರ್ಷ ಅಂತ ಇಟ್ಕೊಳ್ಳಿ. 15 ವರ್ಷಕ್ಕೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು ದೊಡ್ಡ ಗಂಡಸು ಮಾಡೋ ಕೆಲಸ ನಾವು ಮಾಡ್ತಿದ್ವಲ್ಲ, ಅದ್ರ ಮೈಕೈ ನೋವು. ಒಂದು ಸಿನಿಮಾ 3 ಗಂಟೆ, ದರ್ಶನ್ ಸಾರು, ಸುದೀಪ್ ಸಾರು, ಇವ್ರು ನೋಡ್ಬಿಟ್ರೆ ಆ ಮೈಕೈ ನೋವೆಲ್ಲ ಹೋಗ್ಬಿಡೋದು. ನಮ್ಗೆ ಅವಾಗೇನು ಎಣ್ಣೆ ಹೊಡಿತಿರ್ಲಿಲ್ಲ, ಬೀಡಿ ಹೊಡಿತಿರ್ಲಿಲ್ಲ. ನಮ್ಮ ಮೈಕೈ ನೋವೆಲ್ಲ ಇವ್ರನ್ನ ನೋಡ್ಬಿಟ್ರೆ ನಮ್ಮ ಬಾಸ್ ಹೊಡಿತಾ ಇದ್ರೆ ನಮ್ಗೆ ಖುಷಿ, ಹೊಡಿತಾ ಇದ್ರೆ ಖುಷಿ. ನಾನಂತೂ ದರ್ಶನ್ ಸಾರ್, ಸುದೀಪ್ ಸಾರ್ ಸಿನಿಮಾ 20 ಸತಿ ನೋಡಿದ್ದು ಉಂಟು, ಅದೇ ದುಡ್ಡು ಕೊಟ್ಬಿಟ್ಟು. ಅಷ್ಟು ಕಷ್ಟಪಟ್ರೆ ಸಿನಿಮಾ ಸಾರ್. ಆ ಕ್ಯಾಸೆಟನ್ನ ಅವ್ರು ಟಿವಿ ಹಾಕಲ್ವಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ ಕ್ಯಾಸೆಟ್ ನೋಡು ಸರ್. ಸ್ಕೂಲ್ಗೆ ಹೋದ್ರೆ ಬುಕ್ ಒಳಗೆ ಹಾಕೊಂಡು ಹೋಗು, ಬೆಲ್ ಹೊಡಿತು ಅಂದ್ರ ಕೂಡ ಕ್ಯಾಸೆಟ್ ನೋಡು. ಏನ್ ನೋಡು, ಬರೀ ಪೋಸ್ಟ್ರು. ಈ 50 ಸತಿ ನೋಡ್ರು ಅಷ್ಟೇ ಅದು. ಅದನ್ನ ನೋಡೋದೇ ಖುಷಿ ಸರ್ ನನಗೆ. ಆಮೇಲೆ ತಗೊಂಡೋಗಿ ವಾಪಸ್ ಕೊಡ್ತೀವಿ. ಅಣ್ಣ CD ನೋಡಿಲ್ಲ, ಇವತ್ತು ತಗೊಂಡೋಗ್ಲಾ? ಈ ಬೇರೆಯವ್ರು ಕೇಳಿದಾರ ಕಣ, ಕೊಡು, ಬಾಡಿಗೆ ಕೊಡು. ಕಣ್ಣಲ್ಲಿ ನೀರು ಹಾಕೊಂಡು ವಾಪಸ್ ಬರ್ತಿದ್ವಿ ಸರ್. ನಾನು ಅವತ್ತು 10 ರೂಪಾಯಿಗೆ ಏನೋ ತಿಂದಿದ್ರು, ಒಂದು ಎಗ್ ರೈಸು, ಒಂದು ಕಬಾಬು 2 ಬರೋ 10 ರೂಪಾಯಿಗೆ ತಿಂದು ಹೊಟ್ಟೆನಾರು ತುಂಬೋದು. ಪಿಕ್ಚರು ನೋಡ್ಲ, ಈ ಕಡೆ ದುಡ್ಡಿಗೆ ತಿಂದು ಇಲ್ಲ, ಹಂಗೆ ಕೊಟ್ರು. ಅಲ್ಲಿಂದ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿದವ್ರು ನಾವು. ಸಿನಿಮಾ ಆಕ್ಟ್ ಆಗ್ಬೇಕು ಅನ್ಸಿದ್ದೆ ಅವಾಗ. ಹೇಳ್ತೀನಿ ಇದ್ರದ್ದು ಸಿನಿಮಾ ಅಲ್ಲಿಂದ ಸ್ಟಾರ್ಟ್ ಆದ್ರೆ ನಮಗೆ TV ಹಾಕೋಕ್ ಮುಜುಗರ ಪಟ್ಟು, TV ಹಾಕೋಕ್ ಗೋಳಾಡಿಸ್ತವ್ರು. ಕೆಲವ್ರು ಹಾಕಿದ್ದಾರೆ, ಕೆಲವ್ರು ಹಾಕಿಲ್ಲ. ಹಾಕದೇ ಇರೋರ ಹೆಸರು ಬೇಡ, ಹಾಕ್ದವ್ರ ಹೆಸರು ಬೇಡ, ಇರ್ಲಿ. ಹಾಕ್ದವ್ರು ಚೆನ್ನಾಗಿದ್ದಾರೆ. ಇವತ್ತು ಅವ್ರು 2 ಮನೆ ಟಿವಿಲೂ ನೀವು ಬರ್ತೀರಾ? ಎಲ್ಲರೂ ಟಿವಿಲೂ ನಾವೇ ಬರ್ತೀವಿ. ರೇ ನಮ್ ಕಾರ್ತಿಕ್ ಬರ್ತಾನೆ ಬರುತ್ತೆ, ಹಾಕು ಅಂತ. ಅವತ್ತು ಅವರ ಮೂಢನಂಬಿಕೆ ಅಷ್ಟೇ. ಮೋಡ ಮಳೆ ಬಂದ್ರೆ TV ಹೋಗುತ್ತೆ. ಆಮೇಲೆ ನಮಗ್ ಗೊತ್ತಿರಲ್ಲ, ನಾವು ಎಷ್ಟೊತ್ತಿಗೂ ಅವ್ರ ಮನೇಲೆ ಕೂತ್ಕೊಂಡು ಹಿಂಗೆ TV ನೋಡ್ತಾ ಇರ್ತಿದ್ವಿ. ಅವ್ರ ಪರ್ಸನಲ್ ಲೈಫಿಗೆ ಇದೇ ಇಲ್ವಲ್ಲ ಸರ್. ಗಂಡ ಹೆಂಡತಿ ಏನೋ ಕುಚ್ಚು ಎಲ್ಲ ಇರ್ತವೆ, ಅದು ಮಾತಾಡೋದು. ನಾವು ಆಮೇಲೆ ಅವ್ರ ಮನೇಲಿ ನಾವೊಂದು ಸಿನಿಮಾ ಮಾಡಿದ್ದು ದೂರದರ್ಶನ್ ಅಂತ, ಅದ್ರಲ್ಲೆಲ್ಲ ಇದೆ ಇದು. ಅವ್ರ ಮನೇಲಿ ಒಳ್ಳೆ ಅಡಿಗೆ ಮಾಡ್ತಾ ಇರ್ತಾರೆ, ನಮ್ದೆಲ್ಲ ಹಿಂಗೆ ಹೋಗ್ತಾ ಇರ್ತ ಕಣ್ಣು. ಅವ್ರು ಊಟ ಮಾಡಂಗಿಲ್ಲ, ನಾವು ಎದ್ದೇಳಲ್ಲ, ಅವ್ರು ಊಟ ಮಾಡಲ್ಲ. ಅವ್ರ ಪಾಪ ಅವ್ರಿಗೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಅವ್ರು TV. ಅದು ತಪ್ಪಲ್ಲ, ಅವಾಗೆಲ್ಲ ಉರಿದೋಗ್ಬಿಡಿತ್ತು. ಮಾಡ್ತೀವಿ ನಾವು, TV ತತ್ತೀವಿ, ತೋರಿಸ್ತೀವಿ. ಆಮೇಲೆ ಇನ್ನೊಂದು ಗೊತ್ತಾ ಮಜಾ, ನಮ್ಮ ಮನೆ ಇಲ್ಲಿ ಸರ್, ಇಲ್ಲಿಂದ ಇನ್ನೊಬ್ರು ಮನೆಗೆ ಹೋಗ್ಬೇಕಾದ್ರೆ ಫುಲ್ಲು ಕಾಡು. ನಮ್ಮಲ್ಲೇ ಕರೆಂಟ್ ಇಲ್ಲ, ದೀಪ. ರಾತ್ರಿ ಹಿಂಗೆ ಕುತ್ಕೊಂಡು ಸರ್, ಕತ್ಲಾಗುತ್ತಲ್ಲ 6 ಗಂಟೆಗೆ, ಹಿಂಗೆ ಕುತ್ಕೊಂಡಿರ್ತಿದ್ವಿ. ಕೂರೋದು. ಏನಂದ್ರೆ ನಮ್ಮಲ್ಲಿ ಕರೆಂಟ್ ಪ್ರಾಬ್ಲಮ್, ಯಾವಾಗಲೂ ಕರೆಂಟ್ ತೆಗೆಯೋದು. ಒಂದು ಬಲ್ಪ್ ಆ ಕಾಡಲ್ಲಿ ಕಾಣಿಸೋದು ಸರ್. ಕಾಡು ಮಧ್ಯೆ ಒಂದು ಬಲ್ಪ್ ಪಟ್ಟ ಅನ್ನೋದು. ಓಡು, ನಾನು, ನನ್ನ ತಮ್ಮ, ನನ್ನ ತಂಗಿ, ಅಂದ್ರೆ ನಮ್ಮ ಮಾವನ ಮಕ್ಕಳು, ಓಡು ಅವ್ರ ಮನೇಲಿ ಹೋಗಿ ಮತ್ತೆ ಕರೆಂಟು ಸರ್. ವಾಪಸ್ ಅಲ್ಲ, 10 ಗಂಟೆ ಕರೆಂಟೇ ಬರ್ತಾ ಇರಲಿಲ್ಲ. ನಮ್ಮ ಅಮ್ಮಂದ್ರೆಲ್ಲ ಮೆಟ್ಟಿಡ್ಕೊ ಬರೋರು. ಬೇವರ್ಸಿ ನನ್ನ ಮಗನೇ ಅಲ್ಲಿ ಓದೋದು ಬಿಟ್ಟು ಇಲ್ಲಿ ಇದ್ಕೊಂಡು ಕೂತ್ಕೊಂಡಿದ್ಯಾ, ಕರೆಂಟ್ ಇಲ್ಲ, ನೀನು ಏನಕ್ಕೆ ಇಲ್ಲಿ ಕೂತ್ಕೊಂಡು. ನಾವು ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡಿಕೊಂಡು, ಅವ್ರ ಮನೆಯವರಿಗೆಲ್ಲ ಕತೆ ಹೇಳ್ಕೊಂಡು, ಅವ್ರ ಮನೆಯವ್ರನ್ನೆಲ್ಲ ನಗಿಸ್ಕೊಂಡು, ಕರೆಂಟ್ ಈಗ ಬರ್ತದೆ. ಕೇಬಿರಿಗೆ ಅವ್ ಫೋನ್ ಮಾಡೋಂಗೂ ಇಲ್ಲ. ಇವಾಗ ಕರೆಂಟ್ ಎಷ್ಟೊತ್ತಿಗೆ ಬರ್ತದೆ ಅನ್ಬೋದು, ಅವಾಗ ಫೋನು ಇರಲಿಲ್ಲ. ಒಂದು ಸಿನಿಮಾ ನೋಡೋಕ್ಕೆ ಅಷ್ಟೊಂದು ಹೋರಾಟ ಮಾಡ್ತಾ ಇದ್ವಿ, ಸಿನಿಮಾ ನೋಡಕ್ಕೆ. ಅವಾಗಿನ ಸಿನಿಮಾಗಳನ್ನೆಲ್ಲ ಅಂದರೆ ಅವತ್ತಿನ ಹೀರೋಗಳು ಎಲ್ಲ ಯಾಕೆ ದೇವ್ರಾಗಿ ನೋಡ್ತಾ ಇದ್ರು. ಇವಾಗ ಎಲ್ರಿಗೂ ಬೈಕೊಂಡು, ಎಲ್ರಿಗೂ ಇದು ಮಾಡ್ಕೊಂಡು ಯಾಕೆ ತಿರ್ತೀವಿ ಅಂದರೆ, ಈಗ ನಿಮಗೆ ಎಲ್ಲವೂ ಈಸಿ, ಫಿಂಗರ್ ಟಿಪ್ ಅಷ್ಟೇ ಬಂದ್ಬಿಡ್ತವೆ. ನಾನು ಸಿನಿಮಾ ನೋಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ಅಲ್ವಾ. ನಮಗೆ ದೇವ್ರ ಮೇಲೆ ಇವಾಗಲೂ ಯಾಕೆ ಭಕ್ತಿ ಇದೆ ಹೇಳಿ. ದೇವ್ರು ಇವತ್ತಿಗೂ ಯಾರಿಗೂ ಕಾಣಿಸ್ಕೊಳ್ಳಿಲ್ಲ. ಅಲ್ಲಿ ಇಲ್ಲಿ ಅವ್ರ ಮೂಲಕ ಇವ್ರ ಮೂಲಕ ನೋಡ್ತೀವಿ ಹೊರತು, ಡೈರೆಕ್ಟಾಗಿ ನಿಮ್ಗೆ ವಿಷ್ಣು, ಡೈರೆಕ್ಟಾಗಿ ಶಿವ ಬಂದಿಲ್ಲ ಎಲ್ಲೂ. ಬಂದರೆ ಗೊತ್ತು, ಈ ನನ್ನ ಮಕ್ಕಳು ನಮ್ಮ ವ್ಯಾಲ್ಯೂನೂ ಕಡಿಮೆ ಮಾಡ್ತಾರೆ. ಯಾಕಂಗೆ ಅನ್ಸುತ್ತೆ? ಹುಲಿ ಕಾರ್ತಿಕ್ ನೋಡ್ಬೇಕಂತ ಒಂದು ಆಸೆ ಇರುತ್ತೆ. ಒಂದ್ಸತಿ ನೋಡಿನ್ ಬಿಡೋ ಅನ್ಸುತ್ತೆ, ಕಾಮನ್ ಅದು. ನಿಮಗೆ ಧಾರವಾಡ ಪೇಡ ತಿನ್ನಬೇಕು ಅಂತ ಒಂದು ಆಸೆ ಇರುತ್ತೆ, ತಿಂದ್ರಿ.
ಇದ್ರ ಮೇಲೆ ಇಂಟ್ರೆಸ್ಟ್ ಮುಗೀತು ಅಷ್ಟೇ. ತಿಂದ್ಬೇಕು ತಿಂದ್ರಿ, ರುಚಿ ನೋಡಾಯ್ತು. ರುಚಿ ನೋಡಾಯ್ತು, ನೆಕ್ಸ್ಟ್ ಸಿಕ್ದಾಗ ತಿನ್ನೋಣ. ನಾನು ತಿಂದೇ ಇಲ್ಲ ಅಂತ ಇಲ್ಲ, ಹುಡುಕೊಂಡು ಹೋಗೋದೆಲ್ಲ ಇಲ್ಲ. ಎಷ್ಟೊತ್ತಿಗೆ ತಿಂತಿ ಈ ಥರ ಇದಿರಲ್ಲ. ದೇವರು ಅಷ್ಟೇ, ನಿಮ್ಮ ಮುಂದೆ ಬಂದ್ಬಿಟ್ರೆ ಬಂದಪ್ಪ, ಓ ಅಕ್ಕ ದೇವ್ರೆ ನಂಗೆ ಅದು ಕೊಡು ಇದು ಕೊಡು, ಓಕೆ ಓಕೆ ಬಿಟ್ಬಿಡಿ, ನಿನ್ನ ದೇವ್ರು ಹೊರಟೋದ. ನೆಕ್ಸ್ಟ್ ಮೊನ್ನೆ ನೋಡ್ಕೊಂಡು ಮಾಡಿದೆ ಬಿಡ, ಏನು ಸಿಗ್ತಿರ್ತಾನೆ ಅಲ್ಲೋದ್ರೆ ಸಿಗ್ತಾನೆ, ಇಲ್ಲೋದ್ರೆ ಸಿಗ್ತಾನೆ. ಅದಕ್ಕೆ ಅವನ ಪವರ್ ಮಾತ್ರ ಇಲ್ಲಿ ಬಿಟ್ಬಿಟ್ಟು ಅವನು ಸೇಫಾಗಿ ಅವನ ಬಾಡಿನ ಅವನ ಸ್ವರ್ಗದಲ್ಲಿ ಇಟ್ಕೊಂಡಿದೆ. ಅಕ್ಕಪಕ್ಕದಲ್ಲಿ ಇಡ್ತಾನೆ ಕಾಣಿಸಲ್ಲ ಯಾರಿಗೆ, ಇಲ್ಲಿರ್ತಾನೆ ಅವನು. ಅದೇ ನೀವು ಹೇಳ್ದಂಗೆ ಇಲ್ಲಿ ಗಾಳಿಲಿ ಎಲ್ಲ ಕಡೆ ಇರ್ತಾನೆ, ಕಾಣಿಸಲ್ಲ. ಕಾಣಿಸ್ಬಿಟ್ಟ ಅಂದ್ರೆ ಮನುಷ್ಯ ಮಾಡೋ ಫಸ್ಟ್ ಕೆಲಸನೇ ನೀನು ರಿಜೆಕ್ಟ್ ಅದಕ್ಕೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಆಕ್ಟಿಂಗ್ ಮಾಡ್ಬೇಕು ಅಂತ ಯಾವಾಗ ಅನಿಸ್ತು? ಮಾಡಬೇಕು ಅಂತ ನನ್ನ ಕಾಲೇಜು ಕಾಂಪಿಟೇಷನು ಗೊತ್ತಲ್ಲ, ನಮ್ಮ ಸಹ್ಯಾದ್ರಿ ಉತ್ಸವ ಅದು ಅಲ್ಲಿ, ಆಮೇಲೆ ನಮ್ಮಲ್ಲಿ ಪ್ರತಿಭಾ ಕಾರಂಜಿ ಅದರಲ್ಲೆಲ್ಲ ಹೋಗೋದು, ಪಾರ್ಟಿಸಿಪೇಟ್ ಮಾಡೋದು, ಒಂದು ಲೋಟ ಕೊಡೋರು, ತಟ್ಟೆ ಕೊಡೋರು, ಲೋಟ ಅವಾಗೆಲ್ಲ ಅವೇ ಪ್ರೈಸ್. ನಂಗೆ ಒಂದು ಶೀಲ್ಡ್ ಬೇಕಲ್ಲ ಅಂತ ಶೀಲ್ಡ್ ಎಲ್ಲ ಕೊಡೋದು. ಯಾವ್ದ್ರಲ್ಲಿ ಕೊಡೋರು ಅಂದರೆ ಸ್ಪೋರ್ಟ್ಸಲ್ಲಿ ಕೊಡೋರು. ಇಲ್ಲೇ ಶುರು ಆಯಿತು ಆ್ಯಕ್ಟಿಂಗು. ಇದೊಂಥರ ಏನಂದರೆ ನಮ್ಮೂರಲ್ಲಿ ಗಣೇಶ ಹಬ್ಬಕ್ಕೆ ಡ್ಯಾನ್ಸು ನಾಟಕ ಮಿಮಿಕ್ರಿ ಮಾಡ್ತಿದ್ವಿ. ಡ್ಯಾನ್ಸು ನಾಟಕ ಎಲ್ಲ ಮಾಡೋರು. ಅಲ್ಲಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡ್ತಾರೆ ಆ ಥರ ಚಪ್ಪಾಳೆ ಅಲ್ಲಿಂದ ಶುರು ಆಯ್ತು. ನಮ್ಮೂರ ಗಣೇಶನೇ ನನ್ನ ಮೊದಲ ಪ್ರೇಕ್ಷಕ. ಓಕೆ. ನನ್ನ ತಾಯಿಯೇ ನನ್ನ ಮೊದಲ ಅಭಿಮಾನಿ. ಓಕೆ. ಆ ನಂತರ ಊರು ಮೊದಲು ಅವಕಾಶ ಕೊಟ್ಟಿದ್ದೆ ಗಣಪತಿ. ಆಮೇಲೆ ನಮ್ಮ ಊರಿನವ್ರು ಮಾತ್ರ ತುಂಬ ನೆನ್ಸ್ಕೊಬೇಕು. ನಮ್ಮೂರಲ್ಲಿ ಗಣಪತಿ ಹಬ್ಬ ಭಾಳ ಚೆನ್ನಾಗಿ ಮಾಡ್ತಾ ಇದ್ವಿ. ನಮ್ಮೂರಲ್ಲಿ ಹಿಂದೂ ಹುಡುಗರಿಗಿಂತ ಮುಸ್ಲಿಂ ಹುಡುಗರೇ ಜಾಸ್ತಿ ಇದ್ರು. ಮೋಣು ಅಂತ, ಫಾರೂಕ್ ಅಂತ, ರಫಿ ಅಂತ, ಆಜೀಜ್ ಅಂತ, ಆಜಿ ತುಂಬ ಜನ ಮುಸ್ಲಿಂ ಹುಡುಗರು, ಸ್ವಲ್ಪ ಜನ ಹಿಂದೂ ಹುಡುಗರು ಇದ್ವಿ. ಆದರೆ ಗಣಪತಿ ಪೆಂಡಲ್ ಹಾಕೋದು, ಗಣಪತಿ ತರೋದು, ಗಣಪತಿ ಎಲ್ಲ ಕಾರ್ಯಕ್ರಮ ಮುಸ್ಲಿಂ ಹುಡುಗರೇ ಮಾಡ್ತಾರೆ. ಆ ಊರು ನನ್ನ ನಿಗಳು ಕಣ್ಣಲ್ಲಿ ಕಟ್ಟಿಡ್ದಂಗಿದೆ ಆ ನೆನಪುಗಳು. ಅವರಿಗೂ ನಾವು ಗಣೇಶ ನಮ್ಮಿಬ್ರಿಗೆ ಆಗಲ್ಲ ಅಂತ ಇರಲೇ ಇಲ್ಲ ಸರ್. ಇವತ್ತಿಗೂ ಇಲ್ಲ ಬಿಡಿ. ಆ ಊರು ಹಂಗೆ ಇದೆ. ಎಲ್ಲ ಸೇರ್ಕೊಂತಿದ್ವಿ. ಗಣೇಶ ಪ್ರೋಗ್ರಾಮ್ ಇಂದು ಅನೌನ್ಸ್ಮೆಂಟು ಒಬ್ಬ ಮುಸ್ಲಿಂ ಹುಡುಗ ಮಾಡ್ತಾನೆ ಮೆರವಣಿಗೆಯಲ್ಲಿ. ಶ್ರೀ ವಿದ್ಯಾ ಗಣಪತಿಯ ವಿಸರ್ಜನೆ ಇಂದು ಸಂಜೆ 5 ಗಂಟೆಗೆ ನಮ್ಮ ರಾಜಬೀದಿ ಉತ್ಸವದಲ್ಲಿ ಬರಲಾಗುತ್ತದೆ ಅಂತ ಇದು ಹೇಳ್ಬಿಟ್ಟು ಅವನೇ ಟ್ಯಾಕ್ಟರ್ ಕೂತ್ಕೊಂಡ, ಬೋಲೋ ಶ್ರೀ ಜೈ ಗಣೇಶ್ ಮಹಾರಾಜ್ ಕಿ ಜೈ, ಗಣಪತಿ ಪಪ್ಪ ಮೋರ್ಯ. ಇವನು ಕೂಗೋನು ಇವನು. ಇತ್ತು ಸರ್ ಜಾತಿ ಎಲ್ಲಿತ್ತು? ಈ ಕಚ್ಚಾಡ್ಕೊಂಡು ಸಾಯ್ತಾರೆ. ಯಾಕೆ ಅಲ್ವಾ? ಎಲ್ಲ ಪವರ್ ದೇವ್ರು ಒಬ್ಬನೇ. ನಾವು ಬೇರೆ ಡಿಸೈನ್ ಮಾಡಿದ್ದೀವಿ. ಸೊ ಎಷ್ಟು ನನಗೆ ಆ ಊರು ತುಂಬ ಇಷ್ಟ. ಸೊ ಆ ಕಾಲ ಇತ್ತಲ್ಲ, ಆ ಟೈಮು ಅವರೆಲ್ಲ ನಂಗೆ ವೇದಿಕೆ ಕೊಟ್ಟಿರೋದು. ಅವನಿಗೆ ಫಸ್ಟ್ ವೇದಿಕೆ ಬಿಡಿ, ಅವನು ಭಾಳ ಚೆನ್ನಾಗಿ ಮಾಡ್ತಾನೆ. ನಾವು ಆಗ ನಾಯಿ ಕೂಗೋದು, ಬೆಕ್ಕು ಕೂಗೋದು, ಮಿಮಿಕ್ರಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಆರ್ಟಿಸ್ಟ್ ಮಾಡಿದ್ದು ಲೇಟು ನಾನು. ತುಂಬ ಅಂದರೆ SLC ಎಲ್ಲ ಅದ್ರ ಮೇಲೆ ಆರ್ಟಿಸ್ಟ್ ವಾಯ್ಸ್ ಬೇಸ್ ಆದ್ರ ಮೇಲೆ ಇದು ಮಾಡಿ ಬರೀ ಪ್ರಾಣಿ. ನಾವು ಕಾಡಲ್ಲೇ ಇರ್ತಿದ್ವಲ್ಲ, ಎಲ್ಲ ಕಾಡು ಕೋಳಿ, ನವಿಲು, ಎಂತ ಕೋಗಿಲೆ, ಹುಸ್ಲಕ್ಕಿ ಸಾಳ, ಅದು ಇದು ಅಂತ ಒಂದಿಷ್ಟು ಪಕ್ಷಿಗಳಿರೋವು. ಅವುಗಳ ಹೆಸರು ಮಾಡ್ತಾವ್ಬಿಟ್ಟು ಆ ಎಲ್ಲ ಪಕ್ಷಿದು ಮಾಡ್ತಿದ್ದೆ. ನಮ್ಮೂರಿಗೆ ಆ ಪಕ್ಷಿ ಸದ್ದು ಗೊತ್ತು, ಎಲ್ಲ ಕೂಗೋರು. ಹಂಗೆ ಮಾಡ್ತೀಯ ಕಣ. ಕಾಡು ಕೋಳಿ ಅಂದ್ರೆ ಕಾಡು ಕೋಳಿ ಅಂದ್ರೆ ಜಲಕ್ ಬಿಡ್ಬೋದಾ? ಅಯ್ಯೋ, ಅಂದ್ರೆ ನನ್ನ ಆಲ್ರೆಡಿ ವಾಯ್ಸು ನಿಮ್ಗೆ ಗೊತ್ತಾಗ್ತದೆ, ಕ್ರ್ಯಾಕ್ ಆಗ್ಬಿಟ್ಟಿದೆ. ಚಿಕ್ಕ ಹುಡುಗ ಇದ್ದಾಗ, ಚಿಕ್ಕ ಹುಡುಗ ಅಂದ್ರೆ ಇವತ್ತು ನಿನ್ನೆ ನಾನು ಇದು ಮಾಡಿದ್ನಲ್ಲ, ಶೋಗೆ ಹೋಗಿದ್ದೆ, ಲೇಟ್ ನೈಟ್ ಶೂಟ್ ಮುಗೀತು, ಹೋಗ್ಬಿಟ್ಟಿದೆ. ಅಂದ್ರೆ ಮಾಡ್ತಿದ್ದೆ, ಆದ್ರೆ ಮಿಮಿಕ್ರಿನ ಬಿಟ್ಬಿಟ್ಟೆ. ಏನಕ್ಕೆ ಬಿಟ್ಟೆ ಅಂತ ಆಮೇಲೆ ಹೇಳ್ತೀನಿ. ಅವರು ವೇದಿಕೆ ಕೊಟ್ಟು ಚಪ್ಪಾಳೆ ತಟ್ಟೆ, ಇವಾಗ ಫಸ್ಟ್ ಬೇಡ ಎಲ್ಲ ಕೂಗರು, ಚೆನ್ನಾಗಿ ಮಾಡೋರು, 10 ರೂಪಾಯಿ ಎಲ್ಲ ತಂದು ಪಿನ್ನಲ್ಲಿ ಹಾಕೋರು. ಹೌದು, ಅದು ಖುಷಿ, ಅದನ್ನ ಮಜಾ. ಹೌದು, ಅವ್ರ ಚಪ್ಪಾಳೆ ನಮ್ಮೂರವ್ರ ಚಪ್ಪಾಳೆನೆ ಇವತ್ತು ಇಡೀ ಕರ್ನಾಟಕ ಚಪ್ಪಾಳೆ ಹೊಡೆಯಂಗೆ ಮಾಡಿತ್ತು. ಅಲ್ಲಿಂದ ಒಂದು ಕನಸು ಶುರು ಆಗುತ್ತೆ. ಇದು ಇದೆಯಲ್ಲ, ಇದರದು ಒಬ್ಬ ಚಪ್ಪಾಳೆ ಹೊಡೆದ್ಬಿಟ್ರೆ ಇದು ಅಡಿಕ್ಟ್. ಇದು ಹೌದು, ಚಟ.
ಬೇಕು ಬೇಕು, ಆ ಚಪ್ಪಾಳೆ ಬೀಳ್ತಾ ಇರಬೇಕು, ಕಿರಿಸ್ತಾ ಇರಬೇಕು. ಶಿಳ್ಳೆಗಳು ಬೀಳ್ತಿರ್ಬೋದು. ಹಾಂ, ನಂಗೆ ಹೇಳ್ತಾರೆ ಸರ್ ನೀವು, ನಾನು ಸ್ಟೇಜ್ ಇಳಿದ ತಕ್ಷಣ ತುಂಬ ಸೀರಿಯಸ್. ನಾನು ಹೇಳಿದ್ನಲ್ಲ ತುಂಬ ಸಿಂಪಲ್ ಆಗಿರ್ತೀನಿ, ನನಗೆ ಬಿಲ್ಡಪ್ ಏನು ಬೇಡ, ನಂಗೆ ಏನು ಬಂದರೆ ಏನು ಬೇಡ, ನಾನು ಪಾಡಿ ನಾನು ಬಿಟ್ಬಿಡಿ. ನಾನು ಸ್ಟೇಜ್ ಇಳಿದ್ರು ಕೂಡ ನಾನು ರೂಮಿಗೆ ಹೋಗ್ಬೇಕಲ್ವಾ, ಬಿಟ್ಬಿಡಿ, ನಂಗೆ ಬೇಡ. ತಳ್ತಾರೆ ಅಲ್ಲಿ ಇದು ಮಾಡಿ. ಪಾಪ ಏನು ಅಂದರೆ ಕೆಲವು ಕಡೆ ತುಂಬ ತಳ್ತಾ ಇರ್ತಾರೆ. ನನಗೆ ಬೇಡ, ನಾನು ಪಾಡಿಗೆ ಹೋದೆ, ಬೇಡ 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 ಅನ್ಕೊಂಡು ಹೋಯ್ತಿರ್ತೀನಿ. ಬೇಡ ಸುಸ್ತಾಗಿದೆ ಅನ್ಕೊಂಡು ಸಿಂಪಲ್ ಆಗಿ ಆರಾಮಾಗಿ ಕಾಮಾಗಿರ್ಬೇಕು. ಬಟ್ ಆ ಚಟ ಇದೆಯಲ್ಲ, ಆ ಚಟ ನಿಮ್ಮನ್ನು ಎಷ್ಟು ಹಾಳು ಮಾಡುತ್ತೆ ಅಂದರೆ, ನಿಮ್ಗೆ ಆ ಚಪ್ಪಾಳೆ ಬಿದ್ದಿಲ್ಲ ಅಂದರೆ ನಿದ್ದೆ ಬರಲ್ಲ. ತುಂಬ ಜನ ಕಲಾವಿದರ ಹತ್ರ ಕೇಳಿದ್ದೀನಿ. ಹೌದು, ನಿಮ್ದು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 10 ಪ್ರೋಗ್ರಾಮ್ ಮಾಡ್ಬೇಕು ಅವನು. ಅಲ್ಲಿಂದ ಶುರುವಾಗಿ ಇಲ್ಲಿಗೆ ತಂದು ನಿಂತಿದೆ. ಓಕೆ, ಅಂದರೆ ನೀವು ಅಂದರೆ ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಬೇಕು ಅಂತ, ಅಥವಾ ಆ್ಯಕ್ಟರ್ ಆಗಬೇಕು ಅಂತ, ಅಥವಾ ಹೀರೋ ಆಗಬೇಕು ಅಂತ ಹೆಂಗಿತ್ತು ಆಗ? ನನಗೆ ಆವಾಗ ನನಗೆ ವಿಲನ್ ಆಗಬೇಕು ಅಂತ ಆಸೆ ಇತ್ತು. ಅದಕ್ಕೆ ಇವೆಲ್ಲ ಟ್ಯಾಟೋ ಪಾಟು ಆಗಿಂದನೇ ಚಪ್ಪರ್ ಥರ ವಿಲನ್ ಮಾಡಬೇಕು, ಕ್ರೂರಿಯಾಗಿರ್ಬೇಕು, ಕಾಮಿಡಿ ಎಲ್ಲ ಚಾನ್ಸೇ ಇಲ್ಲ. ಓಕೆ, ಹಂಗಿರ್ಬೇಕು. ಯಾಕೆ ವಿಲನ್ ಯಾಕೆ ಇಷ್ಟ? ಅಂದರೆ ವಿಲನ್ಗೆ ಬೇರೆ ಥರ ಒಂದು ಫೋರ್ಸ್ ಇರುತ್ತೆ ಸರ್. ಓಕೆ, ಅದೇನೋ ಒಂಥರ ಇಷ್ಟ. ವಜ್ರಮುನಿ ಅವ್ರದ್ದು, ನಮ್ಮ ರವಿಶಂಕರ್ ಸರ್ದೆ ತಗೊಳ್ಳಿ, ಶೋಭಿರಾಜ್ ಸರ್, ಅವರೆಲ್ಲ ಒಂಥರ ನನಗೆ ಭಾಳ ಇಷ್ಟ. ಸಖತ್ ಅಂದರೆ ವಿಲನ್ ಆಗ್ಬೇಕು ಅನ್ನೋ ಅದು ಏನೋ, ಅದು ಯಾಕೆ ಇಷ್ಟ ಅದೆಲ್ಲ ನಂಗೆ ಗೊತ್ತೂ ಇಲ್ಲ. ಓಕೆ, ಇನ್ಸ್ಪಿರೇಷನ್ನ ಅದೆಲ್ಲ ಏನೂ ಇಲ್ಲ. ನಾನು ಹಂಗೆ ಕ್ಯಾರೆಕ್ಟರ್ ಮಾಡಬೇಕು, ತಿಂದು ಹಾಕ್ಕೊಬೇಕು, ಸಖತ್ ಪರ್ಫಾರ್ಮೆನ್ಸ್ ಮಾಡಬೇಕು. ಇದಕ್ಕೆ ಹೆಂಗೆ ಬಿದ್ದೆ, ಇದ್ರಲ್ಲಿ ಹೆಂಗೆ ತಗ್ಲಾಕೊಂಡೆ, ಯಾವ ಕಾಮಿಡಿ, ನಾನು ಕಾಮಿಡಿ ಮಾಡಕ್ಕೆ ಹೆಂಗೆ ಬಂದೆ, ಈ ಟೈಮಿಂಗ್ ಎಲ್ಲ ಹೆಂಗೆ ಕಲಿತೆ ನಂಗೆ ಗೊತ್ತೇ ಇಲ್ಲ. ತುಂಬ ಸೀರಿಯಸ್ ಆಗಿರ್ತಿದ್ದೆ. ಅಂದರೆ ಆವಾಗಲೂ ಅಷ್ಟೇ ಓದೋದು, ಅಂದರೆ ಬೇರೆ ಥರ ಬುಕ್ಸು ಓದೋದು, ಸೀರಿಯಸ್ ಆಗಿರಬೇಕು ಲೈಫಲ್ಲಿ, ತುಂಬ ಸಿಲ್ಲಿ ಆಗಿರಬಾರ್ದು, ಈ ಥರ ಎಲ್ಲ ಶುರು ಆಗ್ಬಿಟ್ಟಿತ್ತು ಜೀವನದಲ್ಲಿ. ಆಧ್ಯಾತ್ಮ, ಪರಿಸರ, ಗಿಡ ಮರ, ಬದುಕು, ಗಾಳಿ, ಹಿಂಗೆಲ್ಲ ಇತ್ತು ನಂದು. ಓಕೆ, ಅದು ಸಡನ್ನಾಗಿ ಹಿಂಗೆ ಯಾವ ಥರ ಹಿಂಗೆ ಮುಗಿಸ್ಕೊತ ಗೊತ್ತೂ ಆಗಿಲ್ಲ ನನಗೆ. ಗಣಪತಿ ಆ ಗಣಪತಿ ಇನ್ನೊಬ್ರು ಗಣಪತಿ, ನಮ್ಮ ಗುರುಗಳ ಗಣಪತಿ ಅಂತ. ಓಕೆ, ಅವರು ನೀನ್ ಹಂಗ್ ಕಣೋ, ನೀನ್ ಕ್ರೇಜಿ ಕಣೋ, ನೀನ್ ಈ ತರ ಇರ್ಬೇಕು ಕಣೋ. ಹೌದು, ಬಟ್ ದಾರಿ ತಪ್ಪಿಲ್ಲ, ಕರೆಕ್ಟ್ ಜಾಗಕ್ಕೆ ಬಂದೆ. ಈಗಲೂ ಅಷ್ಟೇ ಒಂದೆರಡು ಮೂರು ಸಿನಿಮಾ ವಿಲನ್ನೇ ಮಾಡಿದೆ. ತ್ರಿವಿಕ್ರಮದಲ್ಲಿ ನೆಗೆಟಿವ್ ರೋಲೇ ಮಾಡಿದೆ, ನಮ್ಮ ವಿಕ್ಕಿ ಅಣ್ಣಂದ, ಸಾನಮೂರ್ತಿ ಡೈರೆಕ್ಟ್ರು. ಅದಾದ್ರ ಮೇಲೆ ದರ್ಬಾರ್ ಅಂತ ವಿ ಮನೋಹರ್ ಸರ್, ಅದರಲ್ಲೂ ಅದನ್ನೇ ಮಾಡಿದೆ, ವಿಲನ್ನೇ ಫುಲ್ ಫ್ರೆಡ್ಜ್ ವಿಲನ್ ಮಾಡಿದೆ. ಯಾರು ಈ ವಿಲನ್ನಿಂದ ಕಾಮಿಡಿ ಅನ್ನೋದನ್ನ, ಕಾಮಿಡಿ ಆಕ್ಟರ್ ಇವನಲ್ಲೊಬ್ಬ ಒಳ್ಳೆ ಕಾಮಿಡಿ ಕಲಾವಿದ ಇದನ್ನೇ ಅನ್ನೋದನ್ನ ಹಿಕ್ಕಿ ತೆಗ್ದಿದ್ದು ಯಾರು ಫಸ್ಟ್? ಮಜಾ ಬರುತ್ತೆ. ಕಾಮಿಡಿ ಕಲಾವಿದ ಅಂತ ಹಿಕ್ಕಿ ತೆಗ್ದಿದ್ದು ನನ್ನ ತಾಯಿ, ಫಸ್ಟ್ ತೆಗ್ದಿದ್ದು. ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ದಿನಾ ಮನೆಗೆ ಹೋಗೋಷ್ಟೊತ್ತಿಗೆ ಫುಲ್ಲು ನಂದೊಂದು ಪ್ಲಾನ್ ಇತ್ತು, ಇದನ್ನ ಯಾರು ಮಾಡಿರಲ್ಲ, ಇದನ್ನ ಹೇಳಿದ್ರು ಯಾವ್ದೋ ಕತೆ ಗುರು ಅಂತ. ಯಾವತ್ತೂ ಒಂದ್ ದಿವಸ ಕುಡಿತೀನಿ, ಶಿಕಾಕೋ ಬಿಡ್ಬಾರ್ದಲ್ಲ. ಅದಕ್ಕೆ ಏನ್ ಮಾಡಿದೆ, ಕುಡಿದೇ ಇದ್ದಾಗ್ಲೂ ಚೆನ್ನಾಗಿದ್ಯಾ ತೊಳಸೆ ಬಾಗ್ಲತೆ ಅಂತೆಲ್ಲ ಶುರು ಮಾಡ್ಕೊಂಡೆ. ನಮ್ಮಮ್ಮ ಏನ್ ಚೆನ್ನಾಗ್ ಮಾಡ್ತೀಯ ಮಗ್ನೆ. ಒಂದ್ ದಿವ್ಸ ಫುಲ್ ಕುಡ್ಕೊಂಡೆ, ನಾ ಬಾಲ್ ತೆಗಿ ಅಂತ, ಏನ್ ಚೆನ್ನಾಗ್ ಮಾಡ್ತೀಯ ಮಗ್ನೆ. ಗೊತ್ತೇ ಆಗಿಲ್ಲ, ಸೀರಿಯಸ್ ಆಗಿ. ಅಂದ್ರೆ 1-2 ವರ್ಷ ಹಂಗೆ ಮಾತಾಡ್ತಿದ್ದೆ. ದಿನ ಮನೆಗೆ ಹೋದ್ರೆ ನನ್ ಮಗ ಬತ್ತನ್ ಕಣ್ರಿ, ವಾಸನೆ ಬಿಯರ್ ಎಲ್ಲ ಕುಡ್ದು ಬಾಯಲ್ಲ ಅಷ್ಟೆಲ್ಲ ಮಾಡಿದವ್ರ. ನಮ್ಮಲ್ಲಿ ಇದು ದಾಲ್ಚಿನಿ ಎಲೆ ಅಂತ ಗೊತ್ತಾ, ಕಾಡಲ್ಲಿ ಸಿಗ್ತಾವ, ಅದನ್ನ ಬಾಯಿಗೆ ಹಾಕೋ ಹೋಗ್ಬಿಡೋದು. ಅದ್ ಯಾವ ವಾಸನೆ ಇದ್ರು ಹೊಂಟು ಹೋಗ್ಬಿಡ್ತವೆ. ಅದು ಸ್ವೀಟ್ ಬೇರೆ, ಆ ಎಲೆ ಸ್ವೀಟು ಇರೋದು, ಘಮ ಘಮ ಅನ್ನೋದು. ಹಂಗೆ 2-3 ವರ್ಷ ನಾನು ಒಂದ್ ದಿವಸ ಯಾವ್ದೋ ಒಂದು ಪಿಂಟ್ ಬಿಯರ್ ಕುಡಿದಿದ್ದು, ಫಸ್ಟ್ ಟೈಮ್ ಅಲ್ಲ. ಇವತ್ತು ನನ್ನ ಮಗಂದಿನಿ ದಿನ ಅದೇ ಮಾಡ್ಕೊಬತ್ತಲ್ಲ, ಮಲಿಕೊಬಿಟ್ಟೆ, ಗೊತ್ತೇ ಆಗಿಲ್ಲ. ಅದಾದ್ರ ಮೇಲೆ 1 ವರ್ಷ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು ಮೊನ್ನೆ ಮಗ ಕಲ್ತ್ಬಿಟ್ಟವನಲ್ಲ, ಬೇವರ್ಸಿ ನನ್ನ ಮಗ ಏನ್ ಮಾಡೋದಲ್ಲ.
ಏನು ಮಾಡಕ್ಕೆ. ಆಮೇಲೆ ನಾನೇನು ದಿನ ಪಿವೋಟ್ ಅಲ್ಲ, ಓಕೆ. ಹೊಡಿತೀನಿ, ಅದ್ರಲ್ಲಿ ಏನೂ ಇಲ್ಲ. ನನ್ಗೆ ಹೇಗೆ ಗೊತ್ತಾ ಸರ್, ನಂಗೆ ಕೇಳ್ತಾರೆ, ಏಯ್ ನೀನೇನು ಸಿಗರೇಟ್ ಹೊಡಿತೀನಿ ಅಂತ ಡೈರೆಕ್ಟಾಗಿ ಹೇಳ್ತೀಯ, ಕುಡಿತೀನಿ ಅಂತ ಡೈರೆಕ್ಟಾಗಿ ಹೇಳ್ತೀಯ, ನಾನು ಸುಳ್ಳು ಹೇಳಿ ಏನು ಪ್ರೂವ್ ಮಾಡಬೇಕಿದೆ? ಇವಾಗ ಏನಾಗೋದು ಗೊತ್ತಾ, ಇಲ್ಲ ಯಾರಿಗೋಸ್ಕರ ಒಳ್ಳೆ ಯಾರಿಗೋಸ್ಕರ ಒಳ್ಳೆನ, ಇಲ್ಲಿ ಸಮಸ್ಯೆ ಎಷ್ಟೇ ಸರ್, ಒಂದಿಷ್ಟು ಜನ ಅಯ್ಯೋ ನಾನು ಟ್ರೋಲ್ ಮಾಡ್ತಾರೆ, ಅಯ್ಯೋ ನಾನು ಇದು ಮಾಡ್ತಾರೆ ಅಂತ ಯಾಕೆ ಆಗುತ್ತೆ ಅಂದರೆ, ನೀವು ಸುಳ್ಳು ಹೇಳಿದ್ರೆ, ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ಟ್ರೋಲ್ ಅಲ್ವಾ? ಅದ್ರ ಬದಲು ಡೈರೆಕ್ಟಾಗಿ ಡೈರೆಕ್ಟಾಗಿ ಮಾತಾಡೋಣ. ಯಾಕೆ ಸುಳ್ಳು ಯಾವತ್ತೂ ಇದಲ್ಲ, ಸಿಕ್ಕಾಕೊಂಡೇ ಹಾಕೊಂಡುತ್ತೆ, ಅವಾಗ ಸಿಟ್ಟು ಬಂದ್ಬಿಡ್ತದೆ, ನನ್ನ ಮಗ ಮೋಸ ಮಾಡ್ಬಿಟ್ನಲ್ಲ. ಅದ್ರ ಬದಲು ಇವತ್ತು ಕುಡಿತಾನ, ಅವ 2 ದಿವಸಕ್ಕೆ ಅಭ್ಯಾಸ ಮಾಡಿ ಕುಡಿತಾನಂತೆ, ಅವನೇ ಹೇಳೇನಲ್ಲ ಬಿಡು, ಮತ್ತೇನು ಕುಡ್ಕೊಂಡು ನಿಂತ್ಕೊಂಡಿದ್ರು ಯಾರು ಏನ್ ಮಾಡಲ್ಲ. ಅದಕ್ಕೆ ಕುಡಿಯಲ್ಲ ಅಂತ ಹೇಳ್ಬಿಟ್ರೆ ಎಲ್ಲರೂ ಕುಡ್ಕೊಂಡು ನಿಂತ್ಕೊಂಡಿದ್ರೆ ಮೆತ್ತಗೆ ತೆಗೆದು ಯಾಕೆ ನಾನು ಶೂಟಿಂಗ್ ಮುಗಿಸ್ ಬಂದವನು ಒಂದು ನೈಟ್ ಯಾಕೆ ಮಲ್ಗೋದು ಸರ್ ನನಗೆ. ಓಕೆ, ಅದ್ರಲ್ಲಿ ಏನೂ ಇಲ್ಲ, ಹಾಕ ಮಲ್ಬಿಡ್ತೀನಿ. ಯಾವುದು ಬ್ರ್ಯಾಂಡು? ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟು, ಇಲ್ಲಾಂದರೆ KF ಪ್ರೀಮಿಯಮ್. ಓಕೆ, ಸಖತ್ ಬಿಯರ್ ಸಖತ್ ಇಷ್ಟ ಆಗುತ್ತೆ. ಅಂದರೆ ಏನು ಇಷ್ಟೇ ಸಿಂಪಲ್ ಸರ್, ಬೆಳಗ್ಗೆಯಿಂದ ನಿಂತಿರ್ತೀವಿ, ಆ ಶೂಟಿಂಗು ಜನ ಎಲ್ಲ ಮೈಕೇನೋ ಇರುತ್ತೆ. ನನಗೆ ಮಲಗಿ ಕೆಲವರಿಗೆ ಒಂದು ಅದೃಷ್ಟ ಇದೆ, ಹಿಂಗೆ ಮಲಗಿದ ತಕ್ಷಣ ಗೊರಕೆಗೆ ಹೋಗ್ಬಿಡ್ತಾರೆ, ಗೊರಕೆ ಹೊಡಿತಾರೆ. ನಂಗೆ ಹಂಗಲ್ಲ, ಹಿಂಗೆ ತಿರ್ಗಿ ಅಲ್ಲೇ ಲೇಟ್ ಆಗಿರ್ತದೆ, ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಎದ್ದೇಳಬೇಕು, ಓಡಾಡ್ತಾನೆ ಇರ್ತೀನಿ. ಅದಕ್ಕೆ ಪಟ್ ಅಂತ ಬಂದು ಮುಖಕ್ಕೆ ಕಾಲ ತೊಳೆದು ಸ್ನಾನ ಮಾಡಿ ಕೈಕಾಲೆಲ್ಲ ತೊಳೆದು, ನನ್ನೊಂದು ಬೇಡ ನನ್ನ ಎಣ್ಣೆ ಒಳಗೆ ನಿಮ್ಗೆ ಹೇಳಿಲ್ಲ, ಕೈಕಾಲೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಹೋಗ್ಬಿಟ್ಟು ಫಸ್ಟ್ ಊಟ ಆಗಿರ್ತದೆ, ನಾನು ಊಟ ಮಾಡಿದ ಮೇಲೆ ಎಣ್ಣೆ ಹೊಡಿತೀನಿ. ಊಟ ಮಾಡಿದ್ಮೇಲೆ ನೋಡಿ, ಊಟ ಮಾಡಿದೆ ಎಣ್ಣೆ ಹೊಡೆದ್ರೆ ಆಮೇಲೆ ಟೈಟ್ ಆಗ್ಬಿಟ್ಟು ಊಟ ಇಲ್ಲದೆ ಮಲಗ್ಬಿಡ್ತೀವಿ. ಆ್ಯಕ್ಚುಲಿ ಎಣ್ಣೆ ಕಾನ್ಸೆಪ್ಟೇ ಊಟ ಆದ್ರ ಮೇಲೆ ಹೊಡಿಬೇಕು, ಡೈಜೆಷನ್ಗೆ ಒಳ್ಳೇದು. ನಾನು ಊಟ ಮಾಡ್ಬಿಡ್ತೀನಿ, ಏನೋ ಒಂದು ಫಸ್ಟ್ ತಿನ್ಕೊಂಡ್ಬಿಡ್ತೀನಿ ಒಂದಿಷ್ಟು, ಅಲ್ಲಿಂದ ಬಂದೊಂದು ಪಟ್ಟ ಅದಕ್ಕೆ ಹಾಕು, ನೀರು ಬಿಟ್ಕೋ, ಟಕ ಅಂತ ಕುಡಿದಿಕ್ಕೋ, ತುಂಬ ಹೊತ್ತಲ್ಲೇ ಇಟ್ಕೋ ಕುಡಿಯಲ್ಲ ನೋಡಿ, 90 ಅಲ್ಲ, ಟಕ ಅಂತ ಹೊಡೆದ್ಬಿಟ್ಟು ಟಕ್ಕಂತ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಓಕೆ, ಕುಡಿದು ಸ್ನಾನ ಮಾಡೋದು ನಂಗೆ ಸಖತ್ ಇಷ್ಟ. ಏನು ಸೈಡ್ಸ್ ಇಷ್ಟ ಜಾಸ್ತಿ? ನನಗೆ ಸೈಡ್ಸ್ ಅದು ಇದು ಬೇಕಂತ ಇಲ್ಲ, ನನಗೆ ಮಟನ್ ಅಂದರೆ ಸಖತ್ ಇಷ್ಟ. ಮಟನ್ ತಿಂತೀನಿ, ಮಟನ್ ಎನಿ ಟೈಮ್ ಇರುತ್ತೆ ಮನೆಯಲ್ಲಿ, ಮಟನ್ ತಿಂತೀನಿ. ಉಪ್ಪಿನಕಾಯಿ ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಕಡಲೆಬೀಜ ಅಂದರೆ ಕಡಲೆಬೀಜ. ನನಗೊಬ್ಬ ಫ್ರೆಂಡ್ ಅದು ಮಂಜ ಅಂತ, ಬಾರಲ್ಲಿ ಕಾರಲ್ಲಿ ಕುತ್ಕೊಂಡು ಮಂಜ ಒಂದು ಕ್ವಾರ್ಟರ್ ಕಣೋ ಅಂತೀನಿ, ಅವನು ನಾ ಬಂದೆ ಅಂತಾನೆ, ಅವನೇನೋ ಕಡಲೆಬೀಜನ ಅದು ಇದು ತತ್ತಾನೆ, ಹಾಕೊಂಬಿಟ್ಟು ಸೀದಾ ಹೋಗ್ಬಿಡ್ತೀನಿ. ಅದು ಅಂದರೆ ಶೂಟಿಂಗ್ ವಾರದಲ್ಲಿ ಒಂದು 3 ಟೈಮ್ ಕೊಡ್ತೀನಿ, 3 ದಿನ ಕೊಡ್ತೀನಿ. ದಿನ ಕುಡಿದ್ಬಿಟ್ರೆ ಕಣ್ಣಿನೆಲ್ಲ ಒಳಗೆ ಹೋಗಿ ಹಿಂಗಾಗುತ್ತೆ 90 ಅಷ್ಟೇ. ಅದಕ್ಕೆ ಪ್ಯಾಷನ್. ನಾವು ಭಾಳ ದೊಡ್ಡ ಇಷ್ಟು ಕುಡಿತಾನ ಅನ್ನೋ ಅಷ್ಟು ದೊಡ್ಡ ಕುಡ್ಕಲ್ಲ, ಪಿವೋಟ್ ಕುಡ್ಕಲ್ಲ, ಚೂರಾಡಷ್ಟೆಲ್ಲ ಕುಡಿಯಲ್ಲ. ಕುಡಿದು ಅದು ಕುಡಿಯೋದು ಏನಕ್ಕಂದ್ರೆ ನಿದ್ದೆ ಮಾಡಕ್ಕೆ. ನನಗೆ ಸ್ಟ್ರೆಸ್ ಇರುತ್ತೆ, ಬೇರೆ ಬೇರೆ ಟೆನ್ಷನ್ನು, ಕಮಿಟ್ಮೆಂಟ್ಸು, ಅವು ಇವು ಎಲ್ಲ ಇರುತ್ತಲ್ಲ, ಅಟ್ಲೀಸ್ಟ್ ನಾನು ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ಬೇಕು, ಎಲ್ಲ ಮರ್ತೋಗ್ಬಿಡ್ಬೇಕು. ಬೆಳಿಗ್ಗೆ ಎದ್ದಾಗ ಮತ್ತೆ ಟೆನ್ಷನ್ನೇ ಇರುತ್ತದು. ಕಲಾವಿದ್ರಿಗೆ ಹೆಂಗಿರುತ್ತೆ ಅಂದ್ರೆ ಟೆನ್ಷನ್ನು, 10 ಸಿನಿಮಾ ಇರಲಿ, 10 ಸಿನಿಮಾ ಇದೆ, 10 ಸಿನಿಮಾ 10 ವರ್ಷ ಏನು ಮಾಡೋಕ್ಕಲ್ಲ, 10 ಸಿನಿಮಾನು ಇನ್ನು 1 ವರ್ಷದಲ್ಲಿ ಮುಗ್ದೋಗ್ಬಿಡ್ತವೆ. ಈ 10 ಸಿನಿಮಾ ಆದ್ಮೇಲೆ ಏನು ಕತೆ? ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಲ್ಲುತ್ತೋ, ಈ ಸಿನಿಮಾ ನಿಲ್ಲುತ್ತೋ, ಅಷ್ಟೊತ್ತಿಗೆ ನನ್ನ ಜಾಗಕ್ಕೆ ಯಾರೋ ಬರ್ತಾನೋ, ಏನೇ ಇರಲಿ ಸರ್, ಎಷ್ಟೇ ನೀವು ಮಾಡ್ತಾರೆ, ಒಂದು ಭಯ ಇದೆ. ನೀವು ಹಿಟ್ಟು ಸಿನಿಮಾ ಕೊಟ್ರಿ, ಈಗ ನೆಕ್ಸ್ಟ್ ಯಾವ ಹಿಟ್ ಸಿನಿಮಾ ಕೊಡೋಣ, ಇಲ್ಲ ನನ್ನ ಮಾರ್ಕೆಟ್ ಬಿದ್ದೋಗುತ್ತಲ್ಲ, ಒಂದೊಂದು ಕ್ಷಣನೂ ಬದುಕಕ್ಕೆ ನೋಡ್ಬೇಕು. ಈ ಮೀಡಿಯಾ ಫೀಲ್ಡ್ ಹೆಂಗೆ, ಒಂದೊಂದು ಕ್ಷಣನೂ ಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು. ನಿನ್ನೆ ಒಂದು ಹಿಟ್ ಸ್ಕಿಟ್ ಮಾಡಿದ್ದೀನಿ, ನೆಕ್ಸ್ಟ್ ವೀಕ್ ನಾನು ಸ್ಕಿಟ್ ಮಾಡಿದ್ರೆ ನನ್ನ ಒಪ್ಪಲ್ಲ. ಏನ್ರಿ ನೀವು ಕಾಂಪಿಟೇಷನ್ ಜಾಸ್ತಿ, ಈ ಹೋದ್ಸರಿ ಹೆಂಗ್ ಮಾಡಿದ್ರಿ ಹೋಯ್ತಲ್ಲ ಅಂತಾರೆ. ಪ್ರತಿ ಕ್ಷಣ ಹೊಡೆದಾಡಬೇಕು, ಆ ಸ್ಟ್ರೆಸ್ ಇರುತ್ತೆ. ಅದಕ್ಕೊಂದು 90 ಮಾಡಿ ಅದು ಮಲ್ಕೊಳ್ಳೋದೆ. ನಿದ್ದೆ ಬಿಟ್ಟು ಇನ್ನ ಎಣ್ಣೆ ಅಂದ್ರೆ ಕ್ವಾಟ್ಲೆ ಕೊಡೋದೆಲ್ಲ ಜಾಸ್ತಿ. ನಮ್ಮ ಫ್ರೆಂಡ್ಸ್ಗಳು ಕ್ವಾಟ್ಲೆ, ಯಾರು ಅಮ್ಮಂಗೆ ಯಾವ ತರ ಕ್ವಾಟ್ಲೆ ಕೊಟ್ಟಿದ್ರೆ? ಅಯ್ಯೋ, ನಮ್ಮಮ್ಮ ಕತೆ ಗೊತ್ತಾ, ಊರಿಗೆ ಹೋಗೋಷ್ಟೊತ್ತಿಗೆ ನಾನು ಊರಿಗೆಲ್ಲ ಹೋಯ್ತೇನೆ, ಎಲ್ಲ ಇಟ್ಟರ ಮೇಲೆ ಎಲ್ಲಿ ಸಾಹೇಬ್ರು ಬಾಟ್ಲೆ ಗಿಟ್ಲೆ ತಂದಿಲ್ವಾ ಅಂತಾರೆ ನಮ್ಮಮ್ಮನೆ. ಎಣ್ಣೆ ಗಿಣ್ಣೆ ತಂದಿಲ್ವಾ, ಯಾಕೆ ಕಾಸಿಲ್ವಾ, ಬೇಕಾ ಅಂತಾರೆ. ಅವರಿಗೆ ನಾನು ಎಣ್ಣೆ ಹೊಡೆದ್ರೆ, ಎಣ್ಣೆ ಹೊಡೆದು ಕೂಳೆ ಕೊಡೋ ಗ್ಯಾಂಗ್ ಒಂದಿಷ್ಟು ಇರ್ತವೆ. ನಾನು ಎಣ್ಣೆ ಹೊಡೆದ್ರೆ ನಾನು ಫುಲ್ ಫನ್ನು. ನಾನೇ ಒಂಥರ ಕಾಮಿಡಿ ಫುಲ್ ಅಮ್ಮನ ಕೂಳೆ ಕೊಟ್ಕೊಂಡು, ಅಮ್ಮನ ನಾನು ಎಣ್ಣೆ ಹೊಡೆದು ಅಮ್ಮನ ಎತ್ತಿ ಸೆಲ್ಫ್ ಮೇಲೆಲ್ಲ ಹಾಕ್ಬಿಡ್ತೀನಿ.
ನಿನ್ನ ಅಕ್ಕನ ಇಳಿಸೋ ಇಳಿಸೋ ಅಂತ ಬಡ್ಕತಾ ಇರ್ತಾರೆ. ನೀನಲ್ಲೇ ಇರೋ, ಸೂಪರ್, ನಿನ್ ಮೇಲೆ ಯಾವ ಸಖತ್ ಕಾಣಿಸ್ತಾ ಇದೆ, ಲೇ ಬೇವರ್ಸಿ, ಇಲ್ಲಿ ಧೂಳು ಹೊಡೆದಿಲ್ಲ ಕಣೋ, ಇಳಿಸೋ ಅಂತ ಇರ್ತಾರೆ. ಹಿಂಗೆ ಆಮೇಲೆ ಅನ್ನಕ್ಕೆ ಇಟ್ಟಿರ್ತಾರ, ಆಫ್ ಮಾಡಿ ಬಂದ್ಬಿಡೋದು, ಬೆಂದೇ ಇಲ್ವಲ್ಲ ಅಂತ ಬರೀ ಹಿಂಗಿದ್ದೇ ಮಾಡೋದು. ಅವಳಿಗೆ ಇಷ್ಟ. ಸೌಟ್ ಗಿಫ್ಟ್ ಹೊಡೆದಿಲ್ಲ. ಅಯ್ಯೋ, ಅವಳು ನಗ್ತಾ ಇರ್ತಾಳೆ. ಅವಳು ಕುಡಿಯಲ್ಲ, ಅಭ್ಯಾಸ ಇಲ್ಲ. ಒಂದ್ ದಿವ್ಸ ಸ್ಪ್ರೈಟು ಅಂತ ಹಾಕಿ ಕೊಟ್ಬಿಟ್ಟಿದೆ. ಸ್ಪ್ರೈಟ್ ಅಂತ ಒಡ್ಕ ಹಾಕಿ ಕುಡಿದ್ವಿ. ನಾನು ನನ್ನ ಊರಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, 4 ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಮನೆ ಬರ್ತಾರೆ. ಅವರು ಅಷ್ಟೇ, ನಮ್ಮಮ್ಮ ನನ್ನ ಜೊತೆ ಕ್ಲೋಸ್ಗಿಂತ ಅವ್ರ ಜೊತೆ ಕ್ಲೋಸು. ಅವ್ರನ್ನ ಒಂಥರ ಮಕ್ಳು ತರಾನೆ. ಅವರೆಲ್ಲ ನಾವೆಲ್ಲ ಸೇರ್ಬಿಟ್ಟು ಹಾಕಿ ಕುಡಿಸ್ಬಿಟ್ಟಿದೆ. ಬಂದ್ ನಮ್ಮಮ್ಮ ಸವ ಮೇಲೆ ಕಾಲ ನಿಮ್ಮ ಅಕ್ಕ ನನ್ನ ಮುಂದೆ ಕುಡಿತೀರ, ಎದಾಡ್ರ ನಿಮ್ಮ ಅನ್ಕೊಂಡು, ಅಯ್ಯೋ ಕಾರ್ತಿ ನಾವಿರಲ್ಲ, ಅಯ್ಯೋ ಓಡೈತೀವಿ, ಫುಲ್ ಕೂಳೆ ಕೊಟ್ಬಿಟ್ಟಿದ್ರು ನಮ್ಮಮ್ಮ. ಬಹಳ ಮಜಾ. ಅವಳು ನನ್ಕಿಂತ ಕಾಮಿಡಿ ಅವಳು, ನಾನ್ ಯಾವ್ದೋ ಅಲ್ಲ. ಅವಳು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಳೆ. ಹೌದೌದು, ಅವಳು ಬ್ಲಡ್ಡೆ. ಕಾಲು ಎಳಿತಾನೆ ಇರ್ತಾಳೆ. ನನ್ನ ಫ್ರೆಂಡ್ಸಿಗೆಲ್ಲ ತುಂಬಾ ಮಜಾ. ಕೂಳೆ ಕೊಡ್ತೀವಿ. ನಾವೆಲ್ಲ ಆಚೆಗೆ ಹೋದಾಗ್ಲೂ ಅಷ್ಟೇ, ಆಚೆಗೆ ಹೋದಾಗ ಒಂದ್ ಸ್ವಲ್ಪ ಜಾಸ್ತಿ ತಗೊಳ್ತೀವಿ. 90 ತಗೊಳಲ್ಲ, ಅದ್ರ ಮೇಲೊಂದು 90, ಅದ್ರ ಮೇಲೊಂದು 90, ಹಾಗೆಲ್ಲ ಆಯ್ತವೆ. ಯಾವಾಗ್ಲೂ ಇಲ್ಲ, ಇಲ್ಲೋ ವರ್ಷದಲ್ಲಿ 1-2-3 ಸತಿ ಆಚೆ ಫ್ರೆಂಡ್ಸ್ ಜೊತೆ ಹೋದಾಗ ಅವಾಗೆಲ್ಲ ಫುಲ್. ನನಗೆ ತುಂಬಾ ಈ ಪಬ್ಬು, ಯಾರೋ ಮೀಟಿಂಗ್ ಇದೆ, ಏನೋ ಅಫಿಷಿಯಲ್ ಅಂದಾಗ ಹೋಗ್ತೀವಿ. ಅದು ಬಿಟ್ರೆ ನನಗೇನಿಲ್ಲ. ನನ್ನ ಫೇವ್ರೆಟ್ ಕುಡಿಯೋ ಜಾಗ ಅದು ಸರ್, ನಮ್ಮ ಪಾರ್ಕಿಂಗ್ ಲಾಟ್. ಅದು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್. ಕಾರ್ ಒಳಗಡೆ ಕುಡಿದ್ರ ಮೇಲೆ ಡ್ರೈವ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಕಾರ್ ತಗೊಂಡೋಗಿ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾಲೊಳಗೆ ಕೂತ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಅಲ್ಲಿ ಕುಡ್ದು ಸುಮಾರು ತಲ್ಲೇ ಕೂತಿರ್ತೀನಿ. ಏನೇನಲ್ಲ ಜರ್ನಿ, ಏನ್ ಲೈಫು, ನೋಡ್ಗುರು ಹೆಂಗಿತ್ತು, ಏನಕ್ಕೂ ಗೊತ್ತಿರ್ಲಿಲ್ಲ. ಇವಂತೂ ಈ ಮೂಮೆಂಟಿಗೆ ಬಂದಿದೆ ಜೀವನ. ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ಇಷ್ಟು ಖುಷಿಲಿದ್ದೀನಿ, ಇಷ್ಟೆಲ್ಲ ಇದೆ ಅಂದ್ರು ಅವರೇ ಅಭಿಮಾನಿಗಳು ಅಷ್ಟೇ ಸರ್. ಸೊ ಆ ಎಣ್ಣೆ ಹೊಡಿಯೋದು, ಆ ಕಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆದು ಮಜಾ. ಅದೇನು ಅಂತಾರೆ ಹಿಂಸೆ. ಈ ಬಾರು ಕೌಂಟ್ರು, ಇದು ಅದು ಹಿಂಸೆ. ಮತ್ತೆ ಅದೇ ಅಲ್ಲಿ ಡ್ರೆಸ್ ಕೋಡ್ ಇರುತ್ತೆ, ಶೂ ಹಾಕೊಂಡಿಲ್ಲ ಅಂದ್ರೆ ಒಳಗೆ ಬಿಡಲ್ಲ, ನಾವು ಬೇರೆ ಗೊತ್ತಲ್ಲ. ಆಮೇಲೆ ಅದಕ್ಕಿಂತ ಏನ್ ಗೊತ್ತಾ ಸರ್, ನೀವು ನಿಮ್ಮನ್ನ ಖುಷಿ ಪಡ್ಸಕ್ ಕುಡಿಯೋದಲ್ವಾ, ಪೀಸ್ ಆಗಿರ್ಬೇಕು, ನೆಮ್ಮದಿ, ತುಂಬಾ ಪೀಸ್ಫುಲ್ ಆಗಿರ್ಬೇಕು. ಸೌಂಡು ಅದು ಹಿಂಸೆ ಆಗ್ಬಿಡುತ್ತೆ. ಅದು ನನಗೆ ಇರಿಟೇಟು ಅನಿಸ್ತಾ ಇರುತ್ತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆಗಿ ಒಂದು ಕನಸಿರುತ್ತೆ, ನಾವು ಆಕ್ಟರ್ ಆಗಬೇಕು, ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು, ಎಲ್ಲ ಆಯಿತು. ಸಡನ್ ಆಗಿ ಹೆಲ್ತಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಅವಾಗ ಹೆಂಗಿತ್ತು ಕಾರ್ತಿಕ್ದು ಮೈಂಡ್ಸೆಟ್? ಮುಗಿದೋಯ್ತು ನನ್ನ ಜೀವನ, ಇಷ್ಟೇ, ಇಲ್ಲಿ ಇನ್ನು ಮುಂದಕ್ಕೆ ನಾನು ಏನೂ ಆಗೋಕ್ಕಾಗಲ್ಲ. ಹೆಂಗೆ ಅದನ್ನ ಹೆಂಗೆ ದಾಟ್ಕೊಂಡು ಬಂದ್ರಿ ಅಂತ? ಇಲ್ಲಿ ನನ್ನ ಜೀವನ ಅಲ್ಲ ಸರ್, ನಮ್ದೊಂದು ವಂಶವೃಕ್ಷ ಅಂತ ಬರುತ್ತೆ ಗೊತ್ತಾ. ನಮ್ಮ ವಂಶವೃಕ್ಷದ ಎಂಡ್ ಅಂತ ಅನ್ಕೊಂಡಿದ್ದೆ. ಹೆಂಗಂದ್ರೆ ಅದೇ ಆ ಟ್ರೈನ್ ಆಕ್ಸಿಡೆಂಟ್ ಆದಾಗ ಸರ್, ಸೊಂಟದಿಂದ ನಿಮ್ಗೆ ಇಲ್ಲಿ ತನಕ ಇದಿಲ್ಲ ಸರ್, ಬಲ ಇಲ್ಲ, ಶಕ್ತಿ ಇಲ್ಲ. ನಿಮ್ಗೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಅಲ್ಲಾಡಿಸ್ಬೋದು, ಹಂಗಿತ್ತು ಅಂತ ಇಟ್ಕೊಳ್ಳಿ, ಎದ್ದೇಳಲ್ಲ. ನಮ್ಮ ಅಮ್ಮಂಗೆ ಅಪ್ಪ ಇಲ್ಲ, ಅಂದ್ರೆ ಗಂಡ ಇಲ್ಲ, ಮಗ ಹಿಂಗೆ ಏನಿದೆ ಸರ್, ಏನೂ ಇಲ್ಲ. ಲೈಫು ಮುಗೀತು, ಕೊನೆ, ಇದು ಜೀವ ಏನು ಹೋಗಲ್ಲ, ನಮ್ದೇನು ಬೇಗ ಹೋಗೋ ಜೀವ ಅಲ್ಲ. ಸಾಯೋ ತನಕ ಇದನ್ನ ನೋಡ್ಕೊಂಡು ನಮ್ಮ ತಾಯಿ ಸಾಯಬೇಕು. ನಾನು ಒಂದಿನ ಸತ್ತೋಗ್ಬೋದು, ನಮ್ಮ ತಾಯಿ ನನ್ನನ್ನು ನೋಡ್ದಾಗೆಲ್ಲ ಸಾಯ್ತಾ ಇರ್ತಾಳೆ. ಅದಂತೂ ಯಪ್ಪ ಅನ್ಸ್ಬಿಡುತ್ತೆ ಸರ್. ಗಟ್ಟಿ ಇರೋ ಮಗ ಬಿದ್ದೋಗ್ಬಿಟ್ರೆ, ಮುರಿದೋಗ್ಬಿಟ್ರೆ, ಇದ್ರ ಮಧ್ಯೆ ನಾನು ಹೇಳೋದಷ್ಟೇ, ತುಂಬ ನೋಡ್ತಾ ಇರ್ತೀನಿ ವೀಲಿಂಗು, ಗುಯ್ ಅಂತ ಹೋಗೋದು, ಹೆವಿ ಸ್ಪೀಡಾಗಿ ರ್ಯಾಶಾಗಿ ಡ್ರೈವ್ ಮಾಡೋದು, ಎಣ್ಣೆ ಹೊಡೆದು ಬಿಟ್ಟು ಡ್ರೈವ್ ಮಾಡೋದು. ದಯವಿಟ್ಟು ಮಾಡಬೇಡ್ರಪ್ಪ. ನಾನು ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಟ್ರೈನ್ ಆಕ್ಸಿಡೆಂಟ್ ಆಗಿದ್ದು. ನಮ್ಮ ತಾಯಿ, ನಮ್ಮ ತಂದೆ, ನಾವು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಅವ್ರಿಗೆ ನಾವು ಮಕ್ಕಳೇ. ನಮ್ಮ ಮೇಲೆ ಇವನು ಇವತ್ತು ಚೇಂಜ್ ಆಗಿ ಇವತ್ತು ಕೆಟ್ಟವನ್ರಿ ನಾಳೆ ಬದಲಾಗ್ತಾನೆ ಅನ್ನೋ ಭರವಸೆಲೇ ಬದುಕ್ತಾ ಇರ್ತಾರೆ. ಅದನ್ನ ಯಾವತ್ತೂ ಬ್ರೇಕ್ ಮಾಡೋದು. ನಮ್ಗೇನಾರು ಆಗ್ಬಿಟ್ರೆ ನಾವೇನೋ ಸತ್ತೋಗ್ಬಿಡ್ತೀವಿ ಸರ್. ನಾವು ಶೋಕಿ ಮಾಡ್ಕೊಂಡು ಹೋಗಿಲ್ಲ, ವಾಡದ ಹೊತ್ಲಾಗೆ ಸತ್ತೋಗ್ತೀವಿ. ನಾವು ಸತ್ತ ಮೇಲೆ ಏನೂ ಗೊತ್ತಾಗಲ್ಲ ಸರ್.
ಯಾರು ನಮಗೋ 1000 ಜನ ಹತ್ರ ನಮ್ಗೆ ಗೊತ್ತಾಗಲ್ಲ. ನಮ್ಮ ತಂದೆ ತಾಯಿ ಗೋಳಾಡ್ತಾರಲ್ಲ ಸರ್, ಇಷ್ಟು ಚಿಕ್ಕ ಮಾಂಸದ ಮುದ್ದೆನ ಇಷ್ಟು ದೊಡ್ಡದಾಗಿ ಬೆಳೆಸಿ ಸರ್, ಒಂದು ಲವ್ ಮಾಡಿದ್ರೆ 1000 ಕನ್ಸು ಕಾಣ್ತೀವಿ ಸರ್. ಅವಳ ಜೊತೆ ಹಂಗಿರ್ಬೇಕು, ಅವಳ ಜೊತೆ ಹಿಂಗೋಗಿರ್ಬೇಕು, ಅವಳ ಜೊತೆ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ. ಒಂದು ಲವ್ವಿಗೆ 1 ವರ್ಷದ್ದು 2 ವರ್ಷದ ಲವ್ವಿಗೆ 1000 ಕನ್ಸು ಕಟ್ಟಿಟ್ಕೊಂಡು ಅವಳು ಬಿಟ್ಟು ಹೋದಾಗ ಸೂಸೈಡ್ ಮಾಡ್ಕೊತೀವಿ. ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಕನ್ಸು ಕಟ್ಟಿರ್ತಾರೆ. ನಾವೆಲ್ಲೋ ಹೋಗಿ ಗಾಡೀಲಿ ಆಕ್ಸಿಡೆಂಟ್ ಮಾಡಿಕೊಂಡು ಸತ್ತೋಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ಏನು ಮಾಡ್ಬೇಕು ಸರ್? ಇದೆಲ್ಲ ಯೋಚನೆ. ನನ್ನ ತಾಯಿ ನಾನು ಹಿಂಗೆ ಮಲ್ಕೊಂಡಾಗ ಅವಳು ಕೆಲ್ಸಕ್ಕೆ ಹೋಗ್ಬೇಕು. ಅವಳು ಬಾಗಿಲಾಕ್ಬಿಟ್ಟು ಬೆಳಿಗ್ಗೆ 9 ಗಂಟೆಗೆ ನಮ್ಮಲ್ಲಿ ಕೆಲಸ ಮನೇಲಿ ಇರ್ಬೇಕು. ಅವ್ರ ಮನೇಲಿ ಕೂಲಿ ಕೆಲಸ, ಚೇಣಿ ಗೊಬ್ಬರ ಹೊರಕ್ಕೆ, ತೋಟದ ಕಳೆ ತೆಗಿಯಕ್ಕೆ, ಅಡಿಕೆ ಹೊರಕ್ಕೆ. 4 ಗಂಟೆಗೆ ಬರೋಳು, ನೋಡೋಳು, ಅವಳು ಪಾಡಿಗೆ ಅವಳು ಅಳಳು, ಅಳ್ತಾನೇ ಇರೋಳು. ಅವಳು ಕಣ್ಣೀರೇ ಅದು ನನಗೆ ಚಾಲೆಂಜ್. ಭಗವಂತನು ಸಪೋರ್ಟ್ ಮಾಡಿದ್ನ ಚಾಲೆಂಜ್. ಯಾಕೆ ಗುರು ಎದ್ನ ಅವಳು ದಿನ ಸಾಯಕ್ಕಿಂತ ನಾನು ಒಂದಿನ ಸತ್ತೋಗ್ಬಿಡೋಣ. ನಾನು ಸತ್ತರೆ ಅವಳು ಉಳಿಯಲ್ಲ, ಬಿಡು, ಇಬ್ರು ಹೊಂಟೋಗ್ಬಿಡೋಣ, ಈ ನರ್ಕ ಯಾವನಿಗೆ ಬೇಕು ಅಂತ ಟ್ರೈ ಮಾಡಿ ಮತ್ತೆ ನಿಂತಿರೋದು ಸರ್. 1 ವರ್ಷ 2 ವರ್ಷ ಟ್ರೈ ಮಾಡಿ 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 ಅವಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು. ಅಮ್ಮ ಖುಷಿ ಪಡೋಳು, ಟ್ರೈ ಮಾಡಿ ನಿಂತ್ಕೊಂಡು ಮತ್ತೆ ನನ್ನ ಲೈಫನ್ನು ರಿಕವರ್ ಮಾಡ್ಕೊಂಡು. ಎಲ್ಲ ಡಿಲೀಟ್ ಆಗಿ ಹೋಗಿತ್ತು ಸರ್, ಎಲ್ಲವೂ ಬದುಕಲ್ಲಿ. ಒಂದು ಒಂಟಿ ಹೆಣ್ಣು ಒಂದನ್ನು ಫೇಸ್ ಮಾಡೋದೇ ಕಷ್ಟ, ಗಂಡ ಇಲ್ಲ ಅನ್ನೋದು ಫೇಸ್ ಮಾಡೋದೇ ಕಷ್ಟ. ನಿಮ್ಗೆ ಎಷ್ಟೇ ಸಿರಿವಂತಿಕೆ ಇರಲಿ ಅಥವಾ ಎಷ್ಟೇ ಬಡತನ ಇರಲಿ, ಅದು ಒಂದು ಫೇಸ್ ಮಾಡೋದೇ ಕಷ್ಟ. ಗಂಡ ಇಲ್ಲ, ಬಡತನ, ಮಗ, ಹಿಂಗೆ ನಮ್ಮವರೇ ನಮಗಾಗಲ್ಲ. ಆ ಸ್ಟೇಜ್ನ ದಾಟ್ಕೊಂಡು ಆ ಸ್ಟೇಜ್ನ ಅವಳು ಫೇಸ್ ಮಾಡಿದಾಳಲ್ಲ, ಅವಳಷ್ಟು ಸ್ಟ್ರಾಂಗ್ ಯಾರಿದ್ದಾರೆ. ಇದು ನನ್ನ ತಾಯಿ ಸ್ಟೋರಿ ಅಲ್ಲ ಸರ್, ಪ್ರತಿಯೊಂದು ತಾಯಿದು ಸ್ಟೋರಿ. ಪ್ರತಿಯೊಂದು ತಾಯಿಯೂ ಗ್ರೇಟೇ. ತಾಯಿನೇ ಸರ್. ಹೂ ಕೊಟ್ಟೋಳಿಗೆ ಬದುಕ್ತೀರಾ, ಉಸಿರು ಕೊಟ್ಟೋಳಿಗೆ ಬದುಕಿ ಸರ್. ಇವಳು ಒಂದು ದಿವಸ ತಾಯಿ ಆಗ್ತಾಳೆ ಸರ್. ಹೆಣ್ಣು ಗ್ರೇಟ್. ಅವಳು ತುಂಬ ಫೇಸ್ ಮಾಡ್ತಾಳೆ ಸರ್. ನಾವು ನೋಡಿ, ಬ್ರೇಕಪ್ ಆಯಿತು, ಎಣ್ಣೆ ಹೊಡಿತೀವಿ, ಫ್ರೆಂಡ್ಸ್ ಹತ್ರ ಹೋಗ್ತೀವಿ, ಹೇಳ್ತೀವಿ, ಎಲ್ಲೋ ತೋಡ್ಕೊಳ್ತೀವಿ, ಏನೋ ಮಾಡಿಬಿಡ್ತೀವಿ. ಹೆಣ್ಣಿಗೆ ಹೇಳ್ಕೊಳಕ್ಕೂ ಆಗಲ್ಲ. ಅವಳು ಯಾವುದೋ ಕಷ್ಟಕ್ಕೆ ಬ್ರೇಕಪ್ ಮಾಡಿರ್ತಾಳೆ, ಯಾವುದೋ ಮರ್ಯಾದೆ ಉಳ್ಸೋಕೆ ಬ್ರೇಕಪ್ ಮಾಡಿರ್ತಾಳೆ, ಏನಕ್ಕೂ ಒಂದು ಆಗಿರುತ್ತೆ. ಒಂದು 10% ಕೆಟ್ಟವ್ರು ಇರ್ತಾರೆ. ಹೆಣ್ಣಿಗೆ ಕಷ್ಟ. ಗಂಡು ಏನು ಬೇಕಾದ್ರೆ, ಈಗ ನಾನು ಎಣ್ಣೆ ಹೊಡಿತೀನಿ ಅಂತ ಓಪನ್ ಆಗಿ ಹೇಳ್ತೀನಿ, ನಾನು ಮೀಡಿಯಾದ ಮುಂದೆನೇ ಹೇಳ್ತೀನಿ. ಹೆಣ್ಣಿಗೆ ಹಂಗೆ ಆಗಲ್ಲ ಸರ್. ಹೆಣ್ಣಿಗೆ ಎಲ್ಲ ರೆಸ್ಟ್ರಿಕ್ಷನ್ ಇದೆ, ನೋಡೋ ದೃಷ್ಟಿನೇ ಬೇರೆ ಆಗ್ಬಿಡುತ್ತೆ. ಸೊ ನಾನು ಹೇಳೋದು, ಫಸ್ಟು ತಾಯಿ ತಂದೆ ರೆಸ್ಪೆಕ್ಟ್ ಮಾಡಿ. ನೀವು ಯಾವನಿಗೆ ಕೊಟ್ಟಾರ ಕೊಡಿ, ಬಿಟ್ಟಾರ ಬಿಡಿ, ಫೈನಲಿ ನೀವು ದೇವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ವಾ, ಓಕೆ ಫೈನ್, ಯುವರ್ ಚಾಯ್ಸ್. ಅಪ್ಪ ಅಮ್ಮ ಇಲ್ಲಿ ಕೊಟ್ಬಿಡಿ ಸರ್, ಜೀವನದಲ್ಲಿ ಚೆನ್ನಾಗಿರ್ತೀವಿ. ನಾನೇ ಬೆಸ್ಟ್ ಎಕ್ಸಾಂಪಲ್. ಓಕೆ, ನಾನು ನನ್ನ ತಾಯಿನ ಯಾವತ್ತು ಪ್ರೀತಿ ಮಾಡಕ್ ಶುರು ಮಾಡಿದೆ, ಯಾವತ್ತು ನನ್ನ ತಾಯಿನ ನಾನು ಖುಷಿ ಪಡ್ಸಕ್ ಶುರು ಮಾಡಿದೆ, ನನ್ನ ತಾಯಿ ಯಾವತ್ತು ಅಪ್ಪ ಎಂತ ಮಗ ಕೊಟ್ಬಿಟ್ಟೆ ಅಪ್ಪ ಅಂತ ಅನ್ನೋಕ್ ಶುರು ಮಾಡಿದ್ಲು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಕಷ್ಟ ನೋಡಿಲ್ಲ. ಅಲ್ಲಿಗೆ ನನ್ನೆಲ್ಲ ಕಷ್ಟನೂ ದೇವರು ಸಾಕು, ಇವನ್ದೆಲ್ಲ ಸುಖನೇ ಇರಲಿ ಇನ್ನು ಅಂತ ಬಿಟ್ಬಿಟ್ಟ. ಟ್ರೈ ಮಾಡಿ, ಒಂದ್ಸರಿ ಟ್ರೈ ಮಾಡಿ. ಯಾರಾದರೂ ಗೊತ್ತು, ತಾಯಿನೆಲ್ಲರೂ ಪ್ರೀತಿಸ್ತೀರ, ಕೆಲವ್ರು ಇರ್ತಾರಲ್ಲ ಅಂಥವ್ರು ಯಾರು ಇದ್ರೆ ಒಂದ್ಸರಿ ತಂದೆ ತಾಯಿನ ಹೊಟ್ಟೆ ಉರಿಸ್ದೆ ಖುಷಿ ಪಡಿಸೋಕೆ ಶುರು ಮಾಡ್ಬಿಡಿ. ಇದು ಅಮಲು ಶುರು ಆಗ್ಬಿಡುತ್ತೆ ನಿಮ್ಗಿದು. ಅಭ್ಯಾಸ ಚಟ ಅಂತೀವಲ್ಲ, ಅದು ಶುರು ಆಗ್ಬಿಡುತ್ತದೆ. ಅವ್ರನ್ನ ಖುಷಿ ಪಡಿಸೋದು. ಈ ಲವ್ವಲ್ಲೂ ಹಂಗೆ ಸರ್, ಅವಳನ್ನ ಖುಷಿ ಪಡಿಸ್ಬೇಕು, ಅವಳಿಗೆ ಸರ್ಪ್ರೈಸ್ ಮಾಡಬೇಕು, ಅದೊಂದು ಚಟ ಆಗ್ಬಿಡುತ್ತದೆ. ಹಂಗೆ ತಂದೆ ತಾಯಿ ಬಗ್ಗೆ ಒಂದು ಚಟ ಶುರು ಮಾಡ್ಕೊಳ್ಳಿ, ಅವ್ರನ್ನ ಖುಷಿ ಪಡಿಸೋ ಚಟ ಶುರು ಮಾಡ್ಕೊಳ್ಳಿ. ನಮಗೆ ಗೊತ್ತಿರಲ್ಲ ಸರ್, ಅದೃಷ್ಟ ಒದ್ವತ್ಕೊಂಡು ಬರ್ತಾ ಇರ್ತದೆ. ಬೇಡ ಬಾಗ್ಲ ಹಾಕಿದ್ರೆ ನಿನ್ ಜೊತೆನೇ ತಡ್ಕೊಳಕ್ಕಾಗದೆ. ಓಕೆ,
ಅವಳು ನನ್ನ ತಾಯಿ ಅಳ್ಬೇಕು ಸರ್. ಹೆಂಗ್ ಅಳ್ಬೇಕು ಅಂದ್ರೆ ಎಷ್ಟು ಒಳ್ಳೆ ಮಗನ್ ಕೊಟ್ಟೆ ಅಂತ ಅಳ್ಬೇಕು. ಎಂಥ ಮಗನ್ ಕೊಟ್ಟೆ ಅಪ್ಪ ಅಂತ ಅಳ್ಬಾರ್ದು. ಸೊ ಅಲ್ಲಿ ಸರ್ ಅದೇ ಆಕ್ಸಿಡೆಂಟ್ ಆಯ್ತು, ಮಾಡಿದ್ವಿ. ಆ ದಿನ ಫೈನಲ್ ಅಂದ್ರೆ ನೀವು ಎದ್ದು ನಿಂತಿದ್ದ ದಿನ ನೆನ್ಸ್ಕೊಳ್ಳೋಕೆ ನನಗೆ ಇಷ್ಟ ಆಗ್ತಿದೆ. ನೀವು ಫೈನಲ್ ಆಗಿ ಎದ್ದು ನಿಂತಿದ್ದ ದಿನ ಅಂದ್ರೆ ನಡೆಯೋಕೆ ಆಗ್ತಿರ್ಲಿಲ್ಲ, ಇರಲಿಲ್ಲ. ಇದು ಹೆಂಗಂದ್ರೆ ಒಂದು ದಿನ ನಿಂತಿದ್ದಲ್ಲ, ಪ್ರತಿದಿನ ಪ್ರೋಸೆಸ್ ಆಗಿ 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 ಒಂದಿಷ್ಟು ಎದ್ದು ಒಂದು ಹೇಳಕ್ ಟ್ರೈ ಮಾಡಿ, ಆಮೇಲೆ ಒಂದಿಷ್ಟು ಟ್ರೈ ಮಾಡಿ ಅದು ಎದ್ದು ನಿಂತಿದ್ದ ದಿನ ನಂಗೆ ನೆನಪು ಇಲ್ಲ. ಹೆಂಗೋ ನಿಂತ್ಕೊಂಡ್ವಿ, ನಡ್ದೆ, ನಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಮರ ಹತ್ತಕ್ಕಾಗುತ್ತಾ ನೋಡ್ದೆ, ಓಡಕ್ಕಾಗುತ್ತಾ ನೋಡ್ದೆ, ಹೈ ಜಂಪು ಲಾಂಗ್ ಜಂಪು ಮಾಡ್ತಾ ಇದ್ದೆ. ಅದನ್ನ ಮಾಡಿದೆ, ಅದು ನಾನು ಉಲ್ಟಾ ಹಾರ್ತಿದ್ದೆ. ಮಾಮೂಲಿ ಹಿಂಗೆ ಕಾಲಲ್ಲಿ ಆಡ್ದೆ, ನಾನು ಉಲ್ಟಾ ಹಾರ್ತಿದ್ದೆ. ಅದು ಬಂದು ಹಿಂಗ ಅದೇ ಮೇನ್ ಇಲ್ಲೇ ಬ್ಯಾಲೆನ್ಸ್ ಅಲ್ವಾ, ಅದಾಗುತ್ತಂತ ಟ್ರೈ ಮಾಡಿದ್ವಿ. ಅಲ್ಲಿ ಮಾಡಿ ಒನ್ ಡೇ ಅದೇ ನನ್ನ ಫೈನಲ್ ಏನಂದ್ರೆ ಕಾಲೇಜು ಯೂನಿಯನ್ ಡೇ ಅಂತ ಮಾಡ್ತಾರಲ್ಲ, ಸೊ ಅಲ್ಲಿ ಹೈ ಜಂಪು ಕಾಂಪಿಟೇಷನ್. ಸೊ ನಂದು ಅದಾದ್ರ ಮೇಲೆ ನಾನು ಮಾಡಕ್ ಆಗಿರ್ಲಿಲ್ಲ. ವಿಧಲೆ ಹಿಂಗಿರ್ತಿದೆ ನನ್ನ ಕಣ್ಣು ಮುಂದೆ. ನಮ್ಮ ಜೊತೆ ಸೆಕೆಂಡ್ ಪ್ಲೇಸ್ ಬಂದವರೆಲ್ಲ ಫಸ್ಟ್ ಪ್ಲೇಸ್ ಬರೋರು, ಕಣ್ಣಲ್ಲೆಲ್ಲ ನೀರು ಹೋಗೋದು. ಇನ್ಯಾವತ್ತೂ ಹಾರಕ್ಕಾಗಲ್ವಾ ನನ್ನ ಕೈಯಲ್ಲಿ. ಕೊನೆ ಇದ್ರ ದಿವಸ ಅದೇ ಅನ್ಸುತ್ತೆ, ನಾನು ಟ್ರೈ ಮಾಡಿ ಹಾರಿ ಮತ್ತೆ ನನಗೆ ಫಸ್ಟ್ ಪ್ಲೇಸ್ ಸಿಕ್ತು. ಅದೇ ಸಖತ್ ಖುಷಿ. ಎಲ್ಲರೂ ಕಿರ್ಚಾಡಿದ್ರು, ನಮ್ಮ ಹುಡುಗರು ಎಲ್ಲರೂ ಕಿರ್ಚಾಡಿ ಹೊತ್ಕೊಂಡಿದ್ರು. ನಾನು ಬೌನ್ಸ್ ಬ್ಯಾಕ್. ಹೌದು, ಅಲ್ಲಿಗೆ ಡಿಸೈಡ್, ನಾನು ಗೆದ್ದಿದ್ದೀನಿ ಗುರು, ಇನ್ಮೇಲೆ ಮತ್ತೆ ಶುರು ಮಾಡ್ತೀನಿ. ಅಲ್ಲಿಂದ ಮತ್ತೆ ಬೆಂಗಳೂರು. ಬೆಂಗಳೂರು ಬರ್ತೀವಿ. ಬೆಂಗಳೂರು ಬಂದು ಅದೇ ಹೇಳಿದೆ, ಮೊನ್ನೆ ಹೇಳಿದೆ ಒಂದು ಚಾನಲಲ್ಲಿ, ಸೊ ಅದನ್ನ ರಿಪೀಟ್ ಅಂತ ಯಾಕಂದ್ರೆ ಬಂದು ಟಾಯ್ಲೆಟ್ ತೊಳೆದ್ವಿ, ಅಲ್ಲಿ ಕೆಲಸ ಮಾಡಿ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಸೇರ್ಕೊಂಡು ರೂಮ್ ಮಾಡ್ಕೊಂಡು ಅದೆಲ್ಲ ಬೆಂಗಳೂರಿಗೆ ಬರೋ ಪ್ರತಿಯೊಬ್ಬ ಹುಡುಗಂದು ಅದೇ ಸ್ಟೋರಿ. ಅಲ್ಲಿ ಎಲ್ಲಿ ಬಿದ್ದಿರ್ತೀವಿ, ಎಲ್ಲಿ ಎದ್ದೇಳ್ತೀವಿ, ಎಲ್ಲಿ ತಿಂತೀವಿ, ಎಲ್ರದ್ದು ಅದೇ ಸ್ಟೋರಿ. ಹಳ್ಳಿಯಿಂದ ಬಂದವರು ಬೆಂಗಳೂರಿಗೆ. ನಾನು ನಿಮ್ಗೆ ಇದನ್ನ ಹೇಳೋದು ಅಂದ್ರೆ ನೀವಲ್ಲ ಊರಿಗೆ ಹೋದ್ರೆ, ನಾನು ಅದನ್ನ ಟೇಕಲ್ಲಿ ಹೇಳಿದಲ್ಲ, ಮೊದ್ಲೇ ಹೇಳಿದ ಎಲ್ಲಡಿಕೆ. ಸೊ ನಾವು ಊರಿಗೆ ಹೋದ್ರೆ ನಾರ್ಮಲ್ ಆಗಿ ಎಲ್ಲರೂ ಊರಿಗೆ ಹೋಗಿದ ತಕ್ಷಣ ಈ ಫ್ರೆಂಡ್ಸ್ ಹತ್ರ ಹೋಗಕ್ಕೆ ಇಷ್ಟಪಡ್ತಾರೆ, ಅಥವಾ ಅವ್ರ ಮನೇಲಿ ಯಾವುದೋ ತೋಟಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ. ಸೊ ನಾನು ಫಸ್ಟ್ ಹೋಗಿದ ತಕ್ಷಣ ನಿಮ್ಮ ಅಮ್ಮ, ನೀವು ಹೋದ್ರೆ ಅಮ್ಮ ಹೆಂಗಿದೆಯಾ ಅಂತ ಕೇಳ್ತೀರಾ, ಯಾವ್ದಾರು ಹಳೆ ಡವ್ ಇದ್ರೆ. ಸೊ ನಾನು ಹಂಗಲ್ಲ, ಫಸ್ಟ್ ಮನೆಗೆ ಹೋದ ಅಮ್ಮ ಎಲ್ಲಡಿಕೆ ಚೀಲ ಎಲ್ಲಿದೆ ಅಂತ, ಎಲ್ಲಡಿಕೆ ತಟ್ಟೆ ಎಲ್ಲಿದೆ ಅಂತ. ನನಗೆ ಎಲ್ಲಡಿಕೆ ಸಖತ್ ಇಷ್ಟ. ನಮ್ಮಮ್ಮ ಎಂಥ ಬೇವರ್ಸಿ ನನ್ನ ಮಗ ಇರ್ಬೋದು ನೋಡಿ, ಅಮ್ಮ ಇಲ್ಲಿ ರಣ ಇತ್ತಂಗೆ ನಿಂತಿದ್ದೀನಿ, ನಾನು ಕೇಳಲ್ಲ, ಎಲ್ಲಡಿಕೆ ಚೀಲ ಕೇಳಿದೆ. ಈಗಲೂ ಅಷ್ಟೇ, ನಾನು ಹೋದೊಂದು ಎಲ್ಲಡಿಕೆ, ಅವಳು ಅಷ್ಟೇ ಬರೋಷ್ಟೊತ್ತಿಗೆ ಒಂದಿಷ್ಟು ಅಡಿಕೆ, ಎಲೆ, ಸುಣ್ಣ ಎಲ್ಲ ಹಾಕಿ ಕಟ್ಟಿ ಕಳಿಸ್ತಾಳೆ. ಎಲ್ಲಡಿಕೆ ಇಲ್ಲಿಗೆ ಬರ್ತೀನಿ, ಊಟ ಆದ್ರ ಮೇಲೆ ಒಂದು ಎಲ್ಲಡಿಕೆ ಹಾಕಿ, ಇಲ್ಲೊಂದು 15 ದಿವಸ ಆದ್ಮೇಲೆ ಮತ್ತೆ ಮರ್ತೋಗುತ್ತೆ. ಎಲ್ಲಡಿಕೆನೂ ಸಖತ್ ಇಷ್ಟ. ಆಮೇಲೆ ಮೀನು ಹಿಡಿಯೋದು ಇದೆಲ್ಲ ಹೇಳಿದೆ. ಸೊ ಇನ್ನು ಅದೇ ಎಲ್ಲ ಆಯ್ತು, ಅವಕಾಶಗಳು ಸಿಕ್ತು, ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿ ಸಿಕ್ಕಾಪಟ್ಟೆ ಫೇಮಸ್ ಆದ್ರಿ. ಫೇಮಸ್ ಆಗಿ ಎಲ್ಲ ಕಡೆ ನೀವು ಹೋಗಿದ ಕಡೆ ಎಲ್ಲ ನಿಮ್ಮನ್ನ ಜನ ಮುತ್ತಾಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಾರ್ತಿಕ್ಗೆ ಸ್ಟಾರ್ಟಿಂಗಲ್ಲಿ? ನಾನು ಮೊನ್ನೆ ನಾವು ಒಂದು ದೊಡ್ಡ ಮನುಷ್ಯ ಅಂತ ಸಿನಿಮಾ ಮಾಡ್ತಾಯಿದ್ದೆ, ಅದು ಡೈರೆಕ್ಟರ್ ಕಮ್ ಹೀರೋ. ಯಾವುದಕ್ಕೆ ಹೋದಾಗ ಹಿಂಗೆ ಮುತ್ತಾಕೊಳ್ತಾ ಇದ್ರು ಅವರು. ಮುತ್ತಾಕೊಂಡು ಎಲ್ಲ ಹೋದ್ರು, ಟೇಪ್ ಕಟ್ ಮಾಡಬೇಕು ಅಂತ. ನಾನು ಸರ್ ಬನ್ನಿ ಅಂತ ಹೇಳಿ ನಾನು ಅವ್ರಿಗೆ ಟೇಪ್ ಕಟ್ ಮಾಡಿಸ್ತೀನಿ, ನೀವು ಮಾಡಿ ಹೇಳ್ತೀನಿ. ಅವ್ರು ಟೇಪ್ ಕಟ್ ಮಾಡಿ ನಾನು ಹೇಳಿದೆ ಇವ್ರು ಹೀರೋ ಅಂತ. ಅವ್ರ ಹತ್ರ ಎಲ್ಲ ಮುತ್ತಾಕೊಂಡ್ರು. ವಾಪಸ್ ಬರುವಾಗ ಅವ್ರು ಹೇಳಿದ್ರು, ಸರ್ ನನ್ನ ಜೊತೆ ಯಾಕೆ ಟೇಪ್ ಕಟ್ ಮಾಡಿಸಿದ್ರಿ ಸರ್? ನಾನು ಸುಮಾರು ಟೇಪ್ ಕಟ್ ಮಾಡಿದ್ದೀನಿ, ಇವಾಗ ನಂಗೆ ಕಿಕ್ ಕೊಡ್ತಾ ಇಲ್ಲ. ಇದು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಲ್ಲ, ಹೆಂಗಿದೆ ಕಿಕ್ಕು? ಸರ್ ನನ್ನ ಲೈಫಲ್ಲಿ ಮರೆಯಲ್ಲ ಸರ್, ಕೈಕಾಲು ನಡುಗ್ತಾ ಇದೆ ಸರ್. ಆ ಜನ ಮುತ್ತಾಕೊಂಡಿದ್ದು ಅದೆಲ್ಲ ಎಷ್ಟು ಸರ್, ಏನು ಸರ್? ಇದೇ ರೀ ಕಲಾವಿದನಿಗೆ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಎಷ್ಟು ದುಡ್ಡು ಮಾಡಿದ್ರು ಈ ಮಜಾ ಕೊಡಲ್ಲ. ಕಲಾವಿದನಿಗೆ ಮುತ್ತಾಕೊಂತಾರಲ್ಲ ಜನ, ನಿಮ್ಮ ಕೈಯಲ್ಲಿ ಓಪನಿಂಗ್ ಮಾಡಿಸ್ತಾರಲ್ಲ, ನಮ್ಮನ್ನ ಹತ್ರನೂ ಸೇರಿಸ್ತಾ ಇರಲಿಲ್ಲ. ನೀನ್ ಯಾವ ಜಾತಿ, ನೀನು ಒಳಗೆ ಬರ್ಬೋದಾ, ಒಳಗೆ ಇರೋ ಆಚೆ ಬರ್ಬೋದಾ ಅನ್ನೋ ಸಮಾಜದಲ್ಲಿ ನಿನ್ನ ಜಾತಿ ನೋಡ್ದೆ, ನೀನು ಯಾವ ಮನೆ ತಂದವನ್ ನೋಡ್ದೆ, ನೀನು ಯಾರು ಏನು ಅಂತ ನೋಡ್ದೆ, ನೀನೊಬ್ಬ ಕಲಾವಿದ ಅಂತ ಹೇಳಿ ದೇವಸ್ಥಾನ ಉದ್ಘಾಟನೆ ಮಾಡಿಸ್ತಾರಲ್ಲ. ಅಂದ್ರೆ ಕಲಾವಿದ ಎಲ್ಲಾ ಜಾತಿನೂ ಮೀರಿದವನು. ನಾವ್ ಇಲ್ಲಿ ಬಂದ್ರೆ ಎಲ್ಲ ಜಾತಿ ಶುರು ಮಾಡ್ಕೊಂತೀವಿ, ಬಂದು ಮುತ್ತಾಕೊಂತಾರಲ್ಲ ಸರ್, ಅವನಿಗೆ ಎಲ್ಲಿದೆ ಜಾತಿ? ಹೌದು.
ಎಷ್ಟು ಪಾಸಿಟಿವ್ ವೈಬ್ಸು ನಿಮ್ಮೊಳಗೆ ಹೋಗುತ್ತೆ ಗೊತ್ತಾ. ಅವ್ರ ಆ ಪ್ರೀತಿ ಇರುತ್ತಲ್ಲ, ಅಯ್ಯೋ ಒಂಥರ ನಮಗೆ ನಾವು ಒಳಗಿಂದ ಒಳಗೇನೆ ಸ್ಟ್ರಾಂಗ್ ಆಗ್ತೀವಿ, ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊತೀವಿ. ಆ ಅಭಿಮಾನ, ಆ ಪ್ರೀತಿ, ಅದನ್ನ ಮರೆಯೋಕ್ಕಾಗಲ್ಲ ಸರ್. ಕೆಲವು ಕಡೆ ಅದೇ ಏನಂದ್ರೆ ತುಂಬ ಮೈ ಮೇಲೆಲ್ಲ ಬಿದ್ದು ನೋವಾದಾಗೆಲ್ಲ ನಾನು ಬೈದಿದ್ದೀನಿ. ಏನೋ ಮರ ಒಬ್ಬೊಬ್ರೊಬ್ಬರು ಕೊಡ್ತೀನಿ, ಒಟ್ಟೆ 10 ಮೊಬೈಲ್ ಹಿಡಿದ್ರೆ ಇವ್ನ ಮೊಬೈಲಲ್ಲೂ ಫೋಟೋ ಇರಲ್ಲ, ಅವ್ನ ಮೊಬೈಲಲ್ಲೂ ಫೋಟೋ ಇರಲ್ಲ. ಉತ್ತರ ಕರ್ನಾಟಕ ಎಲ್ಲ ಹೋದಾಗ ಬೈದ್ಬಿಟ್ರೆ, ಅಣ್ಣ ಹುಲಿ ಅಣ್ಣ ನೀನ್ ಬೈದ್ರು ಪರವಾಗಿಲ್ಲ ಅಣ್ಣ ಅಂತಾರೆ. ಏನ್ ಹೇಳೋಣ, ಹಿಂಗೆ ಇಲ್ಲೊಬ್ಬ ಹಿಡಿತಾ ಇರ್ತಾನೆ, ಅವ್ನ್ ತಂದು ಇಲ್ಲಿಟ್ಟ, ಇವ್ನ್ ತಂದು ಇಲ್ಲಿಟ್ಟ, ಇದ್ರಿ ಫೋಟೋ ತಗೊಳಕ್ಕೆ ಆಗಲ್ಲ. ಅಲ್ಲ ಮರ 1 hour 2 hour ನಿಂತ್ಕೊತೀನಿ ಮರ, ವಾಡ್ಕಳಿ ಕಿತ್ತಾಡ್ಕೊಂಬಿಡಿದ್ರು. ಅದು ಒಂಥರ ಕಿಕ್ಕು. ಅದನ್ನೆಲ್ಲ ಅನುಭವಿಸಿದಾಗ ಚೆನ್ನಾಗಿರುತ್ತೆ ಸರ್. ಯಾರು ಸರ್ ಇವತ್ತು ನಾವಿರೋ ಬ್ಯುಸಿ ಲೈಫಲ್ಲಿ, ನಾವಿರೋ ಟೆಕ್ನಾಲಜಿಲಿ ಹೌದು, ನಿಮಗೋಸ್ಕರ ಯಾಕೆ ಯಾರು ಸಾಯ್ಬೇಕು, ನಿಮ್ಗೋಸ್ಕರ ಯಾಕೆ ಯಾರು ಮುದ್ದಾಕೊಬೇಕು ಗೊತ್ತಿಲ್ಲ, ಗುರಿ ಇಲ್ದಿರೋ ನಮಗೋಸ್ಕರ ನಾವ್ ಯಾರು, ನಾವು ಸಂಬಂಧಿಕರ, ಅಥವಾ ನಾಳೆ ನಿನ್ ಕಷ್ಟ ಅಂದಾಗ ನಾನು ಹೆಲ್ಪ್ ಮಾಡಕ್ ಬರ್ತೀನ? ಯಾವುದಕ್ಕೂ ಬರಲ್ಲ ನಾನು. ಆದ್ರೆ ನೀವೆಲ್ಲ ನಂಗೋಸ್ಕರ ಬರ್ತಿರಲ್ಲ, ಇದು ಎಂತ ಪ್ರೀತಿ ಇದು. ಇದು ಇಬ್ಬರಿಗೆ ಸರ್ ಇರೋದು, ಒಂದು ದೇವರಿಗೆ, ಒಂದು ಕಲಾವಿದರಿಗೆ. ಮತ್ತೆ ಎಲ್ಲರೂ ನಾವು ಹುಡ್ಕೊಂಡೇ ಹೋಗ್ಬೇಕು. ಕಲಾವಿದನ್ನು ದೇವ್ರ ತರನೇ ನೋಡ್ತಾರೆ ಜನ. ಹೌದೌದು ಹೌದು. ಅಂದ್ರೆ ನೋಡಿ ನಮ್ದು ಎಂತ ಯೋಗ, ದೇವ್ರಿಗೆ ಸಿಕ್ಕಿರೋ ಯೋಗ ನಮ್ಗೆ. ದೇವ್ರಿಗಾದ್ರೂ ಅಷ್ಟು ಇದೆಯೋ ಇಲ್ಲೋ ಗೊತ್ತಿಲ್ಲ. ದೇವ್ರಿಗೆ ಕ್ಯೂ ನಿಂತಂಗೆ ಕಲಾವಿದಂಗೂ ಕ್ಯೂ ನಿಂತ. ಮೊನ್ನೆ ನೋಡಿದ್ವಲ್ಲ ಅಲ್ವಾ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ರಾಜ್ಕುಮಾರ್ ಸರ್ ಇದ್ದಾಗ ಏನು, ಅಪ್ಪು ಸರ್ ಒಂದು ದೇವಸ್ಥಾನದಲ್ಲೂ, ಅಂದ್ರೆ ಈ ಮೋಸ್ಟ್ಲಿ ಕಲಾವಿದ ದೇವ್ರನ್ನ ಮೀರಿಸ್ಬಿಟ್ನ. ಇವತ್ತಿಗೂ ಸಮಾಧಿಗೆ ಮತ್ತೆ ಸರ್ ಎಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ ಸರ್ ಅಲ್ಲಿ. ಪಿಪಿ ಮಾರ್ತಾನೆ, ಜೋಳ ಮಾರ್ತಾನೆ, ಪಾನಿಪುರಿ ಹಾಕ್ತಾನೆ, ಕಬ್ಬು ಹಾಕ್ತಾನೆ, ಸ್ಟಿಕ್ಕರ್ ಹಾಕ್ತಾನೆ. ಅಪ್ಪು ಸರ್ ಫೋಟೋ ಮಾರ್ತಾನೆ. ಸತ್ತು ಮೇಲೂ 4 ಜನಕ್ಕೆ ಬದುಕು ಕೊಡೋ ತಾಕತ್ತು ಎಲ್ಲಿಂದ ಸಾರ್ ಅದು? ಅಕ್ಕಿ ತನ್ನಿ, ಬೇಳೆ ತನ್ನಿ. ಇವತ್ತಿನ ಕಾಲದಲ್ಲಿ ಬನ್ನಿ ಅಂತ ಕರೆಯೋದೇ ಕಷ್ಟ. ಅದನ್ನ ಎಲ್ಲ ಇದ್ರೆ ನಂಗೆ ಬೇಕು, ಕೋಟಿ 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 ಇರೋರು ನಂಗೆ ಬೇಕು, ನಂಗೆ ಬರಲಿ, ನಂದಿರಲಿ, ಇದೊಂಚೂರು ಜಾಗ ನಂಗಿರ್ಲಿ, ಅದೊಂಚೂರು ಜಾಗ ನಂಗಿರ್ಲಿ, ಆ ಅಪಾಯಿಂಟ್ಮೆಂಟ್ ನಂಗೆ ಇದಿರ್ಲಿ ಅಂತಾರೆ. ಗಿಫ್ಟ್ ಏನ್ ತಗೋಬರ್ತಾನೆ ಅಂತ ನೋಡ್ತೀವಿ. ಇವನೇನ್ ಗಿಫ್ಟ್ ಕೊಡ್ತಾನೆ, ಅವನೇನ್ ಗಿಫ್ಟ್ ಕೊಡ್ತಾನೆ ಅನ್ನೋ ಪ್ರಪಂಚದಲ್ಲಿ ಇಲ್ಲ ಕಣ್ರಪ್ಪ. ನಂಗೆ ದೇವ್ರು ಕೊಟ್ಟಿದ್ದಾನೆ, ನೀವೇನಾರು ನಂಗೆ ಕೊಡ್ಬೇಕಂದ್ರೆ ಅಕ್ಕಿ ಬೇಳೆ ಕೊಡಿ. ಬೇರೆ ಅಭಿಮಾನಿಗಳಿಗೆ, ಸೆಲೆಬ್ರಿಟಿಗಳಿಗೆ, ಕಷ್ಟದಲ್ಲಿರೋರಿಗೆ, ಅನಾಥಾಶ್ರಮಕ್ಕೆ ಕೊಡ್ತೀನಿ ಅನ್ನೋ ಮನ್ಸಿದೆಯಲ್ಲ ಸರ್ ಕಲಾವಿದ. ಇನ್ನು ಸುದೀಪ್ ಸರ್ ನೆನ್ಸ್ಕೋಬೇಕು ನೋಡಿ. ಅವತ್ತು ನಾವು ಇಂಥರ ತುಂಬ ರೆಕಗ್ನೈಸ್ ಆರ್ಟಿಸ್ಟ್ ಅಲ್ಲ. ಎಸ್. ಆಮೇಲೆ ನಮ್ಗೆ ತುಂಬ ಪೇಮೆಂಟು ಬರುತ್ತೆ. ಆ್ಯಕ್ಚುಲಿ ಅದನ್ನು ಕೇಳೋಣ ಅನ್ಕೊಂಡೆ. ನಮ್ಗೆ ಪೇಮೆಂಟ್ ಅಂದರೆ ಬಂದಿದೆ ನಮ್ಮ ವರ್ಷದಲ್ಲಿ. TRPನೂ ಅಂಥದ್ದೇನು ಕೊಡ್ತಾ ಇರಲಿಲ್ಲ ನಾವು. ಇವಾಗೆಲ್ಲ ಚೆನ್ನಾಗಿದೆ. ಅವಾಗೆಲ್ಲ ಒಂದು 10,000 12,000 ಸಿಕ್ತಿತ್ತು. ನಮ್ದು ಇಲ್ಲಿ ಬೆಂಗಳೂರಲ್ಲಿ ನಾವೇ ಇರೋದು, ನಮ್ಮ ಖರ್ಚಿಗೆ ಹೊಂಟೋಗ್ಬಿಡೋದು. ನಮ್ಮ ಮನೇನೂ ಹಂಗೆ ಇತ್ತು, ಏನೂ ಇರಲಿಲ್ಲ. ಅವತ್ತು ಸುದೀಪ್ ಸಾರು ನಮ್ಮನ್ನು ಗುರುತಿಸಿ, ಅಷ್ಟು ದೊಡ್ಡ ಕಲಾವಿದ, ಸಲ್ಮಾನ್ ಖಾನ್ ಲೆವೆಲ್ಗೆಲ್ಲ ಕಾಂಟ್ಯಾಕ್ಟ್ ಇರೋರು ಅವ್ರು. ನಾವು ಈಗ ಹೆಂಗೊಂದು ಡೈನೋಸರ್ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಕೆಳಗೆ ಇರುವೆ ಹೋಗ್ತಾ ಇದ್ದಂಗೆ ನಾವೀಗ ಅದು ಡೈನೋಸರ್, ನಾವೀಗ ಇಲ್ಲಿನೋ ಒಂದು ಇರುವೇನೋ. ಇದು ಕಷ್ಟದಲ್ಲಿದೆ ಅಂತ ನೋಡ್ಬಿಟ್ಟು ಅವತ್ತು ಒಂದು ದುಡ್ಡನ್ನು ಕೊಡ್ತಾರೆ ನಮ್ಗೆ. ಆ ದುಡ್ಡನ್ನ ನನ್ನ ಮನೇಲಿ ಏನೋ ಕಷ್ಟ ಇತ್ತು, ಅದಕ್ಕೆ ಕೊಟ್ಟು ಅವ್ರ ನೆನಪಿಗೆ ಇದಾಗ್ಬಾರ್ದಂತ ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಫ್ರಿಡ್ಜ್ ಕೊಡ್ಸಿದೆ. ಆ ದುಡ್ಡಲ್ಲಿ ಅದೊಂದು ಕಾಣಿಸ್ತಾ ಇರಬೇಕು, ನೋಡಿದ್ರೆ ಸುದೀಪ್ ಸಾರೇ, ಅದು ಆಲ್ರೆಡಿದು, ಇದು ಆಲ್ರೆಡಿ ನಿಲ್ಸಿ, ಇದು ಬೇಕು ಅಂತ ಹೇಳಿ ಇವತ್ತಿಗೂ ಅದೇ. ಮೋಸ್ಟ್ಲಿ ಅದನ್ನ ನಾನ್ ಸತ್ರು ಅದನ್ನ ಚೇಂಜ್ ಮಾಡಬೇಡಿ ಅಂತ ಹೇಳಿ, ಬೇಕಾ ನಿಮ್ಗೆ ಮನೇಲಿ 4 ಫ್ರಿಡ್ಜ್ ಇಟ್ಕೊಳ್ಳಿ, ಈ ಫ್ರಿಡ್ಜ್ ಹಿಂಗೆ ಇರಲೇಬೇಕು, ಇದು ಸುದೀಪ್ ಸಾರ್ ಇದು. ದರ್ಶನ್ ಸಾರು, ನಾನು ಟಗರುಪಲ್ಲಿ ಹೋಗ್ಬೇಕಾದ್ರೆ, ಈವೆಂಟ್ಗೆ ಹೋಗ್ಬೇಕಾದ್ರೆ ದರ್ಶನ್ ಸಾರ್ ಬರ್ತಾರೆ, ನಾನೊಂದು ಹಾಯ್ ಮಾಡ್ತೀನಿ, ಅವ್ರೊಂದು ಹಾಯ್ ಮಾಡಿದ್ರೆ ಸಾಕು ಅಂತ. ನಾನು ಫುಲ್ ಅವ್ರನ್ನ ನೋಡಿ, ನಾನು ಬೇರೆ ಲೆವೆಲ್ ಫ್ಯಾನ್. ನಾನು ನೋಡ್ಬಿಟ್ಟು ನಡುಕ್ತಾ ಕೂತಿದ್ದೀನಿ. ಅವ್ರು ಬಂದ್ಬಿಟ್ಟು ನೀವೆಲ್ಲ ಹೋಗ್ಲಿ ಅಂದರೆ ನಾನು ನಿಮ್ಮ ಫ್ಯಾನ್, ನಿಮ್ಮ ಸ್ಕಿಟ್ ನೋಡ್ತೀನಿ. ಸತ್ತೇ ಹೋಗ್ಬಿಟ್ಟೆ ಸರ್ ನಾನು ಅವತ್ತು.
ಡೈನೋಸರ್ಸ್ ಎಲ್ಲ ಒಂದು ಇರುವೆನ್ ನೋಡ್ಬಿಟ್ಟು ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ನಾನು ನಿಮ್ಮ ಫ್ಯಾನ್. ನನ್ನ ಸ್ಕಿಟ್ ನೋಡಿ ನಾನು ಇಷ್ಟಪಟ್ಟು ನಿಮ್ಮ ಫ್ಯಾನ್ ರೀ ಅಂತಾರಂದ್ರೆ ಏನ್ ಸರ್ ಇದು? ಅಷ್ಟೆಲ್ಲ ಹೇಳೋದೇ ಬೇಡ ಸರ್. ನನ್ನ ಸಾಕು ಅನ್ಸ್ಬಿಟ್ಟಿರುತ್ತೆ ಸರ್. ನಮ್ದೊಂದು ನನಗೆ ಲೈಫಲ್ಲಿ ಒಂದಿಷ್ಟು ಆಸೆ, ಏನು ದೊಡ್ಡ ದೊಡ್ಡ ಆಸೆ ಅದಿದಂತೆಲ್ಲ. ಒಂದು ನಾನು ಹೇಳ್ದೆ ಗೊತ್ತಾ, ನಮ್ಮ ಅಮ್ಮಂಗೆ ಈ ತೋರಿಸ್ಬಿಡ್ಬೇಕು. ಆಮೇಲೆ ಅದೇ ಹೇಳ್ತಾ ಪೋಸ್ಟ್ ಇಟ್ಕೊಂಡು ಬೆಳಗಿಂದ ಸಂಜೆ ತನಕ ನೋಡ್ತಿದ್ದೆ. ಸುದೀಪ್ ಸರ್, ದರ್ಶನ್ ಸರ್, ದುನಿಯಾ ವಿಜಯ್ ಸರ್, ಸೊ ಯಶ್ ಸರ್ದು ಅವಾಗ ಕಿರಾತಕ ಬಂದಿತ್ತು ಅನ್ಸುತ್ತೆ. ಎಲ್ಲ ಹೇಳ್ತೀವಿ CD ನೋಡಿ ಥಿಯೇಟ್ರಲ್ಲಿ ನೋಡ್ಬೇಕಿತ್ತು ಅನ್ನೋ ಅಂತ ಕಮೆಂಟ್ ಬಂದ್ರು ಬರ್ಬೋದು. ಥಿಯೇಟ್ರಿಗೆ ಹೋಗೋ ಅಷ್ಟೆಲ್ಲ ಯೋಗ್ಯತೆ ಇರಲೇ ಇಲ್ಲ ಅಣ್ಣ. ಥಿಯೇಟ್ರಿಗೆ ಹೋಗಿ ಬಟ್ಟೆ ಇರಲಿಲ್ಲ ನಮಗೆ. ಇಲ್ಲೊಂದು ಟ್ಯಾಪೆ ಅಲ್ಲೊಂದು ಟ್ಯಾಪೆ. ಅಷ್ಟು ಥಿಯೇಟ್ರಿಗೆ ಹೋಗೋಷ್ಟು ಥಿಯೇಟ್ರು ಅನ್ನೋದು ಅಲ್ಲಿ ಜನದಲ್ಲಿ ಕ್ಯೂ ನಿಂತ್ಕೋಬೇಕು, ಆ ಕತ್ಲೆಲ್ಲ ಕೂರ್ಬೇಕು ಅನ್ನೋ ಕಾಮನ್ ಸೆನ್ಸು ನಮ್ಗೆ ಇರಲಿಲ್ಲ. ಆಮೇಲೆ ಈಗಿದ್ದಂಗೆ ಎಲ್ಲಾ ಕಡೆ ಥಿಯೇಟರ್ಗಳು ಥಿಯೇಟ್ರು ಇಲ್ಲ ನಮ್ಮ ಊರಲ್ಲಿ. ಡಿಸ್ಟಿಕ್ ಶಿವಮೊಗ್ಗ ಹೋಗ್ಬೇಕಿತ್ತು, ಭದ್ರಾವತಿ CD-ನೇ ನೋಡ್ಬೇಕಿತ್ತು. ಸೊ ಇವ್ರದ್ದು ಯಾರ್ದಾರ್ದಲ್ಲ ಸಿನಿಮಾ ನೋಡಿದ್ದೀನಲ್ಲ, ಅವ್ರ ಜೊತೆ ಎಲ್ಲ ಒಂದು ರೌಂಡ್ ಸಿನಿಮಾ ಮಾಡ್ಬಿಟ್ಟೆ. ಅಂದ್ರೆ ನನಗೆ ಮರಣದಂಡನೆ ಕೊಡ್ತಾ ಇದ್ದೀನಿ, ನಿನ್ನ ಕೊನೆ ಆಸೆ ಅಂದ್ರೆ ನಾನೆಲ್ಲ ತೀರ್ಸ್ಕೊಂಡೇ ಬಂದಿದ್ದೀನಿ, ಕೊಡು ಅಂದ್ಬಿಡ್ತೀನಿ. ಯಾವುದನ್ನು ಕೇಳಲ್ಲ ಸರ್ ನಾನು. ಇಷ್ಟೇ ಆಸೆ ಇರೋದು. ತುಂಬಾ ದೊಡ್ಡ ದೊಡ್ಡ ಆಸೆ ಏನಿಲ್ಲ. ಒಬ್ಬ ಒಳ್ಳೆ ರೈತ ಆಗ್ಬೇಕು ನನಗೆ. ರೈತ ಆಗ್ಬೇಕು ಸರ್. ಆಗಿದ್ದೀನಿ. ಇಲ್ಲಿ ಆರ್ಟಿಸ್ಟು ಎಲ್ಲವೂ ಮಾಡಿದ್ದೀನಿ. ಈ ಭೂಮಿ, ಈ ಪ್ರಕೃತಿ ತುಂಬಾ ಕೊಟ್ಟಿದೆ. ನಾನು ಸಾಯೋದ್ರೊಳಗೆ ಅದಕ್ಕೆ ವಾಪಸ್ಸು ಅಟ್ಲೀಸ್ಟ್ ಭೂಮಿ ಬಿಟ್ಟು ಹೋಗೋಕ್ಕೂ ಮುಂಚೆ ಭೂಮಿಗೆ ಏನಾದ್ರು ಅಟ್ಲೀಸ್ಟ್ ನನ್ನ ಹೆಣ ಸುಟ್ರ ಮೇಲೆ ಅಲ್ಲೊಂದು ಗಿಡನ ಹತ್ರ ಗೊಬ್ಬರನಾದ್ರೂ ಆಗ್ಬೇಕು ನಾನು. ಹಂಗೆ ಅಷ್ಟು. ಸೊ ಆ ಥರ ಏನಾದರೂ ಭೂಮಿಗೆ ಒಂದಿಷ್ಟು ಫಾರೆಸ್ಟ್ ಥರ ನಂಗೆ ಕಾಡು ಮಾಡಬೇಕು ಅಂತ. ಯಾವುದಾದ್ರು ಯೂಟ್ಯೂಬ್ ಚಾನಲ್ ನೋಡ್ತೀನಿ, ಕಾಡು ಬೆಳೆಸಿ ಏನು ಚೆನ್ನಾಗಿರುತ್ತೆ. ಈ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡ್ತಾರೆ, ಸ್ವಂತ ಕಾಡು ಮಾಡಿರ್ತಾರೆ ಸರ್. ಹೌದು. ಕಾಡು ಮಾಡ್ಬೇಕು ಅಂದ್ರೂ ಅದೊಂದು ದೊಡ್ಡ ಇದು ಪವರ್ ಬೇಕು. ಅದು ಸಾಧನೆ ಏನು ಗಿಡ ಬೆಳೆಸೋದಂದ್ರೆ ಬೆಳೆದ್ ಮರ ಮಾಡೋದು. ಒಂದು ಫಾರೆಸ್ಟ್ ಮಾಡಬೇಕು. ಅಲ್ಲಿಗೆಲ್ಲ ಬೇರೆ ಬೇರೆ ಪಕ್ಷಿಗಳು ಬಂದು ಆ ಹಣ್ಣು ಅಲ್ಲಿಗೆಲ್ಲ ಮೊಲ, ಈ ಸಣ್ಣ ಸಣ್ಣ ಅನಿಮಲ್ಸ್ ಇವೆಲ್ಲ ಬರಬೇಕು. ಅವುಗಳ ಮಧ್ಯೆ ಇರಬೇಕು. ಮೊಳಗ ಮಧ್ಯ ನಾನು ಇದು ಮರ. ನನ್ನ ಮೇಷ್ಟ್ರು ಅದೇ ಮಾಡಿದ್ದಾರೆ ಈಗ. ಗಣಪತಿ ಮೇಷ್ಟ್ರು. ನಾನು ಪನ್ನೆ ಹೋಗಿದ್ದೆ. ನೋಡ ಇದು ಈ ಮರ ಕಣ, ಇದು ಹೊಂಗೆ ಕಣ, ಇದು ಬೀಟೆ, ಇದು ಆ ಮರ, ಇದು ಈ ಮರ, ಇದು ನೆರಳು ಕಣ, ಇದು ಬೇಸಿಗೆಲು ತಂಪು ಇರುತ್ತೆ ಕಣ ಅಂತ ಆ ಥರ ಮಾಡಿ. ನನಗೂ ಆ ಥರನೇ ಸರ್. ನನಗೂ ನಿಮ್ಮಷ್ಟು ವಯಸ್ಸಾದಾಗ ನಾನು ಹಂಗೆ ಮಾಡ್ಬಿಡ್ತೀನಿ ಸರ್. ಸದ್ಯಕ್ಕೆ ಯಾವುದೋ ಒಂದು 2 ಎಕರೆ 3 ಎಕರೆ ಜಾಗ ತಗೊಬಿಟ್ಟು ಎಲ್ಲ ಗಿಡ ಹಾಕ್ಬಿಡ್ತೀನಿ. ನಾನು ರಿಟೈರ್ಡ್ ಆಗೋಷ್ಟೊತ್ತಿಗೆ ಎಲ್ಲ ದೊಡ್ಡ ಆಗ್ಬಿಡ್ತದೆ. ಅದ್ರೊಳಗಡೆ ಹೋಗಿ ಕವಿತೆನ ಏನೋ ಬರ್ಕೊಂಡು ಕೂತ್ಬಿಡ್ತೀನಿ ಸರ್. ಸಾಕು. ಓಕೆ. ಇನ್ನ ಕಲಾವಿದನ ಲೈಫಲ್ಲಿ ಸ್ಟಾರ್ಟಿಂಗು ಅವಕಾಶ ಸಿಗೋವರೆಗೂ ಒಂದು ಸ್ಟೇಜು, ಸಿಕ್ಕಾದ್ಮೇಲೆ ಒಂದು ಸ್ಟೇಜು. ಅವಕಾಶ ಸಿಗೋವರೆಗೂ ಒಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅನ್ನೋದಿರುತ್ತೆ. ಸಿಕ್ಕಾದ್ಮೇಲೆ ಹಿಟ್ ಆಗಬೇಕು, ಜನರ ಮನಸ್ಸಲ್ಲಿ ಕೂರ್ಬೇಕು. ಇಲ್ವಾ 1 ಸಿನಿಮಾ 2 ಸಿನಿಮಾ 3 ಸಿನಿಮಾಕ್ಕೆ ಔಟು. ಆಯ್ತಾ? ಅಲ್ಲಿಗೆ ನೀವು ಹೇಳ್ದಂಗೆ 5,000 2,000 3,000 ಪೇಮೆಂಟ್. ಸೂಪರ್ ಹಿಟ್ ನಟ ಆದ್ಮೇಲೆ ದೊಡ್ಡ ಪೇಮೆಂಟ್. ಈ ತರ ವಿಚಾರಗಳಲ್ಲಿ ಕಾರ್ತಿಕ್ ಅವ್ರ ಜರ್ನಿ ಹೆಂಗಿತ್ತು ಸರ್? ಸೇಮ್ ನಂದು ಹಂಗೆ. ಮಜಾವರ್ತಕ್ಕೆ ಬಂದು ಮಾಡಿದ್ವಿ. ನಮ್ಮ ಭ್ರಮೇಲೇ ಇದ್ವಿ, ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ ಅಂತ. ಏನೂ ಆಗಿಲ್ಲ. ಸಿನಿಮಾ ನಾವು ಅವಾಗ ಓವರ್ ಆ್ಯಕ್ಟಿಂಗೇ ಮಾಡ್ತಿದ್ವಿ. ಏನು ಭಾಳ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಈ ಎಲ್ಲ ಕಲಿತಾ ಅದು ಕಲ್ತಿರೋದು. ಸೊ ಅವಕಾಶಗಳು ಯಾವುದೂ ಇರಲಿಲ್ಲ. ಹೆಂಗೆ ಬಂದುಬಿಟ್ಟಿದ್ದೀವಿ, ಏನು ಮಾಡೋದು, ಇಲ್ಲೇ ಇರಬೇಕು. ಯಾವುದೋ ಈವೆಂಟು ಅದು ಇದು. ನಮ್ಮ ಉತ್ತರ ಕರ್ನಾಟಕದವರು ಅವ್ರ ಕೈ ಮುಗಿದು ಕಾಲಿಗೆ ಬೀಳಬೇಕು. ಅವ್ರ ಈವೆಂಟಿಂದನೇ ಬದುಕಿದ್ದೀವಿ ನಾವು. ಅವ್ರ ಊರಲ್ಲಿ ಯಾವುದೋ ಹಬ್ಬಕ್ಕೆ ಅದಕ್ಕೆ ಎಲ್ಲ ಕರೆಸಿ ಇಲ್ಲಿ 6 ತಿಂಗಳು ಶೂಟಿಂಗ್ ಇದ್ರೆ ಇನ್ನು 6 ತಿಂಗಳು ಏನೂ ಇರ್ತಿರ್ಲಿಲ್ಲ. ಅವ್ರು ಕೊಟ್ಟಿರೋದು ಉತ್ತರ ಕರ್ನಾಟಕದಲ್ಲಿ ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ನಮ್ಮನ್ನು ಕರೆಸಿ ಈವೆಂಟ್ ಮಾಡಿಸಿ ಸ್ಕಿಟ್ ಮಾಡಿಸಿ ಒಂದು ದುಡ್ಡು ಕೊಡೋರು. ಸೊ ಅವರು ಆ ಥರ ಮಾಡ್ಕೊಂಡು ಬದುಕ್ತಾ ಇದ್ವಿ. ಅದಾದ್ರ ಮೇಲೆ ಆಮೇಲೆ ಒಂದು ಸ್ವಲ್ಪ ಹೆಸರಾಯಿತು. ಲೈಟಾಗಿ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ. ಸಿನಿಮಾ ಮಾಡ್ತಾ ಇದ್ದೀವಿ, ಹಿಟ್ ಸಿನಿಮಾ ಸಿಗ್ತಾ ಇಲ್ಲ. ಭಾಳ ಚೆನ್ನಾಗಿ ಮಾಡಿದೆ, ಸಿನಿಮಾ ಹಿಟ್ ಆಗಿಲ್ಲ. ಪಾತ್ರ ಹಿಟ್ ಆಗಿದೆ, ಸಿನಿಮಾ ಹಿಟ್ ಆಗ್ತಾ ಇಲ್ಲ.
ಅಯ್ಯೋ ಅಲ್ಲಿ ಕಷ್ಟ. ಅದಾದ್ರ ಮೇಲೆ ಗಿಚ್ಚಿ ಗಿಲಿ ಮಾಡಿದ್ವಿ. ಗಿಚ್ಚಿ ಗಿಲಿ ಸೀಕಾಬಿಡ ಹಿಂಗ್ ತಗೊಂಡೋಗ್ಬಿಡ್ತು ಒಂದು ಭೂಮಲ್ಲಿ. ಅದಾದ್ರ ಮೇಲೆ ಟಗರು ಪಲ್ಯ ಮಾಡಿದ್ವಿ. ಟಗರು ಪಲ್ಯ ಕೊಡ್ತು ನೋಡಿ, ಡಾಲಿ ಸಾರ್ಗೆ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಅದಾದ್ರ ಮೇಲೆ ದೇವರಾಜ್ ಅಂತ ನಾನು ರೆಫರ್ ಮಾಡಿ ಇವನೇ ಬೇಕು ಅದನ್ನ ಇವನೇ ಮಾಡಬೇಕು ಅಂತ, ಉಮೇಶ್, ನಮ್ಮ ಉಮೇಶ್ ಕೃಪಾ ಸರ್ ಡೈರೆಕ್ಟ್ರು, ಇವರು ಅದರಲ್ಲೊಂದು ಅವಕಾಶ ಕೊಟ್ಟು ನನ್ನನ್ನು ನಾನು ತೊಡಗಿಸೋಳು. ನಾನು ಯಾವ ರೇಂಜಿಗೆ ಆ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೆ ಅಂದರೆ ಫುಲ್ ಪಿವೋಟ್ ಪಾತ್ರ ಅಲ್ಲ, ನನ್ನ ಬಟ್ಟೆ ಹಾಕದಲ್ಲಿಂದ ಕ್ಯಾರೆಕ್ಟ್ರಲ್ಲಿ ಇರಕ್ಕೆ ಶುರು ಮಾಡಿದ್ರೆ ಕಟ್ ಅಂದ್ರೆ ಕ್ಯಾರೆಕ್ಟ್ರಲ್ಲೇ ಇರ್ತಿದೆ. ಹೋಗಿ ಅಲ್ಲೆಲ್ಲ ಮೋರಿಲ್ ಮಲ್ಕೊಳ್ಳೋದು, ಅದು ಹೊಳೆ ಬದಿ ಮಲ್ಕೊಳ್ಳೋದು, ಬಂಡೆಲ್ ಮಲ್ಕೊಳ್ಳೋದು ಎಲ್ಲ ಬಂದು ಸರ್ ಟೇಕ್ ಸರ್ ಅಂದ, ಹಾ ಬಂದೆ ಕಣ, ಹಾ ಆಯ್ತಾಯ್ತು ಸರ್, ಏನ್ ಸರ್ ಹಿಂಗ್ ಮಲ್ಕೊಂಡಿದ್ದೀರಾ ಅಂದ್ರೆ ಕ್ಯಾರೆಕ್ಟ್ರಿಂದ ಆಚೆನೇ ಬಂದಿಲ್ಲ. 27 ದಿವಸನೂ ಕ್ಯಾರೆಕ್ಟ್ರಿಂದ ಆಚೆ ಬಂದಿಲ್ಲ ನಾನು. ಓಕೆ, ಹಂಗೆ ಇದ್ದೆ, ಸ್ವಲ್ಪ ಆ ಪಾತ್ರದೊಳಗೇ ಇದ್ನ. ಅದು ನನಗೆ ನಾವು ಕೆಲಸನ ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಅದು ನಮ್ಗಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೆ ಉದಾಹರಣೆ. ನನಗೆ ಅವಾಗ ಗೊತ್ತಾಯ್ತು, ಓ ಹಿಂಗ್ ಮಾಡಿದ್ರೆ ಹಿಟ್ಟಾಗುತ್ತೆ. ಆಮೇಲೆ ಆ ಸಿನಿಮಾ ನಮ್ಮಿಂದ ಹಿಟ್ಟಾಗಿದ್ದಲ್ಲ, ಎಲ್ಲ ಪಾತ್ರಗಳು ಒಬ್ಬೊಬ್ರು ತಿಂದಾಕೊಂಡ್ಬಿಟ್ಟಿದ್ರು. ನಿಜವಾಗ್ಲೂ ಟಗರು ಪಲ್ಯ ಪರ್ಸನಲಿ ನನಗೆ, ನಾನು ಥಿಯೇಟ್ರಲ್ಲಿ ನೋಡಿರ್ಲಿಲ್ಲ, ಐ ಆಮ್ ಸಾರಿ. ಓಕೆ, ನಾನು ಥಿಯೇಟ್ರಲ್ಲಿ ನೋಡಕ್ ಆಗಿರ್ಲಿಲ್ಲ ನನಗೆ. ಅಮೆಝಾನ್ ಅಲ್ಲಿ ರಿಲೀಸ್ ಆದ್ಮೇಲೆ ನೋಡಿದೆ. ಒಂದ್ಸಲಿ ನೋಡಾದ್ಮೇಲೆ ಆ ಸಿನಿಮಾನ ಮತ್ತೆ ಮತ್ತೆ ನೋಡ್ದಲ್ಲೇ ಇರಬಾರ್ದು ಅಂತ ಅನ್ಸಿಲ್ಲ ನನಗೆ. ಒಂದು 3-4 ಸಲ ನೋಡ್ಬಿಟ್ಟಿದ್ವಿ, ನಾನು ನನ್ನ ವೈಫ್ ಇಬ್ರು ಕೂತ್ಕೊಂಡು ಒಂದು 3-4 ಸಲ ನೋಡ್ಬಿಟ್ಟಿದ್ವಿ. ಅದ್ರಲ್ಲೂ ನಿಮ್ ಕ್ಯಾರೆಕ್ಟರ್ನ ಎಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅಸಾಧ್ಯ. ನೆಕ್ಸ್ಟ್ ಲೆವೆಲ್ ಇದೆ. ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್. ಸೊ ಅದು ಕೊಡ್ತು ಬ್ರೇಕ್. ಅದು ಕೊಟ್ಟಿರೋ ಬ್ರೇಕು ಇವತ್ತು ನಾನು ನೆಮ್ಮದಿಲಿರೋಕ್ಕೆ ಕಾರಣ. ಸಿನಿಮಾದಲ್ಲಿ ಈಗ ನಮ್ಗೆ ಟೆಲಿವಿಷನಲ್ಲಿ ಒಂದು ಸ್ಕಿಟ್ ಬ್ರೇಕ್ ಕೊಡಬೇಕು, ಸಿನಿಮಾದಲ್ಲಿ ಒಂದು ಸಿನಿಮಾ ಬ್ರೇಕ್ ಕೊಡಬೇಕು. ಸಿನಿಮಾ ಬೇರೆ ಬೇರೆ ಡೈರೆಕ್ಟ್ರಿಗೆ ಗೊತ್ತಾಗಬೇಕು, ಆ ಕ್ಯಾರೆಕ್ಟ್ರು ಹಿಂಗೆ ಚೆನ್ನಾಗಿ ಮಾಡ್ತಾನೆ ಅನ್ಸ್ಬೇಕು. ಇವತ್ತು ಒಳ್ಳೊಳ್ಳೆ ಸಿನಿಮಾ ಇದಾವೆ ಸರ್. ನಾ ಆದಷ್ಟು ಬೇಗ ನನ್ನ ನನಗೆ ಆಸೆ, ನನ್ನ ಕನಸುಗಳನ್ನೆಲ್ಲ ಪೂರೈಸಿ ಬೇಗ ರೈತ ಆಗ್ಬಿಡ್ಬೇಕು ಅಂತ. ರಂಚಕ್ಕೆ ಇಷ್ಟ ಇಲ್ಲ ಅಂತಲ್ಲ, ರಿಟೈರ್ಡ್ ಲೈಫಲ್ಲಿ ರೈತ ಆಗಿರ್ಬೇಕು, ಬರ್ತೀನಿ. ಇದು ಹೋರಾಟದ ಲೈಫ್ ಮುಗಿಸ್ಬಿಡ್ಬೇಕು. ನಾಳೆ ಏನು ನಾಳೆದೇನು ಮಾಡ್ತಾ ಇರ್ಬೇಕು. ಹಾ ಓಕೆ ಸಾಕು ಅನ್ನೋದನ್ನ ಆದಷ್ಟು ಬೇಗ ಹೋಗಿ ಆ ಪೊಸಿಷನ್ಗೆ ಹೋಗಿ ನಮ್ಮ ತಾಯಿಗೆ ಆ ಪ್ಲೇಸನ್ನ ತೋರಿಸಿ ಖುಷಿಯಾಗಿ, ಸಿನಿಮಾ ಇಲ್ವಾ ಮಾಡೋಣ, ತೋಟದಲ್ಲಿ ಕೆಲಸ ನಡಿ, ತೀರ್ಥಳಿಗೆ ಹೋಗೋ, ತೋಟದಲ್ಲಿ ಕೆಲಸ ಮಾಡು, ಮೀನ್ ಹಿಡಿ, ಏಡಿ ಹಿಡಿ, ಕೆಲಸ ಇದೆಯಾ ಬಾ ಅನ್ನೋ ಒಂದು ಲೈಫಿಗೆ ಇವ್ರುಗಳ ಆಶೀರ್ವಾದ ಎಲ್ಲ ಇದ್ರೆ ಬಂದೇ ಬರ್ತೀವಿ. ಆಗುತ್ತೆ ಸರ್, ಅದು ಆಗುತ್ತೆ. ಎಲ್ಲೂ ಕೈ ಬಿಟ್ಟಿಲ್ಲ, ಇಲ್ಲಿ ಗಂಟ ಯಾರೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಅಷ್ಟೇ.